ಎಲ್ರಿಗೂ ನಮಸ್ಕಾರ. ಈಗ ಕಾರ್ಯಕ್ರಮವನ್ನು ನಾವು ಆರಂಭ ಮಾಡ್ತಾ ಇದ್ದೇವೆ. ರಾಷ್ಟ್ರಕವಿ ಕುವೆಂಪು 120ರ ನೆನಪು. ನಿನ್ನೆಯ ದಿನಕ್ಕೆ ಕುವೆಂಪು ಅವರು ಹುಟ್ಟಿ 120 ವರ್ಷಗಳು. ನಿನ್ನೆಯ ದಿನ ನಿಮಗೂ ನಮಗೂ ಇಲ್ಲಿ ರಜೆ ಇದ್ದದ್ರಿಂದಾಗಿ ಇವತ್ತಿನ ದಿನಕ್ಕೆ ಅದನ್ನು ಹಾಕೊಂಡಿದ್ದೇವೆ ಕಾರ್ಯಕ್ರಮವನ್ನ. ನಿನ್ನೆಯ ದಿನವೇ ಕಳೆದ ವರ್ಷ ನಿನ್ನೆಯ ದಿನಕ್ಕೆ ತೀರ್ಕೊಂಡಂತಹ ಡಾಕ್ಟರ್ KR ಶೆಟ್ಟಿ ಅವರು ಪ್ರಸಿದ್ಧ ನರರೋಗ ತಜ್ಞರು. ಅವರ ನೆನಪಿನಲ್ಲಿ ಈ ಸಂಸ್ಥೆಯನ್ನು ಕಟ್ಟಲಾಗಿದೆ. ಇದರಲ್ಲಿ ಅದೇ ದಿವಸಕ್ಕೆ ನಮಗೆ ಕುವೆಂಪು ಅವರ ಜನ್ಮದಿನ ಕೂಡ ಬಂದಿರೋದ್ರಿಂದ ಅದನ್ನು ಬೆಳಿಗ್ಗೆಗೆ ಇವತ್ತನ್ನು ಮಧ್ಯಾಹ್ನಕ್ಕೆ ಇಟ್ಟುಕೊಂಡಿದ್ದೇವೆ ನಾವು. ಕಾರ್ಯಕ್ರಮವನ್ನು ಆರಂಭಿಸುವಾಗ ಮೊದಲಿಗೆ ನಾನು ಸತೀಶ್ ರಾವ್ ಸರ್ ಅವರನ್ನ ವೇದಿಕೆ ಕರೀತಾ ಇದ್ದೇನೆ. ಬಹಳ ಪ್ರೀತಿಯಿಂದ ಕುವೆಂಪು ಅವರ ಮೇಲಿನ ಅಭಿಮಾನದಿಂದ, ಕನ್ನಡ ಸಾಹಿತ್ಯದ ಮೇಲಿನ ಅಭಿಮಾನದಿಂದ ಸತೀಶ್ ರಾವ್ ಜಸ್ಟಿಸ್ KS ಹೆಗ್ಡೆ ಮೆಡಿಕಲ್ ಅಕಾಡೆಮಿಯ ಸೈಕಿಯಾಟ್ರಿ ವಿಭಾಗದ ಮುಖ್ಯಸ್ಥರಾಗಿದ್ದವರು ಇಂದಿನ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿಕೊಳ್ತಾ ಇದ್ದಾರೆ. ಅವರಿಗೆ ಹೇಳದೆ ಅವರನ್ನ ಅಧ್ಯಕ್ಷತೆಯನ್ನು ಸ್ವೀಕರಿಸಿಕೊಂಡು ಅಂತ ಈಗಷ್ಟೇ ಕೇಳ್ಕೊಳ್ತಾ ಇದ್ದಾರೆ. ಸಾಹಿತ್ಯಿಕ ಚಟುವಟಿಕೆಯಲ್ಲಿ ಈಗ ಪ್ರಾರ್ಥನೆಯೊಂದಿಗೆ ಕಾರ್ಯಕ್ರಮವನ್ನು ಆರಂಭಿಸೋಣ. ವಿಜಯಲಕ್ಷ್ಮಿ ಕಟೀಲು ಅವರು ಕುವೆಂಪು ಅವರ ಹಾಡಿನೊಂದಿಗೆ ಆರಂಭಿಸ್ತಾ ಇದ್ದಾರೆ. ತಾವೆಲ್ಲರೂ ಕೂತಲ್ಲೇ ಆ ಹಾಡಿಗೆ ಮನಸ್ಸನ್ನ ಸೇರಿಸಿಕೊಂಡು ಪ್ರಾರ್ಥಿಸೋಣ. ನೇಸರ ಸರ್ ದಯವಿಟ್ಟು ತಾವು ವೇದಿಕೆ ಬರಬೇಕು ಅಂತ ಹೇಳ್ತಾರೆ. ಡಾಕ್ಟರ್ ನೇಸರ ಕಾಡನ ಕುಪ್ಪೆ ಅವರ ತಂದೆ ಕೂಡ ಒಬ್ಬ ಸಾಹಿತಿ. ಮೈಸೂರಿನಲ್ಲಿದ್ದವರು, ಕುವೆಂಪು ಅವರು ಇದ್ದಂತಹ ಊರಿನಲ್ಲೇ ಇದ್ದವರು. ಈಗ ಪ್ರಾರ್ಥನೆ. ಕುವೆಂಪುರವರ ಅತ್ಯಂತ ಪ್ರಸಿದ್ಧವಾದ ಗೀತೆ ಓ ನನ್ನ ಚೇತನ ವಿದ್ಯಾರ್ಥಿಗಳನ್ನು ಕೇಳಿರಬಹುದು. ಅವರ ಈ ಗೀತೆಯ ಮೂಲಕ ನಾವು ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ.
ಕೊನೆಯನೆಂದು ಕಟ್ಟದಿರು, ಕೊನೆಯನೆಂದು ಮುಟ್ಟದಿರು, ಕೊನೆಯನೆಂದು ಮುಟ್ಟದಿರು. ಓ ಅನಂತವಾಗಿರು, ಓ ನನ್ನ ಚೇತನ ಆಗು ನೀಯನಿಗೆ. ಅನಂತವಾಗಿ ಆಗುತ್ತಿಹನೆ ನಿತ್ಯ ಯೋಗಿ. ಅನಂತವಾಗಿ ಆಗುತ್ತಿಹನೆ ನಿತ್ಯ ಯೋಗಿ. ಅನಂತನೀ ಅನಂತವಾಗು, ಅನಂತನೀ ಅನಂತವಾಗು, ಆಗು 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 ಆಗು. ಓ ನನ್ನ ಚೇತನ ಆಗು ನೀಯನಿಗೆ. ಓ ನನ್ನ ಚೇತನ ಆಗು ನೀಯನಿಗೆ. ಈಗ ಪ್ರಾರ್ಥನೆಯನ್ನ ನೆರವೇರಿಸಿದವರು ವಿಜಯಲಕ್ಷ್ಮಿ ಕಟೀಲು, ಧನ್ಯವಾದಗಳು ತಮಗೆ. ನಮ್ಮ ಇಂದಿನ ಕಾರ್ಯಕ್ರಮ ಮಾಮೂಲಿ ಕಾರ್ಯಕ್ರಮಗಳಂತಲ್ಲ. ಇಲ್ಲಿ ಮಾಮೂಲಿ ಆಗಿ ಹೇಳೋ ಹಾಗೆ ಅತಿಥಿಗಳು ಅಥವಾ ಈಗ ನೀವೆಲ್ಲರೂ ಬಂದವರೆಲ್ಲರೂ ಇಲ್ಲಿ ಅತಿಥಿಗಳೇ, ಆದರೆ ಎಲ್ಲ ಅತಿಥಿಗಳಿಗೆ ಮಾತಾಡ್ಲಿಕ್ಕೆ ಕೊಡೋ ಹಾಗಿಲ್ಲ. ನಮ್ಮಲ್ಲಿ ಬಂದಿರುವಂತಹ ಅತಿಥಿಗಳು ಒಂದೊಂದು ಸ್ವಲ್ಪ ಸ್ವಲ್ಪ ಮಾತಾಡ್ತಾರೆ. ಕುವೆಂಪು ಅವರ ಬಗ್ಗೆನೆ, ಕುವೆಂಪು ಅವರ ಬಗ್ಗೆ ಬೇರೆ ಬೇರೆ ದೃಷ್ಟಿಯಲ್ಲಿ ಅವರು ಮಾತಾಡ್ತಾರೆ. ನಾನು ಆವಾಗಲೇ ಇದನ್ನ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರುವಂತಹ ಡಾಕ್ಟರ್ ಸತೀಶ್ ರಾವ್ ಅವರನ್ನ ನಿಮಗೆ ಪರಿಚಯಿಸಿದ್ದೇನೆ. ನಮ್ಮ ಜೊತೆಗೆ ನೇಸರ ಕಾರಣ ಕುಪ್ಪೇಸಲಿದ್ದಾರೆ, ಅವರನ್ನು ಕೂಡ ಪರಿಚಯಿಸಿದ್ದೇನೆ. ಮತ್ತೆ ನಮ್ಮ ಜೊತೆಗಿರುವವರು ನಮ್ಮ ತುಳು ಅನುವಾದ ಸಮುದಾಯದ ಒಟ್ಟಿಗೆ ಇರುವವರು, ಅಂದ್ರೆ ಇಲ್ಲಿಂದ ಕೆಲವು ಯೋಜನೆಗಳು ನಡೀತಾ ಇವೆ, ಅದರಲ್ಲಿ ನಮ್ಮ ಜೊತೆಗಿರುವವರು ದೀವಿತ್ ಎಸ್ ಕೆ ಫೆರಾಡಿ. ಶಿಶು ಗೀತೆಗಳನ್ನು ಬರೀತಾರೆ, ಯಕ್ಷಗಾನದಲ್ಲಿ ವಿಶೇಷ ಆಸಕ್ತಿ ಇದೆ ಅವರಿಗೆ. ತುಳು MA, ಕನ್ನಡ MA ಮತ್ತು ಜರ್ನಲಿಸಂ MA ಎಲ್ಲ ಮಾಡಿಕೊಂಡಿರುವವರು. ಅವರ ಪಕ್ಕದಲ್ಲಿರುವವರು ಶ್ರೀಮತಿ ಜ್ಯೋತಿ ಮಹಾದೇವ್. ಅಮೆರಿಕದಲ್ಲಿದ್ದುಕೊಂಡು ಕನ್ನಡದ ಕೆಲಸಗಳನ್ನು ದುಡಿತಾ ಇದ್ದವರು ಈಗ ಊರಿಗೆ ಬಂದಿದ್ದಾರೆ. ಆನಂತರ ಮಹೇಶ್ ಮೂಲ್ಯ, ನಮ್ಮ ಗ್ರಂಥಪಾಲಕರು. ಜಯಲಕ್ಷ್ಮಿ ಆಶೆಟ್ಟಿ, ತುಳು ಅನುವಾದಕರು, ತುಳು MA, ಕನ್ನಡ MAಗಳನ್ನು ಮಾಡಿದವರು, ತುಳು MA ಮಕ್ಕಳಿಗೆ ಕಲಿಸ್ತಾ ಇರುವವರು. ವಿಜಯಲಕ್ಷ್ಮಿ ಕಟೀಲು ಅವರ ಬಗ್ಗೆ ನಿಮಗೆ ತಿಳಿದಿದ್ದ ಅಂದ್ಕೊಳ್ತೇನೆ. ಕನ್ನಡ ಸಾಹಿತ್ಯ, ತುಳು ಸಾಹಿತ್ಯದಲ್ಲಿ ಬಹಳಷ್ಟು ಕೆಲಸ ಮಾಡಿರುವವರು. ನಾನು ಡಾಕ್ಟರ್ ಸಾಯಿ ಗೀತಾ ಅಂತ ಹೇಳಿ ಇಲ್ಲಿ ಅಧ್ಯಯನ ಕೇಂದ್ರದ ಸಂಯೋಜಕಿಯಾಗಿದ್ದೇನೆ. ಶ್ರುತಿ ಅಮೀನ್ ಅವರು ಕೂಡ ಕನ್ನಡ ತುಳುವಿನ ಮಾಡಿದವರು. ಕನ್ನಡದಲ್ಲಿ ತುಳುವಿನ ಬಗ್ಗೆ PhD ಸಲ್ಲಿಕೆ ಮಾಡಲು ತಯಾರಾಗಿರುವವರು. ಈಗ ನಮ್ಮ ಇಲ್ಲಿನ ಕಾರ್ಯವ್ಯಾಪ್ತಿ ಏನು, ನಿಮ್ಮನ್ನು ಯಾಕೆ ಇಲ್ಲಿ ಕರೆಸಲಾಗಿದೆ? ನಿಮಗೆ ಕರೆಸಲಾಗಿರೋ ವಿಷಯ ಇವತ್ತು 120ರ ನೆನಪು ಅಂತ ಕುವೆಂಪು ಅವರ ಬಗ್ಗೆ ಒಂದಷ್ಟು ನೆನಪು ಮಾಡಿಕೊಳ್ಳಿಕ್ಕೆ. ಅದ್ರ ಜೊತೆಗೆ ಇಲ್ಲಿಗೆ ಯಾಕೆ ಕರೆಸಿದ್ದೇವೆ ಅಂತ ಹೇಳಿದ್ರೆ, ಇಲ್ಲಿ ಇಂಥ ಕೆಲಸ ನಡೀತಾ ಇದೆ ಅಂತ ನಮಗೆ ಎಲ್ಲ ತಿಳಿಯಪಡಿಸ್ಲಿಕ್ಕೆ, ನಮ್ದಷ್ಟು ಜನಗಳಿಗೆ ಅದು ತಿಳಿದ್ರೆ ಮತ್ತೊಂದಷ್ಟು ಜನರಿಗೆ ಇದು ಇಂಥ ಕೆಲಸಗಳು ನಡೀತೇವೆ, ನಡಿಬೇಕಾಗಿರುವಂಥದ್ದು ಅಂತ ಗೊತ್ತಾಗತ್ತೆ.
ಈ ಸಂಸ್ಥೆಗೆ ಡಾಕ್ಟರ್ ಕೆ ಆರ್ ಶೆಟ್ಟಿ ಅವರ ಹೆಸರನ್ನು ನೀಡಲಾಗಿದೆ. ಅವರ ಮುತುವರ್ಜಿಯಿಂದ ಇಲ್ಲಿ ಸೆಂಟರ್ ಫಾರ್ ತುಳು ಸ್ಟಡೀಸ್ ಅಂತ ಆರಂಭಗೊಂಡಿತ್ತು, ನಿಟ್ಟೆ ಯೂನಿವರ್ಸಿಟಿ ಸೆಂಟರ್ ಫಾರ್ ತುಳು ಸ್ಟಡೀಸ್ ಅಂತ ಹೇಳಿ. ಅದನ್ನ ಈಗ ಪುನರ್ ನಾಮಕರಣ ಮಾಡಲಾಗಿದೆ ಕಳೆದ ವರ್ಷ ಅವರು ತೀರಿಕೊಂಡ ನಂತರ. ಅಂದರೆ ಈ ವರ್ಷದ ಏಪ್ರಿಲ್ 24ರಂದು ಅವರ ಹೆಸರಿನಲ್ಲಿ ಇದು ಉದ್ಘಾಟನೆ ಆಗಿದೆ. ಇದನ್ನ ಕನ್ನಡದಲ್ಲಿ ಡಾಕ್ಟರ್ ಕೆ ಆರ್ ಶೆಟ್ಟಿ ತುಳು ಅಧ್ಯಯನ ಕೇಂದ್ರ, ಇಂಗ್ಲಿಷ್ನಲ್ಲಿ ಡಾಕ್ಟರ್ ಕೆ ಆರ್ ಶೆಟ್ಟಿ ಸೆಂಟರ್ ಫಾರ್ ತುಳು ಸ್ಟಡೀಸ್, ಹಾಗೂ ತುಳುವಿನಲ್ಲಿ ಡಾಕ್ಟರ್ ಕೆ ಆರ್ ಶೆಟ್ಟಿ ತುಳು ತಿರ್ಲಾಜಕ್ಕೆ ಚಾವಡಿ ಅಂತ ಕರೆದಿದ್ದೇವೆ. ನೀವು ಬೇರೆ ಬೇರೆ ಭಾಷೆಗಳಲ್ಲಿ ಬೇರೆ ಬೇರೆ ಹೆಸರು ಯಾಕೆ ಅಂತ ಕೇಳ್ಬೋದು. ನಮ್ಮ ಮಂಗಳೂರಿಗೂ ಹಾಗೆ, ಮಂಗಳೂರು ವಿಶಿಷ್ಟವಾಗಿ ನಿಲ್ಲುವುದು ಇಲ್ಲಿ. ಮಂಗಳೂರಿಗೂ ಕೂಡ ಬೇರೆ ಬೇರೆ ಭಾಷೆಗಳಲ್ಲಿ ಬೇರೆ ಬೇರೆ ಹೆಸರಿದೆ. ಹಾಗೆ ಅಂತ ಹೇಳಿ ಒಂದೇ ಹೆಸರಿರುವುದನ್ನ ಬೇರೆ ಭಾಷೆಗಳಿಗೆ ದಯವಿಟ್ಟು ಅನುವಾದ ಮಾಡಲು ಹೋಗಬೇಡಿ, ಅದನ್ನ ಇದ್ದ ಹಾಗೆ ಉಳಿಸ್ಕೊಳ್ಳೋಣ. ಎರಡ್ 2014ರಿಂದ ನಿಮ್ಗೆ ಅಲ್ಲಿ ಆ ಮೇಜಿನ ಮೇಲೆ ದೊಡ್ಡದೊಂದು ದಪ್ಪದ ಪುಸ್ತಕ ಕಾಣ್ತಾ ಇದ್ದಿಲ್ಲ, ಆ ಪುಸ್ತಕ ತುಳು ಜ್ಞಾತಿಪದ ಸಂಚಯ. ಆ ಪುಸ್ತಕದ ಕೆಲಸ ಆರಂಭ ಆಗಿದ್ದು 2014ರಲ್ಲಿ. ಆವಾಗ ನಿಟ್ಟೆ ಯೂನಿವರ್ಸಿಟಿ ಸೆಂಟರ್ ಫಾರ್ ತುಳು ಸ್ಟಡೀಸ್, ಅದಕ್ಕೆ ಬೇರೆ ಹೆಸರಿಲ್ಲ, ನಾವು ಅದರ ಹೆಸರಲ್ಲಿ ಕರಿಬೇಕಾಗತ್ತೆ, ಆ ಹೆಸರಿನಲ್ಲಿ ಆರಂಭಗೊಂಡಿತ್ತು. ಆ ಬಳಿಕ ಅದು 2024ರವರೆಗೆ ಆ ಹೆಸರಿನಲ್ಲಿದ್ದು 2024 ಏಪ್ರಿಲ್ನಂದು ಡಾಕ್ಟರ್ ಕೆ ಆರ್ ಶೆಟ್ಟಿ ತುಳು ಅಧ್ಯಯನ ಕೇಂದ್ರ ಅಂತ ಈ ಹೊಸ ಜಾಗದಲ್ಲಿ ಅದು ಉದ್ಘಾಟನೆಯಾಗಿ ಕೆಲಸ ಮುಂದುವರಿಸ್ತಾ ಬಂತು. ತುಳು ಅನ್ನೋ ಹೆಸರು ಯಾಕಂತ ಹೇಳಿದ್ರೆ ಇದು ಸ್ಥಳೀಯ ಭಾಷೆ. ತುಳು ಅನ್ನೋದು ಎಲ್ಲವನ್ನು ಒಳಗೊಳ್ಳುವಂಥದ್ದು. ನಿಮ್ಗೆ ಗೊತ್ತಿದೆ, ಇದು ಬಹುಭಾಷಿಕ ಪ್ರದೇಶ, ಬಹಳ ಹಿಂದಿನಿಂದ ಇದು ಬಹುಭಾಷಿಕ ಪ್ರದೇಶ. 2000 ವರ್ಷಗಳ ಹಿಂದಿನ ಸಂಗಮ ಸಾಹಿತ್ಯದಲ್ಲೂ ಕೂಡ ಬಹುಭಾಷಾ ಪ್ರದೇಶ ಅಂತ ಹೇಳಿದ್ದಾರೆ. ಕುಮಾರವ್ಯಾಸ ಭಾರತ ಮೇಲೆ ಇದೆ. ಆ ಕುಮಾರವ್ಯಾಸ ಭಾರತದಲ್ಲಿ ನಿಮಗೆ ವ್ಯಾಸಪೀಠದಲ್ಲಿ ಕಾಣುವಂಥದ್ದು. ಅದರಲ್ಲಿ ಕೂಡ ಭಾಷೆ ಅತಿ ಬಡರು ಅಂತ ಕುಮಾರವ್ಯಾಸ ಹೇಳ್ತಾನೆ ನಮ್ಮನ್ನ. ಅಂತಹ ಜಾಗದಲ್ಲಿ ಹಳೆಯ ದ್ರಾವಿಡ ಭಾಷೆಯಿಂದ ಮೊದಲು ಹೊರಬಂದ ಭಾಷೆ ತುಳು. ನಿಮಗೆ ಅಲ್ಲಿ ಕಾಣ್ತದೆ. ಇದು ತುಳುವರು ಹೇಳಿಕೊಂಡದ್ದಲ್ಲ, ತಮಿಳಿನ ಸಂಶೋಧಕರೊಬ್ಬರು ತೋರಿಸಿಕೊಟ್ಟಿದ್ದು, ಆ ನಂತರ ಎನ್ಸೈಕ್ಲೋಪೀಡಿಯಾ ಬ್ರಿಟಾನಿಕಾದಲ್ಲಿ ದಾಖಲಾಗಿರುವಂಥದ್ದು. ಇಲ್ಲಿ ನಡೆದಿರುವಂತಹ ಕೆಲಸಗಳು ಬೇಸಿಕ್ ಲ್ಯಾಂಗ್ವೇಜ್ ಅಂದ್ರೆ ತುಳು ಅಥವಾ ಕನ್ನಡ ಗೊತ್ತಿಲ್ಲದವರಿಗಾಗಿ ಟ್ರೈನ್ ಮಾಡ್ತಾರ, ತರಬೇತಿ ಮಾಡ್ತಾರಲ್ಲ, ಅವರಿಗೆ ತರಬೇತಿ ಕೊಡುವಂತಹ ಕಾರ್ಯಕ್ರಮವನ್ನು ನಡೆದಿತ್ತು. ಅದರ ಜೊತೆಗೆ ತುಳು ಗೊತ್ತಿಲ್ಲದವರಿಗಾಗಿ ತುಳು ಕಲಿಸುವಂತಹ ಕಾರ್ಯಕ್ರಮಗಳು, ತುಳು ತೆರೆಯೋನುಗ ಅನ್ನೋ ಕಾರ್ಯಕ್ರಮಗಳು ಕೂಡ ಇಲ್ಲಿ ನಡೀತಾ ಇದೆ. ಪ್ರೊಫೆಸರ್ ಅಮೃತ ಸೋಮೇಶ್ವರರಿಗೆ ಅಂದ್ರೆ ಅವರು ಅಸೌಖ್ಯದಿಂದ ನಮ್ಮ ಆಸ್ಪತ್ರೆಯಲ್ಲಿ ಇದ್ರು, ಆವಾಗ ಅವರಿಗೆ ಭಾಷಾ ಸಮ್ಮಾನ್ ಪ್ರಶಸ್ತಿ ಆ ಸಮಯದಲ್ಲಿ ದೊರಕಿತು ಕೇಂದ್ರ ಸಾಹಿತ್ಯ ಅಕಾಡೆಮಿಯಿಂದ. ಕೇಂದ್ರ ಸಾಹಿತ್ಯ ಅಕಾಡೆಮಿ ಅವರು ನಮ್ಮ ವಿಶ್ವವಿದ್ಯಾಲಯಕ್ಕೆ ಬಂದು ಪ್ರೊಫೆಸರ್ ಅಮೃತ ಸೋಮೇಶ್ವರರಿಗೆ ಭಾಷಾ ಸಮ್ಮಾನ್ ಪ್ರಶಸ್ತಿಯನ್ನು ಕೊಟ್ಟಿದ್ರು. ಇದು ನಾವು ಆ ದೊಡ್ಡ ಪುಸ್ತಕ ಮಾಡಲಿಕ್ಕೆ ಅಧ್ಯಯನ ಕೈಗೊಂಡಂತಹ ಪುಸ್ತಕಗಳು ಎಲ್ಲ ಈ ಕಪಾಟುಗಳಲ್ಲಿವೆ. ಇದು ಪುಸ್ತಕ. ಆ ಪುಸ್ತಕಕ್ಕೆ ರಾಷ್ಟ್ರೀಯ ಪ್ರಶಸ್ತಿ ದೊರಕಿದೆ ನಮಗೆ. ಹರ್ಮನ್ ಗುಂಡಟ್ ಅವಾರ್ಡ್ ಅಂತ ದ್ರವಿಡಿಯನ್ ಲಿಂಗ್ವಿಸ್ಟಿಕ್ ಅಸೋಸಿಯೇಷನ್ ನಿಂದ. ಇದು ತಮಿಳಿನ ತಿರುಕುರಳ್ ಎನ್ನುವ, ನಮ್ಮಲ್ಲಿ ಸರ್ವಜ್ಞನ ವಚನಗಳಿರಲ್ಲ ಹಾಗೆ ತಿರುವಳ್ಳುವರ್ ಕವಿ ಬರೆದಂತಹ 2 ಸಾಲುಗಳ ಪದ್ಯಗಳನ್ನ ತುಳು ಮತ್ತು ಕೊರಗ ಭಾಷೆಗಳಿಗೆ ಅನುವಾದಿಸಲಾಗಿದೆ. ಅದಕ್ಕೆ ಮೊನ್ನೆ ತಾನೇ ತಮಿಳುನಾಡಿನ ಗವರ್ನರ್ ಅವರು ನಮ್ಮನ್ನ ಕರೆದು ಸನ್ಮಾನಿಸಿದ್ದಾರೆ. ತುಳು ಭಾಷೆಯ ಅನುವಾದ ಯೋಜನೆಗಳು ಇಲ್ಲಿ ನಡೀತಾ ಇವೆ. ಇದಕ್ಕೆ ಮುಖ್ಯವಾಗಿ ಅನುದಾನವನ್ನು ಕೊಡ್ತಾ ಇರೋದು ಸೆಂಟ್ರಲ್ ಇನ್ಸ್ಟಿಟ್ಯೂಟ್ ಆಫ್ ಕ್ಲಾಸಿಕಲ್ ತಮಿಳ್, ಚೆನ್ನೈಯಿಂದ. ಈ ಕೆಲಸಗಳನ್ನು ಮಾಡಿದ್ರಿಂದ ಯುಪಿ ಉಪಾಧ್ಯಾಯ ಪ್ರಶಸ್ತಿಯನ್ನು ನೀಡಲಾಗಿದೆ. ಇದಲ್ಲದೆ ಇನ್ನೂ ಅನೇಕ ಅನುವಾದ ಯೋಜನೆಗಳು ಇಲ್ಲಿ ನಡೀತಾ ಇದೆ. ತೊಳ್ಕಾಪಿಯಮ್ಮನ 2000 ವರ್ಷ ಹಿಂದೆ ತಮಿಳಿನ ಗ್ರಾಮರ್, ಅದನ್ನ ಅನುವಾದ ಮಾಡಿ ಈಗಾಗಲೇ ಸಲ್ಲಿಕೆಯಾಗಿದೆ. ಅದು ಮತ್ತೆ ಒಂದು ಕೊರಗ ಪ್ರಾಜೆಕ್ಟ್ ನಡೀತಾ ಇದೆ. ಕೊರಗ ಭಾಷೆ ನಮ್ಮ ಊರಿನದೇ ಒಂದು ಭಾಷೆ. ಬಹುಜನರಿಗೆ ಕೊರಗ ಭಾಷೆ ಇದೆ ಅನ್ನೋದೇ ತಿಳಿದಿಲ್ಲ. ಬಹಳ ಕಡಿಮೆ ಮಂದಿ ಮಾತನಾಡುವಂತಹ ಭಾಷೆ ಅದು. ಅವರು
ಮಾತಾಡುವಂಥ ಭಾಷೆಯ ದಾಖಲೀಕರಣವನ್ನ ನಾವು ಮಾಡ್ತಾ ಇದ್ದೇವೆ. ಜೊತೆಗೆ ಅವರ ಭಾಷೆಯ ಒಂದು ಪದಕೋಶವನ್ನು, ಡಿಕ್ಷನರಿಯನ್ನು ಕೂಡ ಮಾಡ್ತಾ ಇದ್ದೇವೆ. ತುಳು ಜ್ಞಾತಿ ಪದಕೋಶದ ಪರಿಷ್ಕೃತ ಆವೃತ್ತಿ ತಯಾರಾಗಿದೆ. ಈಗ ನಡೀತಾ ಇರುವಂತಹ ಯೋಜನೆಗಳು ಈಗಾಗಲೇ ಹೇಳಿರುವ ಹಾಗೆ ಕೊರಗ ಅನ್ನೋ ಯೋಜನೆ, ಇದು ಅದರ ಕಾರ್ಯಾಗಾರಗಳು. ಹೊಸ ಪ್ರಾಜೆಕ್ಟ್ಸ್ ಯಾವುದಿದೆ ಅಂತ, ಮಣಿಮೇಕಲೆಯನ್ನು ತಮಿಳಿನಿಂದ ತುಳುವಿಗೆ, ತಮಿಳಿನಿಂದ ಕೊಂಕಣಿಗೆ, ಹಾಗೆ ಶಿಲಪ್ಪಧಿಕಾರ ತಮಿಳಿನಿಂದ ತುಳುವಿಗೆ, ತಮಿಳಿನಿಂದ ಕೊಂಕಣಿಗೆ, ಎಟ್ಟು ತೊಗೈ ಮತ್ತು ಪತ್ತು ಪಾಟು ಎನ್ನುವಂತಹ 9 ಪುಸ್ತಕಗಳು, ಅವುಗಳು ಕೂಡ ತಮಿಳಿನಿಂದ ತುಳುವಿಗೆ ಅನುವಾದ ನಡೀತಾ ಇದೆ. ಇವರೆಲ್ಲರೂ ನಮ್ಮ ಜೊತೆಗೆ ಸೇರ್ಕೊಂಡು ಅದರ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಹಗಲು ಹೊತ್ತು ಅವರ ಕೆಲಸಗಳನ್ನು ಮುಗಿಸಿ ಬಂದು ಸಂಜೆಗೆ ಇಲ್ಲಿ ಕೆಲಸ ಮಾಡಿ 9-9:30 ತನಕ ಇದ್ದು ಕೆಲಸ ಮುಗಿಸಿ ಹೋಗ್ತಾ ಇದ್ದಾರೆ. ಹಾಗೆ ಅಂತ ಹೇಳಿ ಕಷ್ಟಪಟ್ಟು ಮಾಡ್ತಾ ಇಲ್ಲ, ಇಷ್ಟಪಟ್ಟು ಮಾಡ್ತಾ ಇದ್ದೇವೆ ಎಲ್ಲರೂ ಕೂಡ. ಇಲ್ಲಿ ನಡೆದಂತಹ ಕೆಲಸಗಳು, ನಾವು ಫಾರ್ಮಸಿ ಕಾಲೇಜಿನ ಜೊತೆಗೆ ಸೇರಿ ತುಳು ಜನಪದ ವೈದ್ಯರಿಗೆ ಗೌರವವನ್ನು ಸಲ್ಲಿಸಿದ್ದೇವೆ. ಭಾಷಾ ದಿನಾಚರಣೆಗಳನ್ನು ಆಚರಿಸಲಾಗ್ತಾ ಇದೆ. ತುಳು ದಿನ ಅಂತ ಹೇಳಿ ಅಕ್ಟೋಬರ್ 2 ಮಾತೃಭಾಷಾ ದಿವಸನ್ನು, ಅಂದ್ರೆ ಇದು ಫೆಬ್ರವರಿ 11, ಹಾಗೂ ಭಾರತೀಯ ಭಾಷಾ ದಿವಸ ಕಳೆದ ವರ್ಷದಿಂದ ಆರಂಭಿಸಲಾಗಿದೆ ನಮ್ಮ ಕೇಂದ್ರ ಸರ್ಕಾರದ ನಿರ್ದೇಶನದ ಮೇರೆಗೆ. ಜಪಾನ್ನ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಜಪಾನೀಸ್ ಲ್ಯಾಂಗ್ವೇಜ್ ಅಂಡ್ ಲಿಂಗ್ವಿಸ್ಟಿಕ್ಸ್ನ ವಿದ್ವಾಂಸರ ಜೊತೆ ಸೇರಿ ಅವರಿಗೆ ಈ ಬೆಂಬಲವನ್ನು ಕೊಡ್ತಾ ಇದ್ದೇವೆ. ಕುಡುಬಿ, ಅರೆಭಾಷೆ, ಕೊಂಕಣಿ, ತುಳು, ಕೊರಗ ಭಾಷೆಗಳ ದಾಖಲೀಕರಣ ಇಲ್ಲಿ ನಡೀತಾ ಇದೆ. ಸ್ವಾನ್ಸಿ ಯೂನಿವರ್ಸಿಟಿಯಿಂದ, ಅದು ಇಂಗ್ಲೆಂಡ್ನ ವೇಲ್ಸ್ನ ಒಂದು ಯೂನಿವರ್ಸಿಟಿ, ಅವರ ಜೊತೆಗೆ ಸೇರಿ ಅನ್ಮ್ಯೂಟ್ ಲ್ಯಾಂಗ್ವೇಜ್ ಟೆಕ್ನಾಲಜೀಸ್ ತುಳು ಮತ್ತು ಕೊರಗ ಭಾಷೆಗಳಲ್ಲಿ ಇಲ್ಲಿ ಮತ್ತು ಸಚ್ಚರಿಪೇಟೆಯಲ್ಲಿ ಈ ಕ್ಷೇತ್ರಾಧ್ಯಯನಗಳು ನಡೆದಿವೆ. ಇಲ್ಲಿಂದ ಪ್ರಕಟಿತವಾದ ಪುಸ್ತಕಗಳು, ಇದು ತುಳು ಗೀತಾಂಜಲಿ, ಕೆದಮಡಿ ಜತ್ತಪ್ಪರಯ್ಯವರು ಬರೆದಂಥ, ಅನುವಾದ ಮಾಡಿದಂಥ ರವೀಂದ್ರ ಠಾಗೋರ್ ಅವರ ಗೀತಾಂಜಲಿಯ ಕೆಲವು ಪದ್ಯಗಳನ್ನು ಅನುವಾದ ಮಾಡಿದ್ದಾರೆ, ಅವನ್ನ ಪ್ರಕಟಿಸಿದ್ದೇವೆ. ಅದರ ಜೊತೆಗೆ ಇಂಗ್ಲಿಷ್, ಕನ್ನಡ, ತುಳು ಡಿಕ್ಷನರಿ, ಇದು ಹೊಸದಾಗಿ ತುಳು ಮತ್ತು ಕನ್ನಡ ಕಲಿಯುವವರಿಗಾಗಿ. ಮತ್ತೆ ಹ್ಯಾಂಡ್ಬುಕ್ ಟು ಲರ್ನ್ ತುಳು, ಈ ಪುಸ್ತಕವ ಹೊಸದಾಗಿ ತುಳು ಕಲಿಯುವವರಿಗಾಗಿ ಅಥವಾ ತುಳು ಭಾಷಾಶಾಸ್ತ್ರದ ಮೇಲಿನ ಆಸಕ್ತಿ ಇರುವವರಿಗಾಗಿ. ಡಾಕ್ಟರ್ KR ಶೆಟ್ಟಿ ಸೆಂಟರ್ ಫಾರ್ ತುಳು ಸ್ಟಡೀಸ್ನಲ್ಲಿ ಏನೆಲ್ಲ ಕಾರ್ಯಕ್ರಮಗಳು ಇಲ್ಲಿ ಆರಂಭ ಆದ ನಂತರ, ಮೊನ್ನೆ ಏಪ್ರಿಲ್ 24 ನಂತರ ಏನೆಲ್ಲ ಆಗಿದೆ ಅಂತೇಳಿ ಇನಾಗ್ರೇಷನ್, ಅದು ಇಲ್ಲಿ ಉದ್ಘಾಟನೆ ಆಗಿರುವಂಥದ್ದು ದಿನ ಏಪ್ರಿಲ್ 24, ಜೂನ್ 8ಕ್ಕೆ ಕೈಯಾರ ನೆನಪು, ಜುಲೈ 1ಕ್ಕೆ ಪತ್ರಿಕಾ ದಿನ ಮತ್ತು ವೈದ್ಯರ ದಿನ, ಅದೆರಡು ಕೂಡ ಒಂದೇ ಹೊತ್ತಿನಲ್ಲಿ, ಅದು ಗೋವಿಂದದಾಸ ಕಾಲೇಜ್ ಅಲ್ಮೈ ಅಸೋಸಿಯೇಷನ್ ಸಹಯೋಗದೊಂದಿಗೆ. ಜುಲೈ 7 ಪಾತಾಡಿ ರಾಮಕೃಷ್ಣಾಚಾರ್ ಅವರಿಗೆ ನುಡಿ ನಮನ ಸಲ್ಲಿಸಲಾಗಿದೆ. ನಿಟ್ಟೆ ಇನ್ಸ್ಟಿಟ್ಯೂಟ್ ಆಫ್ ಆರ್ಕಿಟೆಕ್ಚರ್ ಅವರ ಸಮರ್ ವರ್ಕ್ಶಾಪ್ನಲ್ಲಿ, ಅದು ಜುಲೈ 22ರಿಂದ 27ರವರೆಗೆ ನಡೆದಿದೆ. ಸೆಪ್ಟೆಂಬರ್ 28 ಅಮೃತ ನೆನಪು, ಅಮೃತ ಸೋಮೇಶ್ವರ್ ಅವರ ಜನ್ಮದಿನದ ನೆನಪಿನಲ್ಲಿ ನಿಟ್ಟೆಯಲ್ಲಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ತುಳು ದಿನವನ್ನು ಆ ದಿನ ಆಚರಿಸಲಾಗಿದೆ. ತುಳು ದಿನ ಅಕ್ಟೋಬರ್ 2ಕ್ಕೆ, ಆ ದಿವಸ ಅಕ್ಟೋಬರ್ 2ರ ದಿವಸ ಅದನ್ನು ಯೂಟ್ಯೂಬ್ನಲ್ಲಿ ಹಾಕಲಾಗಿದೆ. ಇದು ಐಲೇಸ ಹಾಗೂ NMMIT ಅಂದರೆ ನಿಟ್ಟೆ ಇಂಜಿನಿಯರಿಂಗ್ ಕಾಲೇಜಿನ ಜೊತೆ ಸೇರಿ ನಡೆಸಿರುವಂಥದ್ದು. ಅಕ್ಟೋಬರ್ 10ಕ್ಕೆ ಪುಂಡೂರು ವೆಂಕಟರಾಜ ಪುಣಿಚಿತ್ತಾಯ, ಕುವೆಂಪು, ಕನ್ನಡಕ್ಕೆ ಕುವೆಂಪು ಹೇಗೆ ದುಡಿದಾರ ಹಾಗೆ ತುಳುವಿಗೆ ದುಡಿದವರು ಪುಂಡೂರು ವೆಂಕಟರಾಜ ಪುಣಿಚಿತ್ತಾಯರು, ಅವರ ನೆನಪಿನ ಕಾರ್ಯಕ್ರಮವನ್ನು ಮಾಡಲಾಗಿದೆ. ಆ ನಂತರ ಅಕ್ಟೋಬರ್ 28ಕ್ಕೆ ವಾಲ್ಮೀಕಿ ಜಯಂತಿಯನ್ನು, ಅಕ್ಟೋಬರ್ 10ಕ್ಕೆ ಶಾರದಾ ಪೂಜೆಯನ್ನು ಕೂಡ ನಡೆಸಲಾಗಿದೆ. 28ಕ್ಕೆ ವಾಲ್ಮೀಕಿ ಜಯಂತಿ, 29ಕ್ಕೆ ಏಕತಾ ದಿವಸ್ ಹಾಗೂ 30ಕ್ಕೆ ಸ್ವಲ್ಪ ಮೊದಲೇ ಕನಕ ಜಯಂತಿಯನ್ನು ಕೂಡ ನಾವು ಆಚರಿಸಿದ್ದೇವೆ. ಡಿಸೆಂಬರ್ 6ಕ್ಕೆ ಭಾರತೀಯ ಭಾಷಾ ದಿವಸ್ ಮತ್ತು ತುಳು ಪರ್ವ, ಇವೆರಡನ್ನ ನಮ್ಮ ರಾಷ್ಟ್ರೀಯ ಯೋಜನಾ KS ಹೆಗ್ಡೆ ಮೆಡಿಕಲ್ ಅಕಾಡೆಮಿಯ ಘಟಕದ ಜೊತೆಯಲ್ಲಿ ಆಚರಿಸಲಾಗಿದೆ. ಡಿಸೆಂಬರ್ 11ಕ್ಕೆ ಭಾರತೀಯ ಭಾಷಾ ದಿವಸಕ್ಕಾಗಿ ಇಲ್ಲಿ
ವಿವಿಧ ಭಾಷೆಯ ಪುಸ್ತಕಗಳ ಪ್ರದರ್ಶನವನ್ನು ಏರ್ಪಡಿಸಲಾಗಿತ್ತು. ಆಗ ಶೋಕ ಸೃಜನೆ ಇತ್ತು, ಆದರೆ ನಾವು ಅದು ಕಾರ್ಯಕ್ರಮ ಅಂತ ಹೇಳಿ ವಿಶೇಷವಾಗಿ ಹಾಕಿಲ್ಲ, ಅಲ್ಲಿ ಬಂದು ನೋಡುವವರಿಗೆ ನೋಡಿ ಹೋಗ್ಬೋದು ಅಷ್ಟೇ. ನಾವು ಆಲ್ ಅಮೆರಿಕ ತುಳು ಅಸೋಸಿಯೇಷನ್ ಜೊತೆಯಲ್ಲಿ ಒಂದು ಒಪ್ಪಂದವನ್ನು ಕೂಡ ಮಾಡಿಕೊಂಡಿದ್ದೇವೆ. ಅವರ ಆನ್ಲೈನ್ ಗ್ರಂಥಾಲಯಕ್ಕೆ ಪುಸ್ತಕಗಳನ್ನು ಪೂರಣೆ ಮಾಡುವಂತಹ ಕೆಲಸ. ಈಗ ನೀವು ನಾವು ತುಳು ಕೋರ್ಸಸ್ ನಡೆಸ್ತಾ ಇದ್ದೇವೆ, ಗೆಸ್ಟ್ ಲೆಕ್ಚರ್ ಸೀರೀಸ್ ನಡೆಸ್ತೇವೆ, ಕೊಲಾಬರೇಟಿವ್ ಪ್ರೋಗ್ರಾಮ್ಸ್ ನಡೀತದೆ. ಅದು ನಿಂಜಾಲ್ ಮತ್ತು ಸಾನ್ಸಿ ಯೂನಿವರ್ಸಿಟಿ ಜೊತೆಗೆ ಈಗಾಗಲೇ ಅವರು ಮುಂದುವರಿಸ್ತಾ ಇದ್ದಾರೆ. ಸೆಂಟ್ರಲ್ ಇನ್ಸ್ಟಿಟ್ಯೂಟ್ ಆಫ್ ಕ್ಲಾಸಿಕಲ್ ತಮಿಳ್ ಮತ್ತು ಸೆಂಟ್ರಲ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯನ್ ಲ್ಯಾಂಗ್ವೇಜಸ್, ಒಂದು ಚೆನ್ನೈಯ ಸಂಸ್ಥೆ, ಒಂದು ಮೈಸೂರಿನ ಸಂಸ್ಥೆ, ಅದರ ಜೊತೆಗೆ ಕೂಡ ಸೇರಿಕೊಂಡು ನಾವು ಕೆಲಸಗಳನ್ನು ಮುಂದುವರಿಸ್ತಾ ಇದ್ದೇವೆ. ಇಷ್ಟು ನಮ್ಮಲ್ಲಿ ನಡೀತಾ ಇರುವಂತಹ ಕೆಲಸಗಳು. ನಾನು ಆವಾಗಲೇ ಹೇಳಿದಾಗೆ ಇದು ಒಂದೇ ಭಾಷೆಗೆ ಸೀಮಿತ ಆಗಿರುವಂಥದ್ದಲ್ಲ. ಇವತ್ತು ಕವಿ ಕುವೆಂಪು ಅವರ ಬಗ್ಗೆ ಒಂದಷ್ಟು ವಿಚಾರಗಳನ್ನ ನಾವು ಹೇಳ್ತೇವೆ, ಅದ್ರ ಜೊತೆಗೆ ಹಾಡುಗಳನ್ನು ಹಾಡ್ತೇವೆ. ತಮ್ಮಲ್ಲಿ ಪ್ರಶ್ನೆಗಳಿದ್ರೂ ಕೂಡ ಕೇಳಬಹುದು. ಇದು ತೀರಾ ನಾವು ಫಾರ್ಮಲ್ ಪ್ರೋಗ್ರಾಮ್ ಅಂತಲ್ಲ. ಇದು ಮೊದಲು ನಾನು ಒಂದು ಮಾತನ್ನು ಹೇಳಬೇಕಾಗತ್ತೆ. ಕುವೆಂಪು ಅವರು ಯಾಕೆ ಬರೀಲಿಕ್ಕೆ ಆರಂಭಿಸಿದ್ರು ಅಂತ ಅವರು ಈ ಪುಸ್ತಕ ನೆನಪಿನ ದೋಣಿಯಲ್ಲಿ ಪುಸ್ತಕದಲ್ಲಿ ಹೇಳ್ತಾರೆ. ಅವ್ರ ನೆನಪಿನ ದೋಣಿಯಲ್ಲಿ ಯಾವಾಗ ಬರೀಲಿಕ್ಕೆ ಆರಂಭಿಸಿದ್ರು ಗೊತ್ತಾ? ಅವರಿಗೆ 120 ವರ್ಷಗಳನ್ನ ಸರಿಯಾಗಿ 60 ವರ್ಷಗಳ ಹಿಂದೆ, ಅಂದ್ರೆ ನಿನ್ನೆಯ ದಿನಕ್ಕೆ ಸರಿಯಾಗಿ 60 ವರ್ಷಗಳ ಹಿಂದೆ ನೆನಪಿನ ದೋಣಿಯಲ್ಲಿ ಅಂತ ಅವರ ನೆನಪಿನಲ್ಲಿ ಇರುವಂತಹ ಅವರ ಜೀವನದ ಬಗ್ಗೆ ಬರೆದಿದ್ದಾರೆ, ಆತ್ಮಚರಿತ್ರೆ. ಅದರಲ್ಲಿ ಒಂದು ವಿಷಯವನ್ನು ಹೇಳ್ತಾರೆ, ಅವ್ರು ಬರೀಲಿಕ್ಕೆ ಆರಂಭಿಸಿದ್ದು ನೆನಪಿನಲ್ಲಿ ಇಟ್ಕೊಳ್ಳಿಕ್ಕೆ. ಶಾಲೆಯಲ್ಲಿ ವಿದ್ಯಾರ್ಥಿಯಾಗಿದ್ದಾಗ ನೆನಪಿನಲ್ಲಿ ಇಟ್ಟುಕೊಳ್ಳಿಕ್ಕೆ, ತಮಗೂ ನೆನಪಿನಲ್ಲಿ ಇಟ್ಕೊಳ್ಳಿಕ್ಕಾಗುತ್ತೆ, ತಮ್ಮ ಜೊತೆಯವರಿಗೂ ಕೂಡ ಅಂತ. ಹಾಗೆ ಒಂದು ಕವನ ರೂಪದಲ್ಲಿ ಅಥವಾ ಕಥೆಯ ರೂಪದಲ್ಲಿ ಅದನ್ನು ಬರೀತಾ ಇದ್ರಂತೆ. ಅದು ಅಭ್ಯಾಸ ಆಗಿ ಮುಂದುವರಿಕೆ ಆಯಿತು. ಬಹಳ ಪ್ರೀತಿಯಿಂದ ಅದನ್ನು ಮುಂದುವರಿಸಿದ್ರು. ಅವರ ಜೊತೆಗಾರರು ಮತ್ತು ಅಧ್ಯಾಪಕರು ಕೂಡ ಅದನ್ನ ಪ್ರೋತ್ಸಾಹಿಸಿದ್ರು. ಇವರು ಕಾಲೇಜಿನಲ್ಲಿರುವಾಗ JH ಕಜಿನ್ಸ್ ಅನ್ನುವಂಥ ಒಬ್ಬ ವಿದ್ವಾಂಸರು ಬಂದರು. ಎಲ್ಲರೂ ಅವರ ಅಧ್ಯಾಪಕರು ಮತ್ತು ಸಹಪಾಠಿಗಳೆಲ್ಲರೂ ಅವ್ರ ಹತ್ರ ಹೋಗಿ ಮಾತಾಡು, ಅವ್ರಿಗೆ ಬರ್ದನ್ನ ಅವ್ರಿಗೆ ತೋರಿಸು ಅಂತ ಹೇಳಿದ್ರು. ಇವರು ಅವ್ರ ಪುಸ್ತಕವನ್ನ ಅವ್ರು ಬರ್ದಂಥದ್ದನ್ನೆಲ್ಲ ಹಿಡ್ಕೊಂಡು ಹೋಗಿ ಅವ್ರಿಗೆ ತೋರಿಸಿದ್ರು. ತೋರಿಸಿದಕ್ಕೆ ಅವ್ರು ಏನು ಹೇಳಿದ್ರು ಗೊತ್ತಾ? ವಾಟ್ ಆರ್ ಆಲ್ ದಿಸ್ ಸ್ಟಫ್ ಅಂತ ಹೇಳಿದ್ರು. ಅವರು ಇಂಗ್ಲಿಷ್ನವರು. ಅವ್ರು ಕನ್ನಡಕ್ಕೆ ಅನುವಾದ ಮಾಡ್ತಾರೆ. ಏನಿದೆ ಎಲ್ಲ ಕಗ್ಗ ಅಂತ ಹೇಳಿದ್ರು. ನನಗೆ ಮುಖ ಹೊಡೆದಾಗಾಯ್ತು, ಬಹಳ ಬೇಸರ ಆಯ್ತು ಇವರಿಗೆ. ನೀನು ಯಾಕೆ ಇದನ್ನ ಯಾಕೆ ಬರ್ತಿದ್ದೀಯ, ಯಾಕೆ ನಾನು ಬರೋದು ಸರಿಯಾಗಿಲ್ವಾ ಅಂತ ಹೇಳಿದ್ದಕ್ಕೆ ಕುವೆಂಪು ಅವರಿಗೆ ಕಸಿನ್ಸ್ ಅವರು ಒಂದು ಮಾತು ಹೇಳ್ತಾರೆ, ನೀನು ಯಾಕೆ ಇನ್ನೊಂದು ಭಾಷೆಯಲ್ಲಿ ಬರ್ತಿದ್ದಿ, ನಿನ್ನ ಭಾಷೆಯಲ್ಲಿ ಯಾಕೆ ಬರೀಬಾರದು? ಅದಕ್ಕೆ ಕುವೆಂಪು ಅವರ ಉತ್ತರ, ನನ್ನ ಭಾಷೆಯಲ್ಲಿ ನನ್ನ ಭಾವನೆಗಳನ್ನು ಪ್ರಕಟಪಡಿಸಲು ಸರಿಯಾದ ಶಬ್ದಗಳು ಸಿಗ್ತಾ ಇಲ್ಲ ನನಗೆ, ಅದಕ್ಕೆ ನಾನು ಇಂಗ್ಲಿಷ್ನಲ್ಲಿ ಬರೆದಿದ್ದೇನೆ. ಅದಕ್ಕೆ ಅವರು JH ಕಜಿನ್ಸ್ ಅವರು ಒಂದು ಮಾತನ್ನು ಹೇಳ್ತಾರೆ, ಅದನ್ನ ನಾನು ಪ್ರತಿ ಕ್ಲಾಸ್ನಲ್ಲೂ ಹೇಳ್ತೇನೆ, ಎಲ್ಲರೂ ನೆನಪಿನಲ್ಲಿ ಇಟ್ಕೊಳ್ಬೇಕಾಗಿರುವಂಥದ್ದು. ಯಾವ ಭಾಷೆಯು ತನಗೆ ತಾನೇ ಅಸಮರ್ಥ ಅಲ್ಲ, ಸಮರ್ಥನೊಬ್ಬನು ಬರುವ ತನಕ ಅದು ಅಸಮರ್ಥ ಎಂಬಂತೆ ತೋರಬಹುದು. ಸಮರ್ಥನೊಬ್ಬನ ಕೈಯಲ್ಲಿ ಅದು ಎಂಥ ಪವಾಡವನ್ನು ಬೇಕಾದರೂ ಮಾಡಬಹುದು ಅಂತ ಹೇಳ್ತಾರೆ. ಉದಾಹರಣೆಗೆ ರವೀಂದ್ರರನ್ನು ಕೊಡ್ತಾರೆ. ರವೀಂದ್ರನಾಥ್ ಠಾಗೂರರು ಬಂಗಾಳಿ ಭಾಷೆಯನ್ನು ವಿಶ್ವಮಟ್ಟಕ್ಕೆ ಏರಿಸಿದ್ದನ್ನ ಅವರು ಉದಾಹರಣೆಯಾಗಿ ಕೊಡ್ತಾರೆ. ಹಾಗೆ ಆ ಬಳಿಕ ಬಹಳ ಸ್ವಲ್ಪ ಬೇಸರದಿಂದಲೇ ಮನೆಗೆ ಹೋದಂತ ಕುವೆಂಪು 1.5 ತಿಂಗಳಲ್ಲಿ 60ಕ್ಕಿಂತ ಹೆಚ್ಚು ಕವನಗಳನ್ನು ಬರೆದದ್ದನ್ನು ನೋಡಿ ಅವರೇ ತಮಗೆ ತಾವೇ ಆಶ್ಚರ್ಯ ಪಟ್ಕೊಂಡಿದ್ದಾರೆ, ಇಷ್ಟು ನಾನು ಬರೆದ್ರ ಅಂತ ಹೇಳಿ. ಹಾಗೆ ಬರೀಲಿಕ್ಕೆ ಬರಹ ಮುಂದುವರಿಸಿದವರವರು. ಈಗ ಅವರ ಬರಹಗಳ ಬಗ್ಗೆ ಒಬ್ಬೊಬ್ಬರ ಮಾತನ್ನ ಕೇಳೋಣ. ಜಯಲಕ್ಷ್ಮಿ R. ಶೆಟ್ಟಿ ಅವರು ಅವರ ಬದುಕು ಮತ್ತು ಬರಹದ ಬಗ್ಗೆ ಒಂದಷ್ಟು. ಎಲ್ಲರಿಗೂ ನಮಸ್ತೆ. ನಮಸ್ತೆ. ಕನ್ನಡ ಸಾಹಿತ್ಯ ಪರಂಪರೆ ಅದೆಷ್ಟು ಕವಿ ಚೇತನಗಳನ್ನು ಕಂಡಿದೆ. ಅಂದ್ರೆ ಕನ್ನಡ ಸಾಹಿತ್ಯವನ್ನು ಹಿಂದಿರುಗಿ ನೋಡಿದ್ರೆ ಕವಿಗಳದ್ದು ಲೆಕ್ಕ ಇಲ್ಲದಷ್ಟು ಕವಿಗಳು ಇದ್ದಾರೆ. ಅದರಲ್ಲಿ ಪ್ರಮುಖವಾದವರೆಂದರೆ ಅಂದ್ರೆ ಅತ್ಯಮೂಲ್ಯವಾದ ಅನರ್ಘವಾದ ರಸಋಷಿ ಚೇತನ ಎಂದರೆ ಕುವೆಂಪು ಅವರು. ನಾವಿವತ್ತು ರಾಷ್ಟ್ರಕವಿ ಕುವೆಂಪು
120ರ ನೆನಪಲ್ಲಿದ್ದೇವೆ. ಅಂದ್ರೆ 20ನೇ ಶತಮಾನದಲ್ಲಿ ಹಿಂದೆ 20ನೇ ಶತಮಾನ ಕಂಡಂತಹ ದೈತ್ಯ ಪ್ರತಿಭೆ ವರಕವಿ ಬೇಂದ್ರೆಯವರಿಂದ ಯುಗದ ಕವಿ, ಜಗದ ಕವಿ ಎನಿಸಿಕೊಂಡವರು ಕುವೆಂಪು. ಹಾಗೆಯೇ ವಿಶ್ವ ಮಾನವ ಸಂದೇಶವನ್ನು ನೀಡಿದವರು. ಕನ್ನಡದ 2ನೆಯ ರಾಷ್ಟ್ರ ಕವಿ. ಜ್ಞಾನಪೀಠ ಪ್ರಶಸ್ತಿಯನ್ನು, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು, ಕೇಂದ್ರ ಸಾಹಿತ್ಯ ಮೊದಲ ಬಾರಿಗೆ ಕನ್ನಡಕ್ಕೆ ತಂದುಕೊಟ್ಟವರು ಕುವೆಂಪು ಅವರು. ಕರ್ನಾಟಕ ಸರ್ಕಾರ ಕೊಡಮಾಡುವ ಕರ್ನಾಟಕ ರತ್ನ ಪ್ರಶಸ್ತಿ ಮತ್ತು ಪಂಪ ಪ್ರಶಸ್ತಿಗಳನ್ನು ಮೊದಲ ಬಾರಿಗೆ ಪಡೆದವರು ಕುವೆಂಪು. ಕುವೆಂಪು ಅವರು, ಅವರದ್ದು ಕಾವ್ಯನಾಮ ಕುವೆಂಪು. ಅವರ ತಂದೆ ವೆಂಕಟಪ್ಪ, ಅಂದ್ರೆ ಅವರ ಹೆಸರು ಪುಟ್ಟಪ್ಪ. ಒಟ್ಟಿಗೆ ಕುವೆಂಪು ಅಂದ್ರೆ ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ. ಕುಪ್ಪಳ್ಳಿ ಅನ್ನುವುದು ಅವರ ಊರು. 1994ರ ನವೆಂಬರ್ 29 ಅಂದ್ರೆ ನಿನ್ನೆ ದಿನ ಕುವೆಂಪು ಅವರು ಹುಟ್ಟಿದ್ದು. ಅವರು ಹುಟ್ಟಿದ ಊರು ಅವರ ತಾಯಿಯ ತವರೂರಾದ ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪ ತಾಲೂಕಿನ ಹಿರೇಕೊಡಿಗೆಯಲ್ಲಿ. ತಾಯಿ ಸೀತಮ್ಮನವರು, ಆಗಲೇ ಹೇಳಿದಾಗಿ ತಂದೆ ವೆಂಕಟಪ್ಪನವರು. ಅವರ ಬಾಲ್ಯವನ್ನು ಅವರ ತಂದೆಯ ಊರಾದ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿಯ ತಾಲೂಕಿನ ಕುಪ್ಪಳ್ಳಿಯಲ್ಲಿ ಅವರು ಕರೆದು, ಆರಂಭಿಕ ಶಿಕ್ಷಣವನ್ನು ಅವರು ಕೂಲಿ ಮಠದಲ್ಲಿ ಆಯ್ತು. ಒಂದು ಮಾಧ್ಯಮಿಕ ಶಿಕ್ಷಣ ತೀರ್ಥಹಳ್ಳಿಯಲ್ಲಿ ನಡೆಯಿತು. ನಂತರ ಮೈಸೂರಿನ ವೆಸ್ಲಿಯಲ್ ಮಿಷನ್ ಹೈಸ್ಕೂಲ್ನಲ್ಲಿ ತಮ್ಮ ಶಿಕ್ಷಣವನ್ನು ಮುಂದುವರಿಸಿದರು. ಮೈಸೂರಿನ ಮಹಾರಾಜ ಕಾಲೇಜಿಂದ BA ಪದವಿಯನ್ನು, ಕನ್ನಡದಲ್ಲಿ MA ಪದವಿಯನ್ನು ಪಡೆದರು. TS ವೆಂಕಣ್ಣಯ್ಯ ಇವರಿಗೆ ಗುರುಗಳಾಗಿದ್ದರು. ಅವರು ಬರೆದಂತಹ ಮಹಾಕಾವ್ಯ ಶ್ರೀ ರಾಮಾಯಣ ದರ್ಶನದಲ್ಲಿ ಆದಿಯಲ್ಲಿ ಗುರುವಂದನೆಯಲ್ಲಿ ಈ ಕಾವ್ಯವನ್ನು ಶ್ರೀ ಗುರು ವೆಂಕಣ್ಣಯ್ಯವರಿಗೆ ಅರ್ಪಿಸಿದ್ದಾಗಿ ತಿಳಿಸಿದ್ದಾರೆ. ಹಾಗೆ ಅವರ ವೃತ್ತಿ ಜೀವನವನ್ನು ನೋಡಿದರೆ ಕುವೆಂಪು ಅವರು ಮೈಸೂರಿನ ಮಹಾರಾಜ ಕಾಲೇಜಿನ ಪ್ರಾಧ್ಯಾಪಕರಂದ್ರೆ ಒಬ್ಬ ಕವಿಯಾಗಿ, ಒಬ್ಬ ಲೇಖಕನಾಗಿ, ಒಬ್ಬ ಪ್ರಾಧ್ಯಾಪಕನಾಗಿ, ಅಂದರೆ ಜೀವನದ ಉನ್ನತ ಯಾವ ಪದವಿಯನ್ನು ಏರ್ಬೋದು ಅಂತ ಹೇಳಿದ್ರೆ ಉಪಕುಲಪತಿ ಪದವಿಯನ್ನು ಸಹ ಏರಿದವರು ಅವರು. ವೈವಾಹಿಕ ಜೀವನದಲ್ಲಿ ಕುವೆಂಪು ಅವರು ಹೇಮಾವತಿಯವರನ್ನು ವಿವಾಹವಾದರು. ಪೂರ್ಣಚಂದ್ರ ತೇಜಸ್ವಿ, ಗೋಕುಲ್ಯದಯ ಚೈತ್ರ, ಇಂದುಕಲಾ ಹಾಗೂ ತಾರಿಣಿ ಅವರು ಅವರ ಮಕ್ಕಳು. 4 ಜನ ಮಕ್ಕಳು. ಪೂರ್ಣಚಂದ್ರ ತೇಜಸ್ವಿ ನಮಗೆಲ್ಲ ತಿಳಿದಿರುವ ಹಾಗೆ ಅವರು ಕನ್ನಡದ ಅಗ್ರಮಾನ್ಯ ಸಾಹಿತಿಗಳಲ್ಲಿ ಒಬ್ಬರಾಗಿದ್ದಾರೆ. ಹೀಗೆ ಕುವೆಂಪು ಸಾಹಿತ್ಯ ಕೃಷಿಯನ್ನು ಎಲ್ಲ ವಿಧದಲ್ಲಿ ಮಾಡಿದವರು. ಅಂದರೆ ಸಣ್ಣ ಕತೆ, ಕವಿತೆ, ಕಾದಂಬರಿ, ನಾಟಕ, ವಿಮರ್ಶೆ, ಆತ್ಮಕಥೆ, ಜೀವನ ಚರಿತ್ರೆ, ಮಹಾಕಾವ್ಯ, ಖಂಡಕಾವ್ಯ, ಈ ತರ ಎಲ್ಲ ಕ್ಷೇತ್ರಗಳಲ್ಲಿಯೂ ಕೃಷಿ ಮಾಡಿದವರು, ಸಾಹಿತ್ಯ ಕೃಷಿ ಮಾಡಿದವರು ಕುವೆಂಪು ಅವರು. ಅವರ ಕೃತಿಗಳನ್ನು ನೋಡಿದ್ರೆ ಅಂದ್ರೆ ಮಹಾಕಾವ್ಯದಲ್ಲಿ ಶ್ರೀ ರಾಮಾಯಣ ದರ್ಶನವನ್ನು ನೋಡಬಹುದು. ಖಂಡಕಾವ್ಯದಲ್ಲಿ ಚಿತ್ರಾಂಗದ ಎನ್ನುವ ಖಂಡಕಾವ್ಯವನ್ನು ಬರೆದಿದ್ದಾರೆ. ಒಟ್ಟು 23 ಕವನ ಸಂಕಲನಗಳನ್ನು ಬರೆದಿದ್ದಾರೆ ಅವರು. ಅದರಲ್ಲಿ ಒಂದೆರಡು ಹೆಸರು ಹೇಳುತ್ತಾದ್ರೆ ಕೊಳಲು, ಪಾಂಚಜನ್ಯ, ನವಿಲು, ಕಲಾಸುಂದರಿ, ಕಥನ ಕವನಗಳು, ಕೋಗಿಲೆ ಮತ್ತು ಸೋವಿಯತ್ ರಷ್ಯಾ, ಪ್ರೇಮ ಕಾಶ್ಮೀರ, ಹೀಗೆ ಸಾಲುಗಳು ಉದ್ದ ಹೇಳ್ತಾ ಹೋಗ್ಬೋದು. ಕಥಾ ಸಂಕಲನ 2, ಕಾದಂಬರಿಗಳು ದೊಡ್ಡ 2 ಕಾದಂಬರಿಗಳು ಬರೆದಿದ್ದಾರೆ. ಅದರಲ್ಲಿ ಕಾನೂರು ಹೆಗ್ಗಡತಿ ಮತ್ತು ಮಲೆಗಳಲ್ಲಿ ಮದುಮಗಳು. ಹಲವಾರು ನಾಟಕಗಳನ್ನು ಬರೆದಿದ್ದಾರೆ. ಯಮನ ಸೋಲು, ಜಲಾಗಾರ, ಬಿರುಗಾಳಿ, ವಾಲ್ಮೀಕಿಯ ಭಾಗ್ಯ, ಮಹಾರಾತ್ರಿ, ರಕ್ತಾಕ್ಷಿ, ಶೂದ್ರ ತಪಸ್ವಿ, ಬೆರಳಿಗೆ ಕೊರಲ್, ಚಂದ್ರಹಾಸ, ಕಾನೀನ, ಹಾಗೆ ಮಲೆನಾಡಿನ ಚಿತ್ರಗಳು ಎನ್ನುವ ಪ್ರಬಂಧವನ್ನು ಬರೆದಿದ್ದಾರೆ. ಹಲವಾರು ವಿಮರ್ಶೆಗಳನ್ನು ಬರೆದಿದ್ದಾರೆ. ನೆನಪಿನ ದೋಣಿಯಲ್ಲಿ ಕೇಳಿ ಮಾಡಿದಾಗೆ ಆತ್ಮಕಥೆ, ಅದು ನೆನಪಿನ ದೋಣಿಯಲ್ಲಿ ಅದು ಕುವೆಂಪು ಅವರ ಆತ್ಮಕಥೆ. ಜೀವನ ಚರಿತ್ರೆಗಳನ್ನು ಬರೆದಿದ್ದಾರೆ. ಅದರಲ್ಲಿ ಅವರಿಗೆ ಮಾರ್ಗದರ್ಶನ ಅಂತ ಸ್ವಾಮಿ ವಿವೇಕಾನಂದನವನ್ನು, ರಾಮಕೃಷ್ಣ ಪರಮಹಂಸನವರ ಜೀವನ ಚರಿತ್ರೆಯನ್ನು ಬರೆದಿದ್ದಾರೆ. ಗುರುವಿನೊಡೆಗೆ ದೇವರಡಿಗೆ, ಕೊಲಂಬೋಯಿಂದ ಆಲೂರಕ್ಕೆ, ಅದು 2 ಅವರ ಅನುವಾದಗಳು. ಹಲವಾರು ಭಾಷಣಗಳು, ಲೇಖನಗಳನ್ನು ಬರೆದಿದ್ದಾರೆ. ಹಾಗೆಯೇ ಶಿಶು ಸಾಹಿತ್ಯ, ಅಮಲನ ಕತೆ, ಮೋಡಣ್ಣನ ತಮ್ಮ, ಹಾಳೂರು, ಬೊಮ್ಮನಹಳ್ಳಿಯ ಕಿಂದರಿ ಜೋಗಿ, ನನ್ನ ಗೋಪಾಲ, ನನ್ನ ಮನೆ, ಮೇಘಪುರ, ಮರಿವಿಜ್ಞಾನಿ, ನರಿಗಳಿಗೇಕೆ ಕೋಡಿಲ್ಲ ಎನ್ನುವ ಶಿಶು ಸಾಹಿತ್ಯವನ್ನು ಬರೆದಿದ್ದಾರೆ. ಜನಪ್ರಿಯ ವಾಲ್ಮೀಕಿ ರಾವಣ ಇತರ ಸಾಹಿತ್ಯಗಳಲ್ಲಿ ಬರ್ತದೆ. ಆಯ್ದ ಸಂಕಲನಗಳನ್ನು ಬರೆದಿದ್ದಾರೆ. ಕನ್ನಡ ನಿಂಡಿಮ, ಕಪಿಗನ ಕೈಮುಟ್ಟಿ, ಬುಟ್ಟಿ, ಪ್ರಾರ್ಥನಾ ಗೀತಾಂಜಲಿ, ಹೀಗೆ ಕುವೆಂಪುರವರಿಗೆ ಹಲವಾರು ಪ್ರಶಸ್ತಿಗಳು. ನಾನು ಆಗಾಗಲೇ ಹೇಳಿದಾಗೆ ಜ್ಞಾನಪೀಠ ಪ್ರಶಸ್ತಿ, 2ನೆಯ ರಾಷ್ಟ್ರಕವಿಯನ್ನು ಬಿರುದು, ಹೀಗೆ ಹಲವಾರು ಪ್ರಶಸ್ತಿಗಳು ಸಂದಿವೆ. ಈಗ
ಮಹಾಕಾವ್ಯ, ಕುವೆಂಪು ಅವರ ಮಹಾಕಾವ್ಯ ಶ್ರೀ ರಾಮಾಯಣ ದರ್ಶನದಲ್ಲಿ ಒಂದು ಚಿಕ್ಕ ಪಂಚವಟಿಯ ಪ್ರಣಕುಟಿ ಎನ್ನುವ ಒಂದು ವಿಭಾಗವನ್ನು ತೆಗೆದು ಮಾತಾಡುವುದಾದರೆ, ಕುವೆಂಪುರವರ ಮಹಾ ಛಂದಸ್ಸಿನಲ್ಲಿ ಬರೆದಂತಹ ರಾಮಾಯಣ ದರ್ಶನದ, ಅಂದರೆ ಮೊದಲ ಜ್ಞಾನಪೀಠ ಪ್ರಶಸ್ತಿ ಪಡೆದವರು. ಆ ಜ್ಞಾನಪೀಠ ಪ್ರಶಸ್ತಿ ಸಿಕ್ಕಿದ್ದು ಅವರ ಶ್ರೀ ರಾಮಾಯಣ ದರ್ಶನ ಎಂಬ ಕೃತಿಗೆ ಮಹಾ ಛಂದಸ್ಸಿನಲ್ಲಿ ಬರೆದರು. ಇದು ನೀವು ಸಾಮಾನ್ಯವಾಗಿ ಕುವೆಂಪುರವರ ಪರಿಚಯದಲ್ಲಿ ಕೇಳ್ತಾ ಇದ್ದೀರಿ. ಅದರಲ್ಲಿ ಬಂದಂತಹ ಒಂದೆರಡು ಸಾಲುಗಳನ್ನಷ್ಟೇ ನಾವು ನಿಮಗೆ ಇಲ್ಲಿ ಓದ್ತಾ ಇದ್ದೇವೆ. ವೈಡೂರ್ಯಗಳ ರಾಸಿಗೊಂಡಂತೆ ದಂಡಂ ಮುಚ್ಚಿ ಪಸುರ್ಮುಡಿದು ಸಾಲ್ಗೊಂಡಿಹವು ಹೊಂಗೆ ಪಡಿನೆಳಲ್ ಕನ್ನಡಿ ಬಿಡಿದ ತೆರದಿನೆಸೆಯಲ್ಕೆ ಕಾಣ್ಬುದದೋ ಗರಿ ಎಲೆಯ ಬಿದಿರ ಮೆಳೆಚವರಿ ಅದೋ ನವಿಲ್ ಹೊಳೆಯ ನೀರಿಗೆ ಬಾಗಿದೊಂದು ಕೊಂಬೆಯ ಮೇಲೆ ಕುಳಿತೀಂಟು ಹುದಿಹುದೆಂದು ಅಗಗೋ ನೀರ್ವಕ್ಕಿಗಳ್ ಏಂ ಕ್ರೀಡೆಯಿಂಚರಂ ಏನೆತ್ತರದ ಸಾಲಮಿದು ಕಣ್ಣೆತ್ತಿ ನೋಡಿ ಪೂರೈಸಲಾರದೆ ಕೊರಲ್ ದಣಿಯುತ್ತಿದೆ ನೋಡುವಲ್ಮೀಕ ಗೋಪುರಮಿದು ಕೈಯ ಬಿಲ್ಲನ್ನೆತ್ತಿ ದೊಡಮದರ ಕೊಪ್ಪಿಗುಮ್ನೆತ್ತಿ ನಿಲುಕದು ಹುತ್ತದ ಅತ್ತೆ ನೋಡತ್ತತ್ತಲ್ ಕಳಿತ ಪಣ್ಮಳೆಗರೆದು ನೆಲಂಕೆ ಸುರೇಳುತ್ತಿದೆ ಸೋದರಸಕೆ ಏನ ಮಂಗಳವು ಕಾಲ್ ಜಾರುತ್ತಿದೆ ನನಗೆ. ಕಾಡಲ್ಲಿ ರಾಮ ಸೀತೆ ನಡ್ಕೊಂಡು ಹೋಗ್ತಾ ಇರುವಾಗ ಪರ್ಣಕುಟಿರ ಪಂಚವಟಿ ಹತ್ರ ಪರ್ಣಕುಟಿರ ನಿರ್ಮಾಣದ ಆಲೋಚನೆಯಲ್ಲಿರುವಾಗ ಪ್ರಕೃತಿಯನ್ನು ನೋಡಿ ಬಂದಂತಹದ್ದು. ದಟ್ಟವಾದ ಅರಣ್ಯದಲ್ಲಿ ದೊಡ್ಡದಾದ ಆಲದ ಮರದ ತುದಿಯಲ್ಲಿ ಕುಳಿತಿದ್ದ ಗಿಡುಗ ಜಟಾಯು ಕೆಳಗೆ ಹಚ್ಚ ಹಸಿರು ಹುಲ್ಲಿನ ನೆಲದ ಮೇಲೆ ಪಂಚವಟಿ ಹತ್ರ ಮುಖ ಮಾಡಿ ನಡೆದು ಹೋಗುತ್ತಿದ್ದ 3 ಸುರದ್ರೂಪಿ ಮನುಷ್ಯರನ್ನು ನೋಡಿ ಕೆಳಗಿಳಿದರು. ದೊಡ್ಡ ಗಾತ್ರದ ಪಕ್ಷಿಯನ್ನು ನೋಡಿದ ಅವರಲ್ಲಿ ಇದರಲ್ಲಿ ನಿಶಾಚರ ಮೋಸವಿದೆ ಎನ್ನುವ ಭಯವೂ ಅನುಮಾನವೂ ಹುಟ್ಟಿತು. ಪಕ್ಷಿಯಲ್ಲಿ ನೀನು ಯಾರು ಎಂದು ಕೇಳಿದಾಗ ಮಗು, ನಾನು ಬೇರೆ ಯಾರೂ ಅಲ್ಲ, ನಿನ್ನ ತಂದೆ ಮಿತ್ರ ಸಂಪಾತಿಯ ತಮ್ಮ. ನನ್ನ ಹೆಸರು ಜಟಾಯು. ಈ ದಟ್ಟವಾದ ಅರಣ್ಯದಲ್ಲಿ ದುಷ್ಟ ರಾಕ್ಷಸರು ಇದ್ದಾರೆ. ನಿಮ್ಮ ಒಪ್ಪಿಗೆ ಇದ್ದರೆ ನಾನು ನಿಮಗೆ ಸಹಾಯ ಮಾಡುವೆ ಎಂದನು. ಮೂವರು ಪ್ರೀತಿಯಿಂದ ಗಿಡುಗನಿಗೆ ನಮಸ್ಕರಿಸಿದರು. ಗಿಡುಗ ಆಕಾಶದಲ್ಲಿ ಕಾವಲಾಗಿ ಹಾರುತ್ತಿರಲು ಈ ಮೂವರು ಗೋದಾವರಿಯ ದಡದಲ್ಲಿದ್ದ ಪಂಚವಟಿಯತ್ತ ನಡೆದರು. ಮುಂದೆ ಕಾಣುತ್ತಿರುವಂತಹ ಮನೋಹರವಾದ ಕಾಡನ್ನು ಉದ್ದೇಶಿಸಿ ರಾಮ ಲಕ್ಷ್ಮಣನನ್ನು ಕರೆದು, ಲಕ್ಷ್ಮಣ, ಈ ಕಾಡು ಮುನಿ ಅಗಸ್ತ್ಯರು ವರ್ಣಿಸಿದ ಹಾಗೆ ಇದೆ. ಇಲ್ಲಿ ಶಾಂತವಾದ ವಾತಾವರಣವಿದೆ. ಚಿತ್ರಕೂಟದ ಸೌಂದರ್ಯಕ್ಕಿಂತಲೂ ಸುಖಕ್ಕಿಂತಲೂ ಭಿನ್ನವಾದದ್ದು ಇಲ್ಲಿದೆ. ಈ ರೀತಿಯ ಸುಖ ನಾವು ಹಿಂದೆ ಅನುಭವಿಸಿಯೇ ಇಲ್ಲ. ನೋಡು, ಬೆಟ್ಟದಲ್ಲಿರುವ ಮರಗಳ ಕೊಂಬೆಗಳು ಚಾಮರಗಳಂತೆ ನಮ್ಮನ್ನು ಕೈಬೀಸಿ ಕರೆಯುತ್ತಿವೆ. ಈ ವನಲಕ್ಷ್ಮಿಯು ಹೂಮಳೆಗೆರೆದು ಗೋದಾವರಿಯ ಅಲೆಗಳ ಮಧುರ ಧ್ವನಿಯಿಂದ ನಮ್ಮನ್ನು ಸ್ವಾಗತಿಸುತ್ತಿರುವಳು. ಅಲ್ಲಿ ನೋಡು, ವಜ್ರ ವೈಡೂರ್ಯಗಳನ್ನು ರಾಶಿ ಮಾಡಿದಂತಹ ಕಾಣುವ ಹಸುರಾದ ದಂಡೆಯನ್ನು ಆವರಿಸಿರುವ ಹೊಂಗೆಯ ಸಾಲು. ಅಲ್ಲಿ ವಿಹರಿಸುತ್ತಿರುವ ನೀಲಹಕ್ಕಿಗಳು ಹೇಗೆ ಶಬ್ದ ಮಾಡುತ್ತಿವೆ. ಎತ್ತರವಾದ ಸಾಲುಗಳನ್ನು ಕತ್ತೆತ್ತಿ ನೋಡಲೂ ಆಗದೆ ಕುತ್ತಿಗೆ ನೋಯುತ್ತಿದೆ. ಅಲ್ಲಿರುವ ಹುತ್ತದ ತುದಿಯನ್ನು ನೋಡು. ಬಿಲ್ಲನ್ನು ಎತ್ತಿ ಹಿಡಿದರೂ ಹುತ್ತದ ತುದಿಯನ್ನು ಎಡುಕಲಾರದಷ್ಟು ಎತ್ತರವಿದೆ. ಹಣ್ಣುಗಳ ರಸವೆಲ್ಲ ಸೋರಿ ನೆಲವೆಲ್ಲ ಕೆಸರಾಗಿದೆ ಎಂದನು. ಅಲ್ಲಿ ಅತ್ತಿಂದಿತ್ತ ಸುಳಿದಾಡುತ್ತಿದ್ದ ಜಿಂಕೆ ಮನೆಯನ್ನು ಕಂಡಂತಹ ಸೀತೆಯು ರಾಮನಿಗೆ, ಸಾಧು ಪ್ರಾಣಿಗಳಿರುವ ಈ ಜಾಗ ನಮ್ಮ ಎಲೆಮನೆಗೆ ಸರಿಯಾದ ಜಾಗ. ಈ ಪ್ರದೇಶವು ಎತ್ತರವಾಗಿದ್ದು ಸುಂದರವಾದ ದೃಶ್ಯವನ್ನು ಹೊಂದಿದೆ. ಕಾಡುಗಳಿಂದಲೂ ನದಿಗಳಿಂದಲೂ ಹೂವು ಹಣ್ಣುಗಳಿಂದಲೂ ರಮಣೀಯವಾಗಿದೆ ಎಂದಳು.
ಅತಿ ಹತ್ತಿರವೂ ಅಲ್ಲದೆ ಅತಿ ದೂರವೂ ಅಲ್ಲದೆ ಸುಳಿದಾಡುತ್ತಿರುವ ಮೃಗಗಳಿಂದ ಕೂಡಿದಂತಹ ಸುಂದರವಾದ ಈ ಜಾಗದಲ್ಲಿ ಎಲ್ಲರೂ ಸೇರಿ ಎಲೆಮನೆಯನ್ನು ಕಟ್ಟುವ ನಿರ್ಧಾರ ಮಾಡಿದರು. ಇಲ್ಲಿ ಅಂದ್ರೆ ಕುವೆಂಪು ಅವರ ಬರವಣಿಗೆಯಲ್ಲಿ ಪ್ರಕೃತಿಯನ್ನು, ಯಾಕಂದ್ರೆ ಪ್ರಕೃತಿಯನ್ನೇ ಮೂಲವಾಗಿ ಇಟ್ಟುಕೊಂಡು ಹಲವಾರು ಬರವಣಿಗೆಗಳನ್ನು ಬರೆದವರು. ಯಾವುದೇ ಬರವಣಿಗೆಯಲ್ಲಿ ನೋಡಿದ್ರು, ಯಾವುದೇ ಅವರ ರಚನೆಯಲ್ಲಿ ನೋಡಿದ್ರು, ಪ್ರಕೃತಿಯನ್ನು ಒಂದಲ್ಲ ಒಂದು ರೀತಿಯಲ್ಲಿ ಸಮೀಕರಿಸಿ ಅದನ್ನು ಅದರೊಳಗೆ ಸೇರಿಸಿ ಬಂದವರು. ಆ ರೀತಿಯ ಒಂದು ಪ್ರಕೃತಿಯ ವರ್ಣನೆಯನ್ನು ನಾವು ಈ ಒಂದು ಚಿಕ್ಕ ಭಾಗದಲ್ಲಿ ತಿಳಿಲಿಕ್ಕೆ ಪ್ರಯತ್ನಿಸಿದ್ದೇವೆ. ವಂದನೆಗಳು. ಕುವೆಂಪು ಅವರ ಬರೆದ ಬರಹಗಳ ಕುರಿತು ನಿಮ್ಗೆ ಒಂದಷ್ಟು ವಿವರಿಸಿದ್ರು ನೋಡಿ. ಅದರಲ್ಲಿ ಕುಮಾರವ್ಯಾಸ ಭಾರತದ ಬರವಣಿಗೆಯನ್ನು ಅವರು ಹೇಳಿಲ್ಲ ಅಂತ ಅವರ ತಪ್ಪಲ್ಲ, ಅದಕ್ಕಿಂತ ಹೆಚ್ಚು ಅದೆಷ್ಟೋ ಪುಸ್ತಕಗಳಲ್ಲಿ ಅವರು ಬರೆದಿದ್ದಾರೆ. ಆ ತೋರಣ ನಾಂದಿ ಅದನ್ನ ಸಂಪಾದನೆ ಮಾಡಿದವರು ಅವರು, ಕುವೆಂಪು ಅವರು. ತೋರಣ ನಾಂದಿ ಅಂತ ಅದಕ್ಕೆ ವಿಸ್ತಾರವಾದ ಒಂದು ಪ್ರಸ್ತಾವನೆಯನ್ನು ಬರೆದಿದ್ದಾರೆ, ಬಹಳ ಚೆನ್ನಾಗಿ ಬರೆದಿದ್ದಾರೆ. ಕುಮಾರವ್ಯಾಸನ ಬಗ್ಗೆ ಅವರಿಗೆ ಬಹಳ ಅಭಿಮಾನ. ಕುಮಾರವ್ಯಾಸನು ಹಾಡಿದನೆಂದರೆ ಕಲಿಯುಗ ದ್ವಾಪರವಾಗುವುದು, ಭಾರತ ಕಣ್ಣಲ್ಲಿ ಕುಣಿಯುವುದು, ಮೈಯಲ್ಲಿ ಮಿಂಚಿನ ಹೊಳೆ ತುಳುಕಾಡುವುದು ಹೇಳ್ತಾರೆ. ಅಂಥ ಕವಿ ಕುವೆಂಪು ಅವರ ಕವಿತೆಗಳಲ್ಲಿ ಭಕ್ತಿ ರಸದ ಬಗ್ಗೆ ಜ್ಯೋತಿ ಮಹಾದೇವ್ ತಮ್ಮ ಮಾತುಗಳಲ್ಲಿ ತಿಳಿಸಿದ್ದಾರೆ. ಬಿಸಿಲಿನ ಹೊತ್ತು ನಿದ್ದೆ ಬರುವ ಸಮಯ ಅಲ್ಲ ಮಕ್ಕಳೇ? ಕುವೆಂಪು ಕವನಗಳಲ್ಲಿ ಭಕ್ತಿ, ಕುವೆಂಪು ಭಕ್ತಿಗೆ ತುಂಬಾ ಪ್ರಾಮುಖ್ಯ ಕೊಟ್ಟವರಲ್ಲ, ಆದರೆ ಅವರ ಎಷ್ಟೋ ಕವನಗಳಲ್ಲಿ ಭಕ್ತಿಯನ್ನು ನಾವು ಕಾಣ್ತೇವೆ. ನವರಸ ಅಂತ ಹೇಳ್ತಾರೆ, ಕಾವ್ಯಗಳಿಗೆ ಬೇಕಾದ ಒಂದು ಭಾಗ ಅದು. ಮಹಾಕಾವ್ಯ ಅಂತ ಹೇಳಬೇಕಿದ್ರೆ ಅದಕ್ಕೆ ನವರಸವೂ ಬೇಕು. ನವರಸದ ಬಗ್ಗೆ ಕೇಳಿದ್ದೀರಿ ನೀವೆಲ್ಲ, ಸಾಹಿತ್ಯದ ವಿದ್ಯಾರ್ಥಿಗಳು, ಕನ್ನಡ ಓದ್ತೀರಿ ಅಲ್ವಾ? ಮಹಾಕಾವ್ಯ ಅಂತ ಹೇಳುವಾಗ ಅದರಲ್ಲಿ ನವರಸಗಳು ಇರಬೇಕು ಅಂತ ಹೇಳ್ತಾರೆ. ಆ ನವರಸಗಳು ಯಾವುದು ಅಂತೇಳಿ ನಿಮ್ಮ ಹತ್ರ ಪ್ರಶ್ನೆ ಕೇಳಿದ್ರೆ ಉತ್ತರ ಲೇಟ್ ಆಗ್ತದೆ. ಹಾಸ್ಯ, ಶೃಂಗಾರ, ಭಯಾನಕ, ಭೀಭತ್ಸ, ಮತ್ತೆ ವೀರ, ರೌದ್ರ, ಕರುಣ, ಅದ್ಭುತ, ಶಾಂತರಸ, ಇದಿಷ್ಟು ನವರಸಗಳು ಅಂತ ಹೇಳ್ತಾರೆ. ಭಕ್ತಿ ಈ ನವರಸದಲ್ಲಿ ಒಂದಾಗಿ ಬರೋದಿಲ್ಲ. ಆದ್ರೆ ಭಕ್ತಿಯನ್ನೇ ವಿಶೇಷವಾಗಿ ನಿಲ್ಲಿಸಿಕೊಂಡು ನವವಿಧ ಭಕ್ತಿ ಅಂತೇಳಿ ದಾಸ ಸಾಹಿತ್ಯಕ್ಕೆ ಮೀಸಲಾಗಿ ಮಾತಾಡ್ತಾರೆ. ಆ ದಾಸ ಸಾಹಿತ್ಯಕ್ಕೆ ಮೀಸಲಾದ ನವವಿಧ ಭಕ್ತಿಯನ್ನ ಕುವೆಂಪು ಕವನಗಳಲ್ಲಿ ಯಾವ ರೀತಿ ಕಾಣಬಹುದು ಅನ್ನುವ ಒಂದು ದೊಡ್ಡ ಪ್ರಬಂಧವನ್ನ ಸಣ್ಣದಾಗಿ ಮಾಡಿ ನಿಮ್ಗೆ ಒಂದು ಪರಿಚಯಾತ್ಮಕವಾಗಿ ಇಲ್ಲಿ ಹೇಳ್ತಾ ಇದ್ದೇನೆ. ನವವಿಧ ಭಕ್ತಿ ಅಂತ ಹೇಳುವಾಗ ಶ್ರವಣ, ಕೀರ್ತನ, ಸ್ಮರಣ, ಪಾದಸೇವನ, ಅರ್ಚನ, ವಂದನ, ದಾಸ್ಯ, ಸಖ್ಯ ಮತ್ತು ಆತ್ಮನಿವೇದನ, ಇವಿಷ್ಟು ನವವಿಧ ಭಕ್ತಿಗಳು. ಇದರ ವಿವರಣೆಗೆ ಈಗ ಹೋಗೋದಿಲ್ಲ, ಸಮಯ ಆಗ್ತದೆ. ಈ ನವವಿಧ ಭಕ್ತಿಗಳು ಕುವೆಂಪು ಅವರ ಎಲ್ಲಾ ಕವನಗಳಲ್ಲೂ ಬರ್ತದೆ ಅಂತಲ್ಲ, ಕೆಲವು ಕವನಗಳಲ್ಲಿ ಈ ಕೆಲವು ಭಾವಗಳು ಹಾದು ಹೋಗ್ತವೆ, ಕೆಲವು ಕವನಗಳಲ್ಲಿ ಈ ಭಾವಗಳು ಸ್ಥಾಯಿಯಾಗಿ ಮೂಲವಾಗಿ ಉಳಿದುಕೊಳ್ಳುತ್ತವೆ. ನವೋದಯ ಸಾಹಿತ್ಯ ಕಾಲದಲ್ಲಿಯೇ ಕಾವ್ಯಲೋಕಕ್ಕೆ ಕಾಲಿರಿಸಿದ ಕುವೆಂಪು ಅವರು ಪರಿಸರದ, ಮುಖ್ಯವಾಗಿ ಪ್ರಕೃತಿಯ ವರ್ಣನೆಯನ್ನೇ ಮಾಡಿದ್ದು ಜಾಸ್ತಿ ಅವರ ಸಾಹಿತ್ಯದಲ್ಲಿ. ಅವರ ಕವನಗಳಲ್ಲಿಯೂ ಕಾವ್ಯ ಕಾದಂಬರಿಗಳಲ್ಲಿಯೂ ರಾಮಾಯಣ ದರ್ಶನದ ಒಂದು ಭಾಗ ಪ್ರಕೃತಿ ವರ್ಣನೆಯನ್ನು ಈಗ ಮೇಡಮ್ ಹೇಳಿದ್ರು, ವಿಜಯಲಕ್ಷ್ಮಿ ಮೇಡಮ್ ಓದಿದ್ರು, ಜಯಲಕ್ಷ್ಮಿ ಮೇಡಮ್ ಅದರ ವಿವರಣೆಯನ್ನು ಕೊಟ್ಟರು. ಪ್ರಕೃತಿಗೆ ಅವರು ತುಂಬಾ ಒತ್ತು ಕೊಟ್ಟಿದ್ದಾರೆ, ಪ್ರಕೃತಿಯಿಂದ ಅವರು ಬಹಳಷ್ಟು ಪ್ರೇರಣೆಯನ್ನು ಪಡೆದಿದ್ದಾರೆ. ಆದ್ರೆ ಅವರ ಕವನಗಳಲ್ಲಿ ಪ್ರಕೃತಿಯ ವಿಷಯ ಅಲ್ಲದೆ ಭಕ್ತಿ ಯಾವ ರೀತಿ ನಿಂತಿದೆ ಅನ್ನುವ ಒಂದು ಒಳನೋಟ ನೀವು ಮುಂದೆ ಅಧ್ಯಯನ ಮಾಡಬೇಕಾದಾಗ, ನೀವು ಕುವೆಂಪು ಕವನಗಳನ್ನ ನೋಡುವಾಗ ಅದರಲ್ಲಿ ಯಾವ ಭಾವ ಬಂದಿದೆ ಅನ್ನೋದನ್ನು ಗುರುತಿಸ್ಲಿಕ್ಕೆ, ಹೆಕ್ಕಿ ಅಧ್ಯಯನ ಮಾಡಲಿಕ್ಕೆ ಈ ಒಂದು ಪರಿಚಯ ನಿಮ್ಗೆ ಸಹಾಯ ಆಗಬಹುದು ಅಂತ ಭಾವಿಸ್ತೇನೆ. ಸಾಹಿತ್ಯದ ಎಲ್ಲ ಪ್ರಕಾರಗಳಲ್ಲೂ ಅವರು ಕೈಯಾಡಿಸಿದ್ದಾರೆ, ಎಲ್ಲಾ ರೀತಿಯ ಕೃತಿಗಳನ್ನು ರಚಿಸಿದ್ದಾರೆ. ನಾಟಕ, ಖಂಡಕಾವ್ಯ, ಮಹಾಕಾವ್ಯ, ಕಾದಂಬರಿ,
ಶಿಶುಗೀತೆ ಎಲ್ಲವನ್ನೂ ಬರೆದಿದ್ದಾರೆ. ವಿಮರ್ಶಾತ್ಮಕ ಲೇಖನಗಳು, ಮೇಡಮ್ ಈಗಷ್ಟೇ ಹೇಳಿದ್ರು ತೋರಣ ನಾಂದಿ, ಅದು ತುಂಬಾ ಸುಂದರವಾದ ವಿಮರ್ಶಾತ್ಮಕ ಲೇಖನ, ತುಂಬಾ ದೊಡ್ಡದು. ಅದನ್ನ ದ್ರೌಪದಿಯ ಶ್ರೀಮುಡಿ ಅಂತಾನೆ ಕರೀತಾರೆ. ತೋರಣ ನಾಂದಿ ಅಂತೇಳಿ ಕುಮಾರವ್ಯಾಸ ಭಾರತದಲ್ಲಿ ಉಂಟು. ಅದನ್ನ ದ್ರೌಪದಿಯ ಶ್ರೀಮುಡಿ, ದ್ರೌಪದಿಯ ತಲೆ ಅವಳು ಕೂದಲು ಬಿಚ್ಚಿ ಹಾಕಿದ್ದೆಲ್ಲ ಕತೆ ನಿಮ್ಗೆ ಗೊತ್ತಿರಬಹುದು. ಅದನ್ನ ಅವರು ಶ್ರೀಮುಡಿ ಅಂತ ಕರೀತಾರೆ. ಹೆಂಗಸರು ಸೂಡಿ ಮುಡಿ ಅಂತ ಹೇಳೋದು ಗೊತ್ತುಂಟು ನಿಮ್ಗೆ. ಅವರನ್ನ ಶ್ರೀಮುಡಿ ಅಂತ ಅಷ್ಟು ಗೌರವಪೂರ್ಣವಾಗಿ ಹೇಳ್ತಾರೆ. ಅದರ ವಿವರಣೆಗಳು ಈಗ ಬೇಡ. ಭಕ್ತಿ ವಿಚಾರವಾಗಿ ಕುವೆಂಪು ಯಾವತ್ತೂ ಮೌಢ್ಯದ ಕಡೆಗೆ ವಾಲಿದವರಲ್ಲ. ಭಕ್ತಿ ಅಂತ ನಾವು ಹೇಳಿದ ತಕ್ಷಣ ಮೌಢ್ಯದ ಕಡೆಗೆ ವಾಲುವಂತ ಒಂದು ಭಾಗ ಆದ್ರೆ, ಭಕ್ತಿ ನಾವು ವಿಚಾರದಿಂದ, ನಂಬಿಕೆಯಿಂದ, ವಿಶ್ವಾಸದಿಂದ ಹಿಡ್ಕೊಳ್ಳುವ ಭಕ್ತಿ ಇನ್ನೊಂದು. ಕುವೆಂಪು ಯಾವತ್ತೂ ಮೌಢ್ಯ ಭಕ್ತಿಗೆ ಒತ್ತು ಕೊಟ್ಟವರೇ ಅಲ್ಲ. ಅದಕ್ಕೋಸ್ಕರ ಉದಾಹರಣೆಯಾಗಿ 2 ಕವನಗಳನ್ನ ಹೇಳ್ತೇನೆ. ಅವರ ಮಗಳು ತಾರಿಣಿ ಚಿದಾನಂದರು ಮಗಳು ಕಂಡ ಕುವೆಂಪು ಕೃತಿಯಲ್ಲಿ ತಂದೆಯವರು ಮೌಢ್ಯವನ್ನ ಕಿತ್ತು, ಮೌಢ್ಯವನ್ನ ಅದನ್ನ ನಗಣ್ಯೀಕರಿಸಿ ಯಾವ ರೀತಿ ಭಕ್ತಿಗೆ ಒತ್ತು ಕೊಡ್ತಾ ಇದ್ರು ಅನ್ನೋದನ್ನ ಚೆನ್ನಾಗಿ ಹೇಳಿದ್ದಾರೆ. ಇಲ್ಲಿ ಕುವೆಂಪು ಅವರ ಜನಪ್ರಿಯ ಗೀತೆಗಳು ನೂರು ದೇವರನ್ನೆಲ್ಲ ನೂಕಾಚೆ ದೂರ, ಭಾರತಾಂಬೆಯೇ ದೇವಿ ನಮಗಿಂದು ಪೂಜಿಸುವ ಬಾರ ಅನ್ನುವ ಒಂದು ಕವನ ಅವರ ಪಾಂಚಜನ್ಯ ಕವನ ಸಂಕಲನದಲ್ಲಿಲ್ಲ. ಈ ರೀತಿ ಆರಂಭವಾಗುವ ಕವನ ಗುಡಿ ಗುಡಾರಗಳ ಒಳಗೆ ದೇವಸ್ಥಾನಗಳಲ್ಲಿ ಪೂಜಿಸಲ್ಪಡುವ ಯಾವುದೇ ಶಿಲಾಮೂರ್ತಿಗಳನ್ನ, ದೇವರನ್ನ, ಅದರ ಮೂಲಕ ನಡೆಯುವ ಶೋಷಣೆಗಳನ್ನ ಖಂಡಿಸಿ ಈ ಕಾಲಘಟ್ಟದಲ್ಲಿ, ಇದು ಈ ಕವನವನ್ನು ಅವರು ಬರೆದದ್ದು 1931, ಭಾರತಕ್ಕೆ ಸ್ವಾತಂತ್ರ್ಯ ಇನ್ನೂ ಸಿಕ್ಕಿರ್ಲಿಲ್ಲ. ಆ ಕಾಲಘಟ್ಟದಲ್ಲಿ ಭಾರತಾಂಬೆಯೇ ನಮಗೆ ದೇವಿ ಅಂತ ಹೇಳಿದ್ರು. ಬೇರೆ ಯಾವುದೇ ಗುಡಿಗೋಪುರಗಳ ದೇವರಲ್ಲ, ಭಾರತಾಂಬೆ ನಮಗೆ ದೇವಿ, ಅವರನ್ನೇ ನಾವು ಪೂಜಿಸುವ ಅಂತ ಹೇಳಿದ್ರು. ಹಾಗೆ ಇನ್ನೊಂದು ಕವನ ನಾನು ಆರಿಸಿಕೊಂಡದ್ದು ಅವತಾರ ಎನ್ನುವ ಕವನ. ಇದರಲ್ಲಿ ಶಿಲುಬೆಯ ಮೇಗಡೆ ನೇತಾಡುತ್ತೀಹೆ, ಮುಳ್ಳಿನ ಮುಡಿಯನ್ನು ಇನ್ನೂ ಹೊತ್ತಿಹೆ ಅಂತ ಶುರುವಾಗ್ತದೆ. ಶಿಲುಬೆಯ ಮೇಲೆ ನೇತಾಡ್ತಾನೆ ಯೇಸು ಕ್ರಿಸ್ತ. ಭಾರತೀಯರಾದ್ರೂ ಆ ಕಾಲಘಟ್ಟದಲ್ಲಿ ಇಂಗ್ಲಿಷರಿಗೂ ಭಾರತೀಯರಿಗೂ ಸ್ವಾತಂತ್ರ್ಯ ಯುದ್ಧ ನಡೀತಾ ಇದ್ರು ಅವರು ಅನ್ಯ ಧರ್ಮೀಯ ದೇವರು ಅನ್ನೋದನ್ನ ಗಣಿಸದೆ ಯೇಸು ಕ್ರಿಸ್ತನನ್ನು ದೇವರಾಗಿ ಅವನನ್ನ ಮಾನವೀಯ ನೆಲೆಯಲ್ಲಿ ಕಾಣ್ತಾರೆ. ವಿಶ್ವಮಾನವ ತತ್ವ ಕುವೆಂಪು ಅವರ ಒಂದು ಪ್ರಚಲಿತ ನಿಲುವು. ಅವರು ಆ ಮನುಷ್ಯ, ಈ ಮನುಷ್ಯ, ಆ ಜಾತಿ ಅಂತ ಮಾತಾಡುದಿಲ್ಲ. ವಿಶ್ವಮಾನವನಾಗು ಅಂತ ಹೇಳ್ತಾರೆ. ಮೊದಲು ಮಾನವನಾಗು, ವಿಶ್ವಮಾನವನಾಗು ಅಂತ ಹೇಳ್ತಾರೆ. ಆ ವಿಶ್ವಮಾನವ ತತ್ವದ ಒಂದು ಛಾಯೆ ಇಲ್ಲಿ ಉಂಟು. ಮುಂದಿನ ಮಹಾಯುದ್ಧ, ಭಾರತ ಸ್ವಾತಂತ್ರ್ಯ ಸಂಗ್ರಾಮ ದೊಡ್ಡ ಮಟ್ಟದಲ್ಲಿ ಆಗುದು. ಮೊದಲ ಮಹಾಯುದ್ಧ ಮುಗ್ದಿದೆ, 2ನೇ ಮಹಾಯುದ್ಧ ಶುರು ಆಗಬೇಕಷ್ಟೇ. ಅದರ ನಡುವಿನ ಕಾಲಘಟ್ಟದಲ್ಲಿ ಬರೆದಿದ್ದು 1933ರಲ್ಲಿ. ಈ ಸಾಲುಗಳು: ಹರಿಯುತ್ತಿರೆ ಶೋಣಿತ ವೇಣಿ, ತೇಲುತ್ತಿರೆ ಬೆಂಕಿಯ ದೋಣಿ, ಅವತಾರದ ಎದೆಯನ್ನು ಕಳೆ ಚುಚ್ಚಿರೆ, ರಕ್ತದ ಹೊಳೆಯೋ ಕ್ಷಣ ಕ್ಷಣ ಹೆಚ್ಚಿರೆ, ಯುಗ ಯುಗ ಯುಗವೂ ಹಗಲು ഇരുಳು ಬೇಯುತ್ತಿದೆ ಜಗದೀಶನ ಕರುಳು, ಅಯ್ಯೋ ಇದೇನು ನಿನಗೆಂದೆಂದು ಇದೇ ಗತಿಯೇನು ಅಂತ ಕೇಳ್ತಾರೆ ಈ ಕವನದಲ್ಲಿ. ಈ ರೀತಿಯ ವಿಷಾದದಲ್ಲಿ ಈ ಕವನ ಕೊನೆಯಾಗ್ತದೆ. ಯೇಸು ಕ್ರಿಸ್ತನ ಜನನ ಮಾನವತೆಗೋಸ್ಕರ ಆದದ್ದು, ಆದ್ರೆ ಅವನನ್ನು ಚುಚ್ಚಿ ಸಾಯಿಸಿದ್ದಾರೆ ಅನ್ನುವ ವಿಷಾದ ಕುವೆಂಪು ಅವರ ಈ ಕವನದಲ್ಲಿ ಕಾಣುತ್ತದೆ. ಸ್ವಾತಂತ್ರ್ಯ ಸಂಗ್ರಾಮದ ಚಕಮಕಿ ನಡೆತಾ ಇದ್ರೂ ಯೇಸು ಕ್ರಿಸ್ತನನ್ನ ಅವರು ಗೌರವಿಸುವ ಭಾವ ಇದು. ಇನ್ನು ಕುವೆಂಪು ಕವನಗಳಲ್ಲಿ ಭಕ್ತಿಯ ಮಂಡನೆ ಯಾವ ರೀತಿ, ಅವರು ಭಕ್ತಿಯನ್ನ ಯಾವ ರೀತಿ ಸಾಧಿಸ್ತಾರೆ ಅನ್ನೋದನ್ನ ಕೆಲವು ಕವನಗಳಲ್ಲಿ ನೋಡುವುದಾದ್ರೆ, ದೈವಭಕ್ತಿಗೆ ಸೀಮಿತವಾದ 106 ಕವನಗಳು ನಮ್ಮ ಆಡಿಯೋ ಕ್ಯಾಸೆಟ್ಗಳಾಗಿ ಆಕಾಶವಾಣಿಗಳಲ್ಲಿ ಬಂದಿದೆ. ಮೈಸೂರು ಅನಂತ ಸ್ವಾಮಿ ಅವರು, ಲೀಲಾವತಿ ಅವರು, ಶಿವಮೊಗ್ಗ ಸುಬ್ಬಣ್ಣ, ಅಶ್ವತ್ಥ, ರತ್ನಮಾಲಾ, ರಾಜ್ಕುಮಾರ್, SPB ಎಲ್ಲರೂ ಹಾಡಿದ್ದಾರೆ ಅವರ ಕವನಗಳನ್ನ. ಅದರಲ್ಲಿ ಒಂದು ಕವನ ತುಂಬಾ ಅಚ್ಚುಮೆಚ್ಚಿನದು, ತನುವು ನಿನ್ನದು ಮನವು ನಿನ್ನದು. ಇದನ್ನು ಇವಾಗ ನಮ್ಗೆಲ್ಲರಿಗೋಸ್ಕರ ನೇಸರ ಸರ್ ಹಾಡ್ತಾರೆ. ಅದನ್ನ ಕೇಳಿದ ಮೇಲೆ ನನ್ನ ಒಂದು ಪುಟ್ಟದ ಮಾತನ್ನ ಮುಂದುವರಿಸ್ತೇನೆ.
ನಾನು ಸಾಯಿಗೀತಾ ಮೇಡಮ್ಗೂ ನಾನು ವಂದನೆಗಳನ್ನ ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ. ಮೇಡಮ್ ಕಜಿನ್ಸ್ ಅವ್ರ ಬಗ್ಗೆ ಹೇಳಿದ್ರು, ಕಜಿನ್ಸ್ ಅವರ ಬಗ್ಗೆ. ಕುವೆಂಪು ಅವರನ್ನ ಅವರು ಕನ್ನಡದಲ್ಲಿ ಕವಿತೆಗಳನ್ನ ಬರೆಯೋದಕ್ಕೆ ಅವರು ಸ್ಫೂರ್ತಿ ತುಂಬೋದು ಅಂತ ಮಹಾರಾಜ ವಿದ್ಯಾರ್ಥಿ ಅವನ ಸ್ಫೂರ್ತಿಯನ್ನು ಪಡಿತೀನಿ. ನಾನು ಮಹಾರಾಜ ಕಾಲೇಜಿನಲ್ಲೇ ಓದಿ ಬಂದವನು. ಆ ಮಹಾರಾಜ ಕಾಲೇಜಿನ ಕೊಠಡಿಗಳಲ್ಲಿ ಅಲ್ಲಿನ ಎಲ್ಲ ಕಪಾಟುಗಳಲ್ಲಿ ಇವತ್ತಿಗೂ ಕುವೆಂಪು ಅವರ ಬೆರಳಚ್ಚುಗಳು, ಅವರ ಹೆಜ್ಜೆ ಗುರುತುಗಳು ಸಾಂಕೇತಿಕವಾಗಿದೆ. ಈ ನೆನಪುಗಳನ್ನು ನನ್ನಲ್ಲಿ, ಮಹಾರಾಜ ಕಾಲೇಜಿನ ನೆನಪುಗಳನ್ನು ನನ್ನಲ್ಲಿ ಮೂಡಿಸಿದಂಥ ಈ ಒಂದು ಒಳ್ಳೆಯ ಸಂದರ್ಭದಲ್ಲಿ ಭಾಗವಹಿಸೋದಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಂಥ ಈ ಒಂದು ಸಂದರ್ಭಕ್ಕೆ ಸಾಯಿಗೀತಾ ಮೇಡಮ್ ಅವರಿಗೆ ನಾನು ವಂದನೆಗಳನ್ನ ಅರ್ಪಿಸಲಿಕ್ಕೆ ಇಷ್ಟಪಡ್ತೀನಿ. ಹಾಗೆ ಕುವೆಂಪು ಹೀಗೆ ಭಕ್ತಿಗೀತೆಗಳನ್ನು ಬರೆದಿದ್ದಾರೆ. ಭಕ್ತಿ ಮೇಡಮ್ ಅವರು ಭಾಳ ಸೂಕ್ತವಾಗಿ ಹೇಳಿದ್ರು. ಅಂದರೆ ಭಕ್ತಿ ಅನ್ನೋದು ಕೇವಲ ದೇವರ ಮೇಲಿನ ಭಕ್ತಿಯಲ್ಲ, ಅವರು ಮೌಢ್ಯವನ್ನು ಧಿಕ್ಕರಿಸಿ ಪ್ರಗತಿಪರ ಆಲೋಚನೆಗೆ ಅವರು ಒತ್ತನ್ನು ಕೊಟ್ಟಂಥವ್ರು. ಅವರು ಸಾಕಷ್ಟು ಪ್ರೇಮಗೀತೆಗಳನ್ನು ಬರೆದಿದ್ದಾರೆ. ಪ್ರೇಮಗೀತೆ ಅಂದರೆ ಗಂಡು ಮತ್ತು ಹೆಣ್ಣಿನ ನಡುವಿನ ಪ್ರೇಮ, ಪ್ರೀತಿ ಅಂತ ನಾವು ಅದನ್ನು ಮಿತಿಗೊಳಿಸ್ಕೊಳ್ಳುವಂಥ ಅಗತ್ಯ ಇಲ್ಲ. ಪ್ರೇಮ ಮತ್ತು ಪ್ರೀತಿ ಅನ್ನುವಂಥದ್ದು ಗಂಡು ಹೆಣ್ಣಿನ ನಡುವೆನೂ ಇರ್ಬೋದು, ತಾಯಿ ಮಗುವಿನ ನಡುವೆನೂ ಇರ್ಬೋದು, ಅಥವಾ ವ್ಯಕ್ತಿ ಪರಿಸರದ ಮಧ್ಯೆ ಇರ್ಬೋದು, ವ್ಯಕ್ತಿ ದೇಶದ ಬಗ್ಗೆ ಇರ್ಬೋದು, ಯಾವುದರ ನಡುವೆ ಬೇಕಾದ್ರೂ ಇರ್ಬೋದು, ವ್ಯಕ್ತಿ ಪ್ರಾಣಿಯ ಮಧ್ಯೆನೂ ಇರ್ಬೋದು. ಹಾಗಾಗಿ ಈ ಪ್ರೀತಿ ಅನ್ನುವಂಥ ವಿಚಾರವನ್ನು ನಾವು ಹೇಗೆ ಹೇಗೆ ವ್ಯಾಖ್ಯಾನಿಸಿಕೊಳ್ತೀವೋ ಹಾಗೆ ಅದು ಅಂತ ಕುವೆಂಪು ಅವರ ಈ ತನುವು ನಿನ್ನದು ಮನವು ನಿನ್ನದು ಇದೊಂದು ರೀತಿಯ ಪ್ರೇಮ ಕವನ. ಆದರೆ ಅದು ಅವರವರ ಮನಸ್ಸಿಗೆ ಬಿಟ್ಟಿದ್ದು, ಯಾರು ಯಾವ ರೀತಿ ಅವರು ಸ್ವೀಕರಿಸ್ತಾರೆ ಅವ್ರಿಗೆ ಬಿಟ್ಟಿದ್ದು. ಈ ಒಂದು ಗೀತೆಯನ್ನು ಮೈಸೂರು ಅನಂತ ಸ್ವಾಮಿಯವರು ಸಂಯೋಜಿಸಿದ್ದಾರೆ ಮತ್ತು ಅವರೇ ಅದನ್ನು ಹಾಡಿದ್ದಾರೆ. ಅದರ ಒಂದು ಪ್ರಯೋಗವನ್ನು ನಾನು ಇಲ್ಲಿ ಮಾಡಲಿಕ್ಕೆ ಇಷ್ಟಪಡ್ತೀನಿ. ತನುವು ನಿನ್ನದು ಮನವು ನಿನ್ನದು, ತನುವು ನಿನ್ನದು ಮನವು ನಿನ್ನದು, ಎನ್ನ ಜೀವನ ಘನವು ನಿನ್ನದು, ನಾನು ನಿನ್ನವನೆಂಬ ಹೆಮ್ಮೆಯ ಋಣವು ಮಾತ್ರವೇ ನನ್ನದು. ತನುವು ನಿನ್ನದು ಮನವು ನಿನ್ನದು, ತನುವು ನಿನ್ನದು ಮನವು ನಿನ್ನದು. ನೀನು ಹೊಡೆದರೆ ನಾನು ಹೊಡೆವೆನು, ನೀನು ಬೆಳೆದರೆ ನಾನು ಬೆಳೆವೆನು, ನೀನು ಹೊಡೆದರೆ ನಾನು ಹೊಡೆವೆನು, ನೀನು ಬೆಳೆದರೆ ನಾನು ಬೆಳೆವೆನು. ನನ್ನ ಹರಣದ ಹರಣ ನೀನು, ನನ್ನ ಮರಣದ ಮರಣವು, ನನ್ನ ಮರಣದ ಮರಣವು. ತನುವು ನಿನ್ನದು ಮನವು ನಿನ್ನದು, ತನುವು ನಿನ್ನದು ಮನವು ನಿನ್ನದು. ನನ್ನ ಮನದಲ್ಲಿ ನೀನೆ ಯುಕ್ತಿ, ನನ್ನ ಹೃದಯದಿ ನೀನೆ ಭಕ್ತಿ, ನನ್ನ ಮನದಲ್ಲಿ ನೀನೆ ಯುಕ್ತಿ, ನನ್ನ ಹೃದಯದಿ ನೀನೆ ಭಕ್ತಿ. ನೀನೆ ಮಾಯಾ ಮೋಹ ಶಕ್ತಿಯು, ನನ್ನ ಜೀವನ ಮುಕ್ತಿಯು, ನನ್ನ ಜೀವನ ಮುಕ್ತಿಯು. ತನುವು ನಿನ್ನದು ಮನವು ನಿನ್ನದು, ತನುವು ನಿನ್ನದು, ತನುವು ನಿನ್ನದು, ತನುವು ನಿನ್ನದು, ಮನವು ನಿನ್ನದು. ವಂದನೆಗಳನ್ನು ಹೆಸರಿಸಲು. ಇಷ್ಟು ಸೊಗಸಾದ ಹಾಡು, ಭಕ್ತಿ ಭಾವಪೂರ್ಣ ಹಾಡು ಕೇಳಿದ ಮೇಲೆ ಮತ್ತೆ ಭಾಷಣ ಬೇಡ ಅಂತ ಅನ್ನಿಸ್ತದೆ ಅಲ್ವಾ?
ಆದರೆ ತಯಾರು ಮಾಡಿದ್ದನ್ನ ನಿಮಗೆ ಮುಟ್ಟಿಸುವ ಕರ್ತವ್ಯ ಜವಾಬ್ದಾರಿ ನನಗುಂಟು. ಭಕ್ತಿಯ ಬಗ್ಗೆ ಸರ್ ಕೂಡ ಹೇಳಿದ್ರು. ಪ್ರೇಮ ಪ್ರೀತಿ ಸೇರಿಕೊಂಡದ್ದು ಅದು ಭಕ್ತಿಯ ಒಂದು ಭಾಗ, ಒಂದು ಭಾವ. ತೇನವಿನ ದೃಢಮಪಿನ ಚಲತಿ, ಅಂತರತಮನಿ ಗುರು, ಇವೆಲ್ಲ ಕವನಗಳನ್ನ ನೀವು ಕೇಳಿದ್ದೀರಿ. ಕೇಳ್ತೀರಾ? ಕನ್ನಡ ಹಾಡುಗಳನ್ನ ಕೇಳ್ತೀರಾ? ನೀವು ಯಾರಾದ್ರೂ ಕೇಳ್ತೀರಾ? ರೇಡಿಯೋದಲ್ಲಿ ಕೇಳ್ತೀರಿ. ಇವೆಲ್ಲ ಕುವೆಂಪು ಕವನಗಳು. ಮುಚ್ಚುಮರೆ ಇಲ್ಲದೆಯೇ ಆನಂದಮಯ ಈ ಜಗ ಹೃದಯ, ನಿನ್ನೆಡೆಗೆ ಬರುವಾಗ ಶೃಂಗಾರ ರೂಪದಲ್ಲಿ ಕೇಳುವಂತ ಹಾಡು ಇದು. ನಿನ್ನೆಡೆಗೆ ಬರುವಾಗ ಸಿಂಗರದ ಹೊರೆ ಏಕೆ, ಇದೆಲ್ಲವೂ ಭಕ್ತಿ ಭಾವದ ಹಾಡುಗಳು. ಬೃಂದಾವನಕ್ಕೆ ಹಾಲನ್ನು ಮಾರಲು, ಓ ನನ್ನ ಚೇತನ, ಬಾಯಿಲಿ ಸಂಭವಿಸು, ಅಗಣಿತ ತಾರಾಗಣಗಳ ನಡುವೆ, ಇವೆಲ್ಲವೂ ಕೆಲವು ಹಾಡುಗಳು. ಶ್ರವಣ ಕೀರ್ತನ ಸ್ಮರಣ ಪಾದಸೇವನ ಅರ್ಚನ ವಂದನ ದಾಸ್ಯ ಸಖ್ಯ ಆತ್ಮನಿವೇದನ, ಈ ನವವಿಧ ಭಕ್ತಿಗಳಲ್ಲಿ ಕುವೆಂಪು ಕವನಗಳಲ್ಲಿ ಎಲ್ಲವೂ ಬಂದು ಹೋಗ್ತದೆ ಅಂತ ಹೇಳಲಿಕ್ಕಾಗುದಿಲ್ಲ. ಆದ್ರೆ ಕೆಲವು ಕವನಗಳು ಗಾಢವಾಗಿ ಯಾವುದೋ ಒಂದು ಭಾವವನ್ನು ಹೊತ್ತು ಮತ್ತೆ ಬೇರೆ ಉಳಿದ ಭಾವಗಳನ್ನ ಸಂಚಾರಿ ರೂಪದಲ್ಲಿ ಅದರ ಆಸುಪಾಸಿನಲ್ಲಿ ಇಟ್ಟುಕೊಂಡಿರ್ತವೆ. ಈಗ ಅವರು ಹಾಡಿದ ತನವು ನಿನ್ನದು ಮನವು ನಿನ್ನದು, ಇದರಲ್ಲಿ ಸರ್ವ ಸಮರ್ಪಣ ಭಾವ, ಆತ್ಮನಿವೇದನ ಭಾವ, ಎಲ್ಲವೂ ನೀನೇ, ನಿನಗೋಸ್ಕರ, ನಿನ್ನಿಂದಾಗಿ ನಾನಿಲ್ಲಿದ್ದೇನೆ ಅನ್ನೋದು. ನೀನೇ ಎಲ್ಲವೂ, ನೀನಿಲ್ಲದೆ ನಾನೇನೂ ಇಲ್ಲ, ಎನ್ನ ಜೀವನ ಘನವೂ ನಿನ್ನದು, ನಾನು ಇರುವುದು ಅನ್ನೋದಾದ್ರೆ ಅದು ನಿನ್ನಿಂದಾಗಿ ಅನ್ನೋ ಭಾವ, ಆತ್ಮ ಸಮರ್ಪಣ ಭಾವ. ಇಂಥದ್ದನ್ನು ಕುವೆಂಪು ಬಹಳಷ್ಟು ಬರೆದಿದ್ದಾರೆ. ಮತ್ತೆ ಉದ್ದಕ್ಕೆ ಎಳೆಯುವುದಿಲ್ಲ. ಮೂಕಂ ಕರೋತಿ ವಾಚಾಲಂ ಎನ್ನುವ ಕವನ ಸಂಪೂರ್ಣವಾಗಿ ದೈವ ಕೃಪೆ ಇಲ್ಲದೆ ಯಾವುದೂ ಏನೂ ಸಾಗದು ಅನ್ನೋದನ್ನು ಕೂಡ ಹೇಳುತ್ತದೆ. ಇದರಲ್ಲಿ ಬಿದಿರನ್ನು ಸವೆಯಿಸಿ ಸಮಗೊಳಿಸಿ ನಿನ್ನ ಉಸಿರೂಡಿ ಗಾನ ಹೊಮ್ಮಿಸು ಅಂತ ಹೇಳ್ತಾರೆ. ನಾವೆಲ್ಲ ಬಿದಿರಿಗೆ ಸಮ. ಇದನ್ನ ಸರಿ ಮಾಡಿ ಒಂದು ಚೂರು ಬೆಂಕಿಯಲ್ಲಿ ಸುಟ್ಟು ಸರಿಯಾದ ರೀತಿಯಲ್ಲಿ ತೂತು ಮಾಡಿ ಗಾಳಿ ಹಾಕಿದ್ರೆ ಮಾತ್ರ ಕೊಳಲಿನಲ್ಲಿ ಗಾನ ಬರ್ತದೆ. ಗಾಳಿ ತುಂಬಿಸಿದ್ರೆ ಮಾತ್ರ, ಗಾಳಿ ಊದಿದ್ರೆ ಮಾತ್ರ ಗಾನ ಬರ್ತದೆ. ಇಂಥ ಒಂದು ಭಾವವನ್ನು ಅವರು ಹೇಳಿದ್ದಾರೆ. ಅಂದ್ರೆ ಆ ದೇವನ ಗಾಳಿ ನಮ್ಮ ಒಳಗೆ ತುಂಬಿದ್ರೆ ಮಾತ್ರ ನಮ್ಮ ಬದುಕು ಅನ್ನೋದು ಗಾನದ ರೂಪದಲ್ಲಿ ನಡೀತಾ ಇರ್ತದೆ, ಸಾಗ್ತಾ ಇರ್ತದೆ ಅಂತ. ಈಗ ಈ ಕುವೆಂಪು ಕವನಗಳಲ್ಲಿ ಭಕ್ತಿ ಎನ್ನುವ ಈ ಸಣ್ಣ ಸಂದೇಶವನ್ನ ನಿಮಗೆ ಮುಟ್ಟಿಸಿ ನೀವು ಅಧ್ಯಯನ ಮಾಡಲಿಕ್ಕೆ ಕುವೆಂಪು ಕವನಗಳಲ್ಲಿ ಯಾವ ಯಾವ ಭಾವ ಉಂಟು ಅಂತ ಹುಡುಕ್ಲಿಕ್ಕೆ ದಾರಿ ಮಾಡಿ ಕೊಡ್ತಾ ಇದ್ದೇನೆ. ಇಲ್ಲಿ ಮಾಸ್ಟರ್ಗಳು, ಶಿಕ್ಷಕರು ಇದ್ದೀರಿ. ಮಕ್ಕಳಿಗೆ ಈ ರೀತಿಯ ಒಂದೊಂದು ಪ್ರಾಜೆಕ್ಟ್ ಕೊಡಿ. ಕುವೆಂಪು ಕವನವೇ ಆಗ್ಬೇಕಂತಿಲ್ಲ, ಬೇರೆ ಯಾರದ್ದೇ ಕವನಗಳಾಗಿರ್ಬಹುದು. ಅದರಲ್ಲಿ ಯಾವ ಭಕ್ತಿ ಉಂಟು, ಯಾವ ಭಾವ ಉಂಟು, ಆ ಭಾವದ ಮೂಲ ಎಲ್ಲಿ ಉಂಟು, ಅದನ್ನ ಹುಡುಕ್ಲಿಕ್ಕೆ ಮಕ್ಕಳಿಗೆ ಕೆಲಸ ಕೊಡಿ. ನಿಮ್ಗೆ ಬೇಕಾದಷ್ಟು ಪ್ರಾಜೆಕ್ಟ್ಗಳಿರ್ತದೆ. ಇದು ಒಂದು ಸಣ್ಣ ಕೈದೀಪ ಆಗಲಿ ಅಂತ ಭಾವಿಸಿಕೊಂಡು ನನಗೆ ಈ ಅವಕಾಶ ಕೊಟ್ಟದ್ದಕ್ಕೆ ಸಾಹಿತ್ಯ ಮೇಡಮಿಗೆ ಮತ್ತೆ ತುಳು ಸೆಂಟರ್ಗೆ ನನ್ನ ಧನ್ಯವಾದಗಳು. ಹಾಡು ಮತ್ತು ಕತೆ ಸಣ್ಣ ಮಕ್ಕಳಿಗೆ ಹಿಡಿದು ಅತಿ ಹಿರಿಯ ವಯಸ್ಸಿನವರವರೆಗೆ ಕಿವಿ ಕೊಟ್ಟು ಕೇಳುವಂಥದ್ದು. ನಾವೀಗ ಕುವೆಂಪು ಅವರ ಹಾಡು ಹೇಗಿತ್ತು ಅಥವಾ ಅವರ ಹಾಡಿನ ಬರವಣಿಗೆ, ಅದು ಮಹಾಕಾವ್ಯ ಆಗಲಿ ಭಾವಗೀತೆ ಆಗಲಿ ಅದು ಹೇಗಿತ್ತು ಅನ್ನೋದನ್ನು ನೋಡಿದ್ದೇವೆ. ಅವರ ಕೈಯಲ್ಲಿ ಮೂಡಿ ಬಂದಂತಹ ಗದ್ಯ ಬರವಣಿಗೆ ಹೇಗಿತ್ತು ಅನ್ನೋದನ್ನು ಮಹೇಶ್ ಮೂಲ್ಯ ಅವರು ಈಗ ನಿಮ್ಮೆದುರು ಓದಿ ತೋರಿಸ್ತಾರೆ. ತಪೋನಂದನ ಅನ್ನುವಂಥ ವಿಮರ್ಶಾ ಲೇಖನಗಳ ಸಂಕಲನದಲ್ಲಿ ಬಂದಂಥ ಪ್ರತಿಮಾ ಮತ್ತು ಪ್ರತಿಕೃತಿ ಅನ್ನೋ ಲೇಖನದಲ್ಲಿ ಬಂದಿರುವ ಒಂದು ಸಂದರ್ಭವನ್ನು ಅವರು ವಿವರಿಸ್ತಾರೆ. ಅದು ಹೇಗಿತ್ತು, ಹೇಗಿದೆ ಅನ್ನೋದನ್ನು ತೋರಿಸ್ತಾರೆ. ಪುಸ್ತಕದ ಪ್ರತಿಮಾ ಪ್ರತಿಕೃತಿ ಎಂಬ ಒಂದು ಲೇಖನದ ಒಂದು ಸಂದರ್ಭವನ್ನು ಓದಿಬೇಕು.
ಒಬ್ಬನಿಗೆ ಕನಸು ಬೀಳುತ್ತದೆ. ಅವನು ಮಿತ್ರರು ಒಂದು ಕಡಿದಾದ ಬೆಟ್ಟವನ್ನು ಏರುತ್ತಿದ್ದಾರೆ. ಗೆಳೆಯರೆಲ್ಲರಿಂದಲೂ ತಾನು ಮುಂದಾಗಬೇಕೆಂದು ಬೇಗನೆ ಹತ್ತುತ್ತಿದ್ದಾನೆ, ಬಹುಬೇಗನೆ. ಆದರೂ ಪ್ರಯಾಸದಿಂದ ಎಲ್ಲರಿಗಿಂತಲೂ ಮುಂದಾಗಿ ಬಹಳ ಎತ್ತರದಲ್ಲಿ ಬಹಳ ಕಡಿದಾದ ಓರೆಯಲ್ಲಿ ಮುಂಬರಿಯುತ್ತಿದ್ದಾನೆ. ಇದ್ದಕ್ಕಿದ್ದ ಹಾಗೆ ಪಕ್ಕನೆ ಕಾಲು ಜಾರುತ್ತದೆ. ಎಷ್ಟು ಪ್ರಯತ್ನಿಸಿದರೂ ವಿತರಿಸಲಾಗುವುದಿಲ್ಲ. ಬೆಟ್ಟ ದೋರೆಯೋ ಬಲು ಕಡಿದು. ಕೆಳಗೆ ನೇರವಾಗಿ ಒಂದು ಸರೋವರವಿದೆ. ಬಿದ್ದರೆ ಮುಳುಗಿಯೇ ಹೋಗುತ್ತಾನೆ. ದಡನೆ ಉರುಳತೊಡಗುತ್ತಾನೆ. ಅಯ್ಯೋ ಎನ್ನುತ್ತಿರುವಾಗಲೇ ಎಚ್ಚರವಾಗುತ್ತದೆ. ಕನಸು ಒಡೆಯುತ್ತದೆ. ಮೈ ಬೆವರಿದೆ, ಎದೆ ದವಗುಟ್ಟುತ್ತಿದೆ, ತಿಗಿಯುತ್ತಿದೆ ಉಸಿರು. ಆ ಕನಸು ಸಟೆಯೋ ದಿಟವು. ಆಗ ತಾನು ಸಾಕ್ಷಾತ್ತಾಗಿ ಅನುಭವಿಸುವುದನ್ನು. ಸಟೆ ಎನ್ನುವುದು ಹೇಗೆ? ಜಾಗೃತ ಜಗತ್ತಿನಲ್ಲಿ ಎಲ್ಲಿಯೂ ಇರದುದನ್ನು, ಯಾರೂ ಕಾಣದುದನ್ನು. ದಿಟ ಎನ್ನುವುದಾದರೂ ಹೇಗೆ? ಬೆಟ್ಟವೇರುತ್ತಿದ್ದ ಉದ್ವೇಗದ ಅನುಭವ ಇನ್ನೂ ಇದೆ. ಜಾಗೃತ ಜಗತ್ತಿನಲ್ಲಿ ಒಮ್ಮೆ ಕಂಡದ್ದನ್ನು ಮತ್ತೆ ಹೇಗೆ ಬಗೆಯಲ್ಲಿ ಚಿತ್ರಿಸಿಕೊಳ್ಳಬಹುದು? ಹಾಗೆಯೇ ಆ ಬೆಟ್ಟದ, ಆ ಸರೋವರದ, ಆ ಏರಿಕೆಯ, ಆ ಬೀಳಿಕೆಯ ಚಿತ್ರ ಕಣ್ಣಿಗೆ ಕಟ್ಟಿದಂತಿದೆ. ಅದಿರಲಿ, ಮೈ ಬೆವರಿರುವುದು, ಎದೆ ಹೊಡೆದುಕೊಳ್ಳುತ್ತಿರುವುದು, ಉಸಿರು ತಿಗಿಯೊತ್ತುತ್ತಿರುವುದು ಕನಸಿನ ಸತ್ಯಕ್ಕೆ ಎಚ್ಚರೂ ಸಾಕ್ಷಿ ಹೇಳುವಂತಿವೆಯಲ್ಲ. ಹೀಗಿರುವಾಗ ಆ ಕನಸಿನ ಅನುಭವಗಳನ್ನು ಸಟೆ ಎನ್ನುವುದೆಂತು? ಇಲ್ಲಿಯೇ ಕೋಣೆಯಲ್ಲಿ ಮಲಗಿದ್ದಾನೆ. ಹಾಕಿದ ಅಗಣಿ ಹಾಕಿದಂತೆ ಇದೆ. ಅವನೆಲ್ಲಿಯೂ ಹೊರಗೆ ಹೋಗಿಲ್ಲ. ಆ ಬೆಟ್ಟ ಸರೋವರಗಳು ಕೋಣೆಯೊಳಗೆ ಬರುವುದು ಅಸಾಧ್ಯ. ಅವನ ಕಾಲಿಗೆ ಮಣ್ಣು ಹಿಡಿದಿಲ್ಲ, ಜಾರಿದಾಗ ಕೈ ಕೀಸಿಲ್ಲ, ಮೈ ಗಾಯಗೊಂಡಿಲ್ಲ, ನೋಯುತ್ತಲೂ ಇಲ್ಲ. ಅವನು ಅಂತಹ ಸಾಹಸದಿಂದ ಮರಳುವುದಕ್ಕೆ ಜಾಗೃತ ಪ್ರಾಪಂಚಿಕವಾದ ಯಾವ ಕುರುಹು ಕಂಡುಬರುವುದಿಲ್ಲ. ಹೀಗಿರುವಲ್ಲಿ ಆ ಕನಸು ದಿಟ ಎನ್ನುವುದೆಂತು? ಕುವೆಂಪು ಅವರ ಬರವಣಿಗೆ ಹಾಗೆ ಪೂರ್ತಿ ಚಿತ್ರಣವನ್ನು ಕಣ್ಣಿಗೆ ಕಟ್ಟುವ ಹಾಗೆ ಕೊಟ್ಟರು. ಎಲ್ಲಿಯೂ ಎಲ್ಲವೂ ಮಹತ್ತೆ ಇಲ್ಲಿ ಈ ಸಹ್ಯ ಮಹಾಬೃಹತ್ತಿನಲ್ಲಿ. ಸಂಸ್ಕೃತ ಶಬ್ದಗಳು ಬೇಕಾದಷ್ಟು ಸಿಗುತ್ತದೆ. ಸಂಸ್ಕೃತ ಮತ್ತು ಕನ್ನಡವನ್ನು ಜೊತೆಗೆ ಓದವರು ಅನಂತದಿಂ ದಿಗಂತದಿಂ ಅನಂತದ ದಿಗಂತದಿಂ ನೋಡೆ ಮೂಡಿತೊಂದು ಮೋಡ ಗೋಪುರ ಅಂತ ಬರೆದರು. ಆ ತೋರಣನಾಂದಿಯನ್ನು ಓದಿದ್ರೆ ಅದು ಕಾವ್ಯವೋ ಅಥವಾ ಗದ್ಯವೋ, ಪದ್ಯವೋ ಅಂತ ನಮಗೆ ಅನುಮಾನ ಬರುವಷ್ಟಿದೆ. ಆದರೆ ಬಹಳ ಚೆನ್ನಾಗಿ ಬರೀತಾರೆ. ಹಾಗೆ ಅಂತ ಹೇಳಿ ಸಂಸ್ಕೃತ ಮಾತ್ರ ಅಲ್ಲ, ಅಡಿಯ ಹೆಜ್ಜೆ ನುಡಿಗೆ ಹೆಜ್ಜೆ ಯುದ್ಧ ತುಗ್ಗಿ ಬರುತ್ತದೆ, ಸುಗ್ಗಿ ಬರೆ ಹೀಗಿದ್ದರೆ ಸಗ್ಗ ಸೊಗವ ತರುತ್ತಿದೆ. ಹೀಗೆ ಕನ್ನಡದಲ್ಲಿ ಮಕ್ಕಳಿಗೆ ಬೇಕಾಗಿ ಶಿಶುಗೀತೆಗಳನ್ನು ಕೂಡ ಬರೆದವರು, ಶಿಶು ಸಾಹಿತ್ಯವನ್ನು ಬರೆದವರು. ಈಗ ಅದರ ಬಗ್ಗೆ DV.S.K. ಬಿರಾಡಿ ನಮ್ಮನ್ನೆಲ್ಲರಿಗಿಂತ ಚಿಕ್ಕವರು, ಗಾತ್ರದಲ್ಲೂ ಕೂಡ ಚಿಕ್ಕವರೇ, ಆದರೆ ವಿದ್ವತ್ತಿನಲ್ಲಿ ಅಲ್ಲ, ಖಂಡಿತ ಅಲ್ಲ, ಅವರು ಮಾತಾಡ್ತಾರೆ. ಎಲ್ಲರಿಗೂ ನಮಸ್ಕಾರ. ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಕುವೆಂಪು ಇವರ ಸಾಹಿತ್ಯದ ಬಗ್ಗೆ ನಡೆಯುತ್ತಿರುವಂತಹ ಈ ಅವಲೋಕನ ಕಾರ್ಯಕ್ರಮದಲ್ಲಿ ಇಂದು ವೇದಿಕೆಯಲ್ಲಿರುವಂತಹ ಗಣ್ಯರು ನಿಮಗೆ ಕುವೆಂಪು ಅವರ ಘನವೆತ್ತ ಸಾಹಿತ್ಯದ
ಕೆಲವೊಂದು ಮಗ್ಗಲುಗಳನ್ನು ಪರಿಚಯ ಮಾಡಿಕೊಟ್ಟರು. ಈಗ ನಾನು ನಿಮ್ಮ ಮುಂದೆ ನಿಂತಿರುವಂತದ್ದು ಶಿಶು ಸಾಹಿತ್ಯ ವಿಭಾಗದಲ್ಲಿ ಕುವೆಂಪು ಅವರು ಯಾವ ರೀತಿಯಾದಂತಹ ಕೆಲಸಗಳನ್ನು ಮಾಡಿದ್ದಾರೆ ಎಂಬ ವಿಚಾರವನ್ನು ಹೇಳುವುದರ ಜೊತೆಗೆ ಕುವೆಂಪು ಅವರ ಶಿಶು ಸಾಹಿತ್ಯದ ಒಂದು ಭಾಗವೆನಿಸಿರುವಂತಹ ಬೊಮ್ಮನಹಳ್ಳಿ ಕಿಂದರಿ ಜೋಗಿ, ಈ ಬೊಮ್ಮನಹಳ್ಳಿ ಕಿಂದರಿ ಜೋಗಿ ಎನ್ನುವಂತಹ ಪದ್ಯವನ್ನೇ ಮುಖ್ಯ ಕೇಂದ್ರವಾಗಿರಿಸಿಕೊಂಡು ನಾನು ಮಾತನಾಡಲಿದ್ದೇನೆ. ಈಗ ಇಲ್ಲಿ ಇರುವಂತಹ ವಿದ್ಯಾರ್ಥಿಗಳಲ್ಲಿ 9ನೇ ಕ್ಲಾಸ್ ಅವರಿದ್ದೀರಾ? ಇದ್ದೀರಿ? ಸರಿ. ನಿಮಗೆ ಕನ್ನಡ ಫಸ್ಟ್ ಲ್ಯಾಂಗ್ವೇಜ್ ಸೆಕೆಂಡ್ ಲ್ಯಾಂಗ್ವೇಜ್? ಸೆಕೆಂಡ್ ಲ್ಯಾಂಗ್ವೇಜ್. ಹಾಗಾದ್ರೆ ನಿಮ್ಗೆಲ್ಲರಿಗೂ ಬೊಮ್ಮನಹಳ್ಳಿ ಕಿಂದರಿ ಜೋಗಿ ಪದ್ಯ ಉಂಟು ಅಂತ ಭಾವಿಸ್ತೇನೆ ನಾನು. ಹೌದಾ? ಪಾಠ ಮಾಡಿದಾರ? ಹಾಗಾದ್ರೆ ನಿಮಗೆಲ್ಲರಿಗೂ ಕಥೆ ಏನಂತ ಗೊತ್ತುಂಟು ಅಂತ ಆಯ್ತು. ಟೀಚರ್ ಅವರು ನಗಾಡ್ತಿದ್ದಾರೆ, ಸಾರ್ಥಕ ಆಯ್ತು ಅಂತ ಹೇಳಿ. ಬೊಮ್ಮನಹಳ್ಳಿ ಕಿಂದರಿ ಜೋಗಿ ಮುಂದುವರಿಸಬಹುದಲ್ಲ? ಸರಿ, ನೋಡಿ ಮಕ್ಕಳೇ, ಬೊಮ್ಮನಹಳ್ಳಿ ಕಿಂದರಿ ಜೋಗಿ ಎನ್ನುವಂತಹ ಕೃತಿ ತೋರಿಸಿದ್ದಾರೆ ಟೀಚರ್ಸ್. ನೋಡಿ, ಇದು ಪುಸ್ತಕ. ಬೊಮ್ಮನಹಳ್ಳಿ ಕಿಂದರಿ ಜೋಗಿ ಎನ್ನುವಂತಹ ಈ ಪುಸ್ತಕವನ್ನು ಕುವೆಂಪು ಅವರು 1928ರಲ್ಲಿ ಪ್ರಕಟ ಮಾಡಿತು. ನೋಡಿ, 1928ರಲ್ಲಿ. ಈಗ ನಾವು ಇರುವಂತಹ ಇಯರ್ ಯಾವುದು? 2024. ಹಾಗಾದ್ರೆ ಈ ಬೊಮ್ಮನಹಳ್ಳಿ ಕಿಂದರಿ ಜೋಗಿಗೆ 96 ವರ್ಷ ಆಯಿತು ಎಂಬುದನ್ನು ನೀವು ಅರ್ಥ ಮಾಡಿಕೊಳ್ಬೇಕು. ಇನ್ನೊಂದು 4 ವರ್ಷ ಕಳೆದ್ರೆ ಈ ಕಿಂದರಿ ಜೋಗಿ ಕೂಡ ಏನು ಶತಮಾನೋತ್ಸವವನ್ನು ಆಚರಿಸಲಿಕ್ಕೆ ಬರ್ತಾನೆ. ಯಾವುದು? ಈ ಕಿಂದರಿ ಜೋಗಿ, ಬೊಮ್ಮನಹಳ್ಳಿಯ ಕಿಂದರಿ ಜೋಗಿ. ಕುವೆಂಪು ಈ ಬೊಮ್ಮನಹಳ್ಳಿ ಕಿಂದರಿ ಜೋಗಿ ಎನ್ನುವಂತಹ ಕೃತಿಯನ್ನು ಬರಿಬೇಕಾದ್ರೆ ಅವರು ಸುಮ್ಮನೆ ಬರ್ತದಲ್ಲ, ಅವರಿಗೆ ಇಂಗ್ಲಿಷ್ ಕವಿಯಾಗಿರುವಂತಹ ರಾಬರ್ಟ್ ಬ್ರೌನಿಂಗ್ ಎನ್ನುವಂತಹ ಕವಿ ಒಂದು ಪದ್ಯವನ್ನು ಬರೆದಿದ್ದಾರೆ. ದಿ ವೈಟ್ ಪೈಪರ್ ಆಫ್ ಹ್ಯಾಮ್ಲಿನ್. ದಿ ವೈಟ್ ಪೈಪರ್ ಆಫ್ ಹ್ಯಾಮಲಿನ್ ಎನ್ನುವಂತಹ ಒಂದು ಪದ್ಯವನ್ನು ರಾಬರ್ಟ್ ಬ್ರೌನಿಂಗ್ ಏನ್ ಮಾಡ್ತಾನೆ, ಬರ್ದಿರ್ತಾನೆ. ಅವನು ಇಂಗ್ಲಿಷ್ ಕವಿ. ಇವನಿಗೆ ಈ ಕವಿತೆ ಬರೀಲಿಕ್ಕೆ ಸಿಕ್ಕಿದಂತಹ ವಸ್ತು ಎಲ್ಲಿಂದ ಅಂತ ಹೇಳಿದ್ರೆ ಒಂದು ಜರ್ಮನಿಯ ಜಾನಪದ ಕಾವ್ಯ. ಜರ್ಮನಿಯಲ್ಲಿ 14ನೇ ಶತಮಾನದಲ್ಲಿ ಪ್ಲೇಗ್ ರೋಗ ಬಂದಿರುತ್ತೆ. ಪ್ಲೇಗ್ ಯಾವ ಕಾರಣಕ್ಕೆ ಬರುವುದು ಗೊತ್ತುಂಟಾ? ಪ್ಲೇಗ್ ರೋಗ ಯಾವ ಕಾರಣಕ್ಕೆ ಬರ್ತದೆ? ಇಲಿಯಿಂದ. ವೆರಿ ಗುಡ್. ಇಲಿಯಿಂದ ಆ ರೋಗ ಬರುವಂತದ್ದು. ಈ ಬೊಮ್ಮನಹಳ್ಳಿ ಕಿಂದರಿ ಜೋಗಿ ಕಥೆ ಉಂಟಲ್ವಾ, ಇದರಲ್ಲಿ ಲೀಡಿಂಗ್ ರೋಲ್ ಯಾರು ಅಂತ ಹೇಳಿದ್ರೆ ಇಲಿಗಳು. ಇಲಿಗಳ ಕಥೆ ನಿಮ್ಗೆ ಗೊತ್ತಿದೆ. ಈ ಪ್ಲೇಗ್ ರೋಗಕ್ಕೆ ಕಾರಣವಾಗಿರುವಂತಹ ಇಲಿಗಳು ಏನ್ ಮಾಡಿದ್ವು, ಆ ಪ್ಲೇಗ್ ರೋಗಕ್ಕೆ ಕಾರಣವಾಗಿರುವಂತಹ ಇಲಿಗಳನ್ನು ಓಡಿಸ್ಲಿಕ್ಕೆ ಈ ವೈಟ್ ಪೈಪರ್ ಏನ್ ಮಾಡ್ತಾನೆ, ಅದನ್ನು ಕಥೆಯನ್ನು ಕೇಂದ್ರವಾಗಿರಿಸಿಕೊಂಡು ಇಂಗ್ಲಿಷ್ ಕವಿ ರಾಬರ್ಟ್ ಬ್ರೌನಿಂಗ್ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ ಚಂದ ಮಾಡಿ ಒಂದು ಪದ್ಯವನ್ನು ಬರೀತಾನೆ. ಈ ಪದ್ಯವನ್ನು ಬರೆದಂತಹ ರಾಬರ್ಟ್ ಬ್ರೌನಿಂಗ್ ನ ಪ್ರೇರಣೆಗೆ ಒಳಗಾಗಿ ಕುವೆಂಪು ಏನ್ ಮಾಡ್ತಾರೆ, ಬೊಮ್ಮನಹಳ್ಳಿಯ ಕಿಂದರಿ ಜೋಗಿ ಎನ್ನುವಂತಹ ಪದ್ಯವನ್ನು ಬರೀತಾರೆ. ಈ ಜರ್ಮನಿಯ ಕಥೆ ಹೇಳಿದೆ ನಾನು, ಪ್ಲೇಗ್ ರೋಗದ್ದು ಅಂತ ಹೇಳಿ, ಜಾನಪದ ಕಾವ್ಯ ಅಂತ ಹೇಳಿ. ಕೆಲವರಿದನ್ನು ಜಾನಪದ ಕಾವ್ಯ ಅಂತ ಹೇಳಿದ್ರು, ಕೆಲವರಿದನ್ನು ನಿಜವಾಗಿಯೂ ಈ ಘಟನೆ ನಡೆದಿದೆ, ಐತಿಹಾಸಿಕ ಘಟನೆ ಅಂತ ಹೇಳಿಕ್ಕೆ ಪ್ರಾರಂಭಿಸ್ತಾರೆ. ಈವಾಗಲೂ ಜರ್ಮನಿಯ ಹ್ಯಾಮ್ಲಿನ್ ಎನ್ನುವಂತಹ ಹಳ್ಳಿಗೆ ಹೋದ್ರೆ ಅಲ್ಲಿಯ ಹಳ್ಳಿಯಲ್ಲಿ ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಈ ದಿ ವೈಟ್ ಪೈಪರ್ ಎನ್ನುವಂತಹ ಕಥೆಯನ್ನು ಅಲ್ಲಲ್ಲಿ ಬಿತ್ತರಿಸಿದ್ದಾರೆ. ಆ ಕಥೆಯನ್ನು ಅಲ್ಲಿಯ ಜನರು ಹೇಳಲಿಕ್ಕೆ ಪ್ರಾರಂಭಿಸ್ತಾರೆ. ಹೇಳುವುದರ ಜೊತೆಗೆ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಈಗ ಒಂದು ಕಥೆ ಹೇಳಬೇಕಾದ್ರೆ ಖಾಲಿ ಕಥೆ ಹೇಳಿದ್ರೆ ಚೆನ್ನಾಗಿರುತ್ತಾ? ಇಲ್ಲ, ಅದಕ್ಕೆ ಪೂರಕವಾಗಿ ಸಂಗೀತ ಎಲ್ಲ ಬೇಕಾಗ್ತದೆ. ಆದ್ರೆ ಆ ಹ್ಯಾಮ್ಲಿನ್ ಪ್ರದೇಶದಲ್ಲಿರುವಂತಹ ಜನರು ಈ ಕಥೆಯನ್ನು ಹೇಳಬೇಕಾದ್ರೆ ಯಾವ ಸಂಗೀತ ಉಪಕರಣವನ್ನು ಬಳಸುವುದಿಲ್ಲ. ಯಾಕಂತ ಹೇಳಿದ್ರೆ ಈ ವೈಟ್ ಪೈಪರ್ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ ತನ್ನ ಕಿಂದರಿಯನ್ನು ಬಾರಿಸ್ತಾ ಹೋಗ್ಬೇಕಾದ್ರೆ ಮಕ್ಕಳು ಅವನ ಹಿಂದೆಯಿಂದ ಬಂದು 130 ಮಕ್ಕಳು ತಮ್ಮ ಪ್ರಾಣವನ್ನು ಕಳ್ಕೊಂಡು ಬಿಟ್ಟಿದ್ರು. ಯಾರ ಹಿಂದೆ ಹೋಗಿ? ಈ ವೈಟ್ ಪೈಪರ್ನ ಹಿಂದೆ ಹೋಗಿ. ಒಂದು ವೇಳೆ ನಾವು ಈ ಕಥೆಯನ್ನು ಹೇಳ್ತಾ ನಾವು ಕಿಂದರಿಯನ್ನು ಬಾರಿಸಿದ್ರೆ ಅಥವಾ ಸಂಗೀತ ಉಪಕರಣವನ್ನು ನುಡಿಸ್ತಾ ಹೋದ್ರೆ
ಎಲ್ಲಿ ಮಕ್ಕಳು ತಮ್ಮ ಪ್ರಾಣವನ್ನು ಕಳ್ಕೊಂಡು ಬಿಡ್ತಾರೋ ಎಂಬ ಹೆದರಿಕೆಯಿಂದ ಸಂಗೀತ ಉಪಕರಣವನ್ನು ಈವಾಗಲೂ ಕೂಡ ಜರ್ಮನಿಯಲ್ಲಿ ಈ ಕಥೆಯನ್ನು ಹೇಳಬೇಕಾದ್ರೆ ನುಡಿಸ್ತಾ ಇಲ್ಲ. ಈ ಎಲ್ಲ ವಿಚಾರವನ್ನು ಕೇಂದ್ರವಾಗಿರಿಸಿಕೊಂಡಂತಹ ಕುವೆಂಪು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಕತೆ ಬಹಳ ಸೊಗಸಾಗಿದೆ, ಕನ್ನಡಕ್ಕೆ ತರೋಣ ಅಂತ ಹೇಳಿ ಆ ಹ್ಯಾಮ್ಲಿನ್ ಎನ್ನುವಂತಹ ಜಾಗಕ್ಕೆ ಬೊಮ್ಮನಹಳ್ಳಿ ಎಂಬ ಹೆಸರನ್ನಿಡ್ತಾರೆ. ಪೈಡ್ ಪೈಪರ್ನ ಜಾಗಕ್ಕೆ ಕಿಂದರಿ ಜೋಗಿ ಎನ್ನುವಂತಹ ಹೆಸರನ್ನಿಟ್ಟು ಸುಂದರವಾಗಿ ಪದ್ಯವನ್ನು ಬರೀತಾ ಹೋಗ್ತಾರೆ. ಈ ಪದ್ಯವನ್ನು ನಾವು ನೋಡ್ತಾ ಹೋದ್ರೆ ಮಕ್ಕಳೇ, ನಿಜವಾಗಿ ಇದು ಜರ್ಮನಿಗೆ ಸಂಬಂಧಪಟ್ಟಂತಹ ಕಥೆಯ ಅಂತ ಹೇಳಿ ನಮಗೆ ಸ್ವಲ್ಪ ಡೌಟ್ ಬರುವುದಿಲ್ಲ. ಯಾಕಂತ ಹೇಳಿದ್ರೆ ಕುವೆಂಪು ಅಷ್ಟು ಕನ್ನಡದ ವಿಚಾರವನ್ನೇ ಮುಂದಿರಿಸಿಕೊಂಡು ಕನ್ನಡದ ಜಾನಪದಿಯ ಸೊಗಡು ಏನಿದೆ ಅದು ಇಡೀ ಪದ್ಯದಲ್ಲಿ ಬರುವ ಹಾಗೆ ಅವರು ಪದ್ಯವನ್ನು ಬರಿತಾ ಹೋಗಿದ್ದಾರೆ. ನಿಮಗೆ ಕ್ಲಾಸಲ್ಲಿ ಇದರ ಕಥೆ ಏನಂತ ಹೇಳಿದ್ದಾರೆ ಅಂತ ನಾನು ಭಾವಿಸ್ತೇನೆ. ಆದ್ರೂ ಚುಟುಕಾಗಿ ಇದರ ಕಥೆ ಏನು ಅದನ್ನು ಹೇಳ್ತಾ ಹೋಗ್ತೇನೆ ನಾನು. ಬೊಮ್ಮನಹಳ್ಳಿಯಲ್ಲಿ ತುಂಬಾ ಇಲಿಗಳ ಕಾಟ, ತುಂಬಾ ಅಂದ್ರೆ ವಿಪರೀತ ಇಲಿಗಳ ಕಾಟ. ಇಲಿಗಳು ಹೇಗಿರ್ತಾವ ಅಂತ ಹೇಳಿ ನಿಮ್ಗೆ ಗೊತ್ತುಂಟು. ಆದ್ರೆ ಈ ಬೊಮ್ಮನಹಳ್ಳಿಯಲ್ಲಿರುವಂತಹ ಇಲಿಗಳು ಹೇಗಿದಾವಂತ ಹೇಳಿ ಕುವೆಂಪು ಹೇಗೆ ಹೇಳ್ತಾರಂತ ಹೇಳಿದ್ರೆ ತುಂಬಾ ವಿಶೇಷವಾಗಿ ಅವರು ತಮ್ಮ ಕೃತಿಯಲ್ಲಿ ಮುಂದುವರಿಸ್ತಾ ಹೋಗ್ತಾರೆ. ಈ ಇಲಿಗಳು ಯಾವ ರೀತಿಯಾಗೆಲ್ಲ ಇವೆ ಅಂತ ಹೇಳಿ. ಈ ಬೊಮ್ಮನಹಳ್ಳಿಯಲ್ಲಿ ಇರುವಂತಹ ಇಲಿಗಳು ಎಷ್ಟು ಕಾಟ ಕೊಡ್ತಾರಂತ ಹೇಳಿದ್ರೆ, ಆ ಇಲಿಗಳು ಎಷ್ಟು ಉಪದ್ರ ಕೊಡ್ತಾರಂತ ಹೇಳಿದ್ರೆ ಅವರು ನಮ್ಮ ಪದ್ಯದಲ್ಲಿ ತಿಳಿಸ್ತಾರೆ. ಇಲಿಗಳು ಕಡಿದವು ಬೆಕ್ಕುಗಳ, ಕೆಲವನ್ನು ಕೊಂದವು, ಕೆಲವನ್ನು ತಿಂದವು, ಕೆಲವನ್ನು ಬೆದರಿಸಿ ಹಿಂಬಾಲಿಸಿದವು. ಈ ಇಲಿಗಳು ಏನ್ ಮಾಡ್ತಾವ ಅಂತ ಹೇಳಿದ್ರೆ ಕೆಲವು ಇಲಿಗಳನ್ನು ಕೊಲ್ಲುವುದಂತೆ, ಕೆಲವು ಇಲಿಗಳಿಗೆ ರ್ಯಾಗಿಂಗ್ ಮಾಡುವುದಂತೆ. ಹೋಗ್ತಿಯೇ ಇಲ್ಲದ್ರೆ ನಾನು ಕೊಂದು ತಿಂತೇನೆ ಅಂತ ಹೇಳಿ ಇಲಿಗಳ ನಡುವೆ ಗಲಾಟೆ ಆಗುವಂಥದ್ದು. ಅಷ್ಟು ಮಾತ್ರ ಅಲ್ಲದೆ ಹಾಲಿನ ಮಡಕೆಯ ನೊಡೆದವು ಕೆಲವು, ಅನ್ನದ ಗಡಿಗೆಯ ಪುಡಿ ಮಾಡಿದವು, ಬಡಿಸುವ ಅಡುಗೆಯ ಬಟ್ಟನ ತಡೆದು ಕೈಯಲ್ಲಿರುವ ಸಟ್ಟುಗವ ಭೀತಿಯೇ ಇಲ್ಲದೆ ನೆಕ್ಕಿದವು. ಅಡುಗೆ ಮಾಡುವಂತಹ ಸೌಟಿ ಏನುಂಟು ಅದನ್ನು ಬಟ್ಟನಿಂದ ಕಸಿದು ತೆಗೆದು ಅದು ನಗ್ತೇನೆ ಅಂತ ಹೇಳಿ ಸಟ್ಟುಗವನ್ನೇನು ನಗ್ಲಿಕ್ಕೆ ಪ್ರಾರಂಭಿಸ್ತಾವಂತೆ. ಹಾಗೆಯೇ ನೋಡಿ, ಟೋಪಿಯ ಒಳಗಡೆ ಗೂಡನ್ನು ಮಾಡಿ ಹೆತ್ತವು ಮರಿಗಳನ್ನು, ಪೇಟದ ಒಳಗಡೆ ಆಟವನಾಡಿ ಕಿತ್ತವು ಸರಿಗೆಯನು, ಗೋಡೆಗೆ ತಗುಲಿಸಿದಂಗಿಯ ಜೇಬನು ದಿನವೂ ಜಪ್ತಿಯ ಮಾಡಿದವು, ಮಲಗಿರೆ ಹಾಸಿಗೆ ಎಣ್ಣೆ ಹರಿದವು ಕೇಶಚ್ಛೇದನ ಮಾಡಿದವು. ಹೆಣ್ಮಕ್ಕಳು ಮಲಗಿದ್ರೆ ರಾತ್ರಿ ಬಂದು ಕೂದಲನ್ನೇ ಕಟ್ ಮಾಡುವಂತೆ, ಬೆಳಿಗ್ಗೆದ್ದು ಕನ್ನಡಿ ನೋಡ್ಬೇಕಂದ್ರೆ ಕೂದಲಿಲ್ಲ. ಅಷ್ಟೆಲ್ಲ ಉಪದ್ರ ಯಾವುದು ಕೊಡ್ತಾ ಇತ್ತು? ಈ ಇಲಿಗಳು ಕೊಡ್ತಾ ಇತ್ತು. ಈ ಇಲಿಗಳ ಉಪದ್ರ ತಡಿಲಿಕ್ಕಾಗದೆ ಜನರೆಲ್ಲ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಊರಿನ ಗೌಡ್ರು ಇರ್ತಾರೆ, ಗೌಡ್ರಿಗೆ ಹೋಗಿ ದೂರು ಕೊಡ್ತಾರೆ. ಗೌಡ್ರು ನೋಡಿ, ಇಲ್ಲಿ ಗೌಡ್ರು ಜರ್ಮನಿಯ ಆ ಪದ್ಯದಲ್ಲಿ ಯಾರಂತ ಹೇಳಿದ್ರೆ ಮೇಯರ್, ಅಲ್ಲಿ ಮೇಯರ್, ಇಲ್ಲಿ ಗೌಡ್ರಿಗೆ ಹೋಗಿ ದೂರು ಕೊಟ್ರು. ಗೌಡ್ರಿಗೆ ಹೋಗಿ ದೂರು ಕೊಡ್ಬೇಕಾದ್ರೆ ಗೌಡ್ರು ಸುಮ್ಮನೆ ಇರ್ತಾರೆ, ಪೇಟ ಎಲ್ಲ ಹಾಕಿ ಸುಮ್ಮನೆ ಇರ್ತಾರೆ. ಗೌಡ್ರ ರಿಯಾಕ್ಷನ್ ನೋಡಿ ಜನರಿಗೆ ಸಿಟ್ಟು ಬರ್ತದೆ. ಸಿಟ್ಟು ಬಂದು ಬೈಲಿಕ್ಕೆ ಪ್ರಾರಂಭಿಸ್ತಾರೆ. ಕುವೆಂಪು ಎಷ್ಟು ಚಂದ ಬೈದಿದ್ದಾರೆ ನೋಡಿ. ಥೂ ಛೀ ಗೌಡನೇ ನೀ ಹಾಳಾಗ, ಮಾರಿಯ ಇಲಿಗಳ ಕೊಲ್ಲಿಸೋ ಬೇಗ, ತೆರಿಗೆಯ ಮಾತ್ರ ಕಾಸು ಬಿಡದೆ ಹೊಡೆದು ಬೈದು ಎತ್ತುವೆ ನೀನು, ನಿನ್ನ ರುಮಾಲಿನ ಜರಿಹಾಳಾಗ, ನಿನ್ನೀ ಗಂಟಲು ಕೆಟ್ಟೇ ಹೋಗ, ಇಲಿಗಳ ಸಹಿಸೆವು ಕೊಲ್ಲಿಸೋ ಬೇಗ, ಬೆಂಕಿಯ ನಿಡುವೆವು ನಿನ್ನೀ ಮನೆಗೆ, ಕೊಲ್ಲಿಸದಿರೆ ಬರೆ ಇಡುವೆವು ನಿನಗೆ, ಹೆಸರಿಗೆ ಮಾತ್ರ ಗೌಡನೆ ನೀನು, ಮಾನವೇ ಇಲ್ಲವೇ ಛೀ ನಿನಗೆ. ಈ ರೀತಿಯಾಗಿ ಗೌಡನಿಗೆ ಬೈತಾರೆ. ಇನ್ನು ಊರಿನವರು ಬೈದ್ರೆ ಸುಮ್ಮನೆ ಇರ್ಲಿಕ್ಕೆ ಆಗ್ತದ? ಗೌಡ ಮೀಟಿಂಗ್ ಮಾಡ್ತಾನೆ, ಒಬ್ಬೊಬ್ರು ಒಂದು ರೀಸನ್ ಕೊಡ್ತಾರೆ, ಹೀಗೆ ಮಾಡುವ, ಕೆಲವರು ಹೇಳ್ತಾರೆ ಊರಿಗಿನೇ ಬೆಂಕಿ ಕೊಡುವ, ಇಡೀ ಜನರನ್ನು ಎತ್ತಂಗಡಿ ಮಾಡುವ, ಹಾಗೆ ಮಾಡುವ, ಹೀಗೆ ಮಾಡುವ, ಪೂಜೆ ಮಾಡುವ. ಎಲ್ಲ ಯಾರ ತಲೆಗೆ ಹೋಯ್ತು? ಗೌಡನ ತಲೆಗೆ ಹೋಯ್ತು. ಮೂಷಿಕ ಯಾಗ ಮಾಡ್ತಾರೆ, ಮಂತ್ರ ಹೇಳ್ತಾರೆ, ಪೂಜೆ ಮಾಡ್ತಾರೆ, ಏನು ಮಾಡಿದ್ರು ಇಲಿಗಳು ಕಡಿಮೆ ಆಗುವುದಿಲ್ಲ. ಗೌಡ ಅನೌನ್ಸ್ ಮಾಡ್ತಾನೆ, ಯಾರು ಈ ಇಲಿಯನ್ನು ನಾಶ ಮಾಡುವ ಪ್ಲಾನ್ ಕೊಡ್ತಾರೋ ಅವರಿಗೆ ನಾನು 6,000 ನಾಣ್ಯ ಕೊಡ್ತೇನೆ ಅಂತ ಹೇಳಿ ಅನೌನ್ಸ್ ಮಾಡಿ ಬಿಡ್ತಾನೆ. ಈ ವಿಚಾರ ಗೊತ್ತಾದ ಕೂಡಲೇ ಒಬ್ಬ ಅಲ್ಲಿ ಶೆಟ್ರು ಇರ್ತಾನೆ, ಪಟೇಲ ಇರ್ತಾನೆ. ಅವನಿಗೆ ಏನ್ ಯೋಚನೆ ಆಗ್ತದೆ ಹೇಳಿದ್ರೆ, ನನಗೆ ಬುದ್ಧಿ ಹೊಳಿತಾ ಇಲ್ವಲ್ಲ ಅಂತ ಹೇಳಿ ಯೋಚನೆ ಬರ್ತದೆ. ಸರಸ್ವತಿ ನಂಗೆ ಒಲಿದಿಲ್ಲಲ್ಲ, ಯಾಕೆ ಬುದ್ಧಿ ಬರ್ತಿಲ್ಲ ಅಂತ ಹೇಳಿ ಯೋಚನೆ ಮಾಡಿ ಪ್ರಾರಂಭಿಸ್ತಾನೆ. ಅಷ್ಟೊತ್ತಿಗೆ ದೂರದಿಂದ ಒಂದು ಕಿಂದರಿಯ ಶಬ್ದ ಕೇಳಲಿಕ್ಕೆ ಪ್ರಾರಂಭ ಆಗ್ತದೆ. ಕಿಂದರಿ ಅಂದ್ರೆ ಈ ಏನು ನಮ್ಮ ಪಿಟೀಲು ಉಂಟಲ್ಲ ಮಕ್ಕಳೇ,
ಇಲ್ಲಿ ಕೈಯಲ್ಲಿ ಹೀಗೆ ಬಾರಿಸುವಂತದ್ದು, ಅದನ್ನು ಕಿಂದರಿ ಅಂತ ಕರೆಯುವಂತದ್ದು. ಈ ಕಿಂದರಿಯನ್ನು ಬಾರಿಸ್ತಾ ಒಬ್ಬ ಬರ್ತಾನೆ. ಬಂದ ಕೂಡಲೇ ಅವನು ಗೌಡ್ರೆಲ್ಲಿ ಕೂತಿರ್ತಾರೋ ಅವರ ಕಟ್ಟೆಯನ್ನೇ ಏರ್ತಾನೆ. ಗೌಡ್ರಿಗೆ ಟೆನ್ಷನ್ ಆಯ್ತು, ಎಲ್ಲಿ ಎಲ್ಲಿ ನನ್ನನ್ನು ಕೆಳಗೆ ಹಾಕಿ ನನ್ನ ಚಾರಲ್ಲಿ ಕೂತ್ಕೊಳ್ತಾರೋ ಅಂತ ಹೇಳಿ ಅವ್ರು ಹೇಳ್ತಾನೆ, ನಾನು ಇಲಿಗಳನ್ನು ಕೊಲ್ತೇನೆ ಅಂತ ಹೇಳಿ. ಆಗ ಕೇಳ್ತಾರೆ ಯಾರು ಗೌಡ್ರು, ನೀನು ಇಷ್ಟರವರೆಗೆ ಇಲಿಗಳನ್ನು ಕೊಂದಿದ್ದೀಯಾ? ಹೌದು, ಬಾರಿ ಇಲಿಗಳನ್ನು ಕೊಂದಿದ್ದೇನೆ. ಹೇಗೆ ಕೊಲ್ತಿ? ನಾನು ಕಿಂದರಿಯನ್ನು ಬಾರಿಸಿ ಕೊಲ್ತೇನೆ ಅಂತ ಹೇಳುವುದರ ಜೊತೆಗೆ ಇವನು ಕಿಂದರಿಯನ್ನು ಬಾರಿಸಲಿಕ್ಕೆ ಪ್ರಾರಂಭಿಸ್ತಾನೆ. ಕಿಂದರಿಯನ್ನು ಬಾರಿಸಿದ್ದೇ ತಡ ಏನಾಯ್ತಂತ ಹೇಳಿದ್ರೆ, ಆ ಊರಿನಲ್ಲಿದ್ದಂತಹ ಎಲ್ಲ ಇಲಿಗಳು ಯಾರ ಹಿಂದೆ ಬರ್ಲಿಕ್ಕೆ ಪ್ರಾರಂಭ ಆಯ್ತು? ಕಿಂದರಿ ಜೋಗಿ ಹಿಂದೆ ಬರ್ಲಿಕ್ಕೆ ಪ್ರಾರಂಭ ಆಯ್ತು. ಇವನು ಬಾರಿಸ್ತಾ ಬಾರಿಸ್ತಾ ಮುಂದೆ ಮುಂದೆ ಹೋಗ್ತಾ ಇರ್ಬೇಕಾದ್ರೆ ತುಂಗಾ ನದಿ ಬರ್ತದೆ. ಊರಿನವರಿಗೆಲ್ಲ ಖುಷಿ. ಆ ಇಲಿ ಎಲ್ಲೆಲ್ಲಿಂದೆಲ್ಲ ಬರ್ತದೆ ಅಂತ ಹೇಳಿದ್ರೆ, ಒಬ್ರು ಮಾಸ್ಟರ್ ಇದ್ದಾರೆ, ಮಾಸ್ಟರ್ ಜೇಬಿನಿಂದ ಒಂದು ಇಲಿ ಹೊರಗೆ ಹಾರಿ ಬರ್ತದಂತೆ, ಒಬ್ಬರ ಪೇಟದ ಇಡೆಯಿಂದ ಬರ್ತದಂತೆ, ಆ ನೇತಾಕಿಸಿದಂತಹ ಅಂಗಿಯ ಜೇಬಿನಿಂದ ಬರ್ತದಂತೆ, ಅಡುಗೆ ಮನೆಯಿಂದ ಎಲ್ಲ ಕಡೆಯಿಂದ ಈ ಇಲಿಗಳು ಹಾರಿಕೊಂಡು ಬರ್ತವೆ. ಇವನು ತುಂಗಾ ನದಿಯ ದಡಕ್ಕೆ ತಲುಪ್ತಾನೆ. ನೋಡಿ, ಕಿಂದರಿ ಜೋಗಿ ಅವನು ದೇವತಾ ಮನುಷ್ಯ. ನೋಡಿ ಕಲ್ಪನೆ ನೋಡಿ, ಅವನು ನದಿಯ ಮೇಲೆ ಹೋಗಿ ನಿಲ್ತಾನೆ, ಮುಳುಗ್ತಾ ಇದ್ದ. ಈ ಇಲಿಗಳು ಇವರ ಹಿಂದೆ ಹೋಗಿ ಆ ನೀರಲ್ಲಿ ಮುಳುಗಿ ಸಾಯಲಿಕ್ಕೆ ಪ್ರಾರಂಭ ಆಗ್ತದೆ. ಅಷ್ಟರಲ್ಲಿ ಅಲ್ಲಿ ಒಂದು ದೊಡ್ಡ ಭೀಕರವಾದಂತಹ ಇಲಿ ಇರ್ತದೆ. ಆ ಇಲಿ ಏನ್ ಮಾಡ್ತದೆ ಅಂತ ಹೇಳಿದ್ರೆ, ನೇರವಾಗಿ ದಡಕ್ಕೆ ಈಜಿಕೊಂಡು ಬರ್ತದೆ. ಈಜಿಕೊಂಡು ಬಂದು ಏನ್ ಹೇಳ್ತದೆ ಅಂತ ಹೇಳಿದ್ರೆ, ಅಲ್ಲ ನಾವು ಯಾಕೆ ಈ ಕಿಂದರಿ ಜೋಗಿಯ ಹಿಂದೆ ಬರ್ತೀವಿ? ನಮ್ಗೆ ಸ್ವಲ್ಪ ಹುಚ್ಚ ಅಲ್ವಾ? ಯಾರ ಮನೆಯಲ್ಲಿದ್ವಿ, ಕಿಂದರಿ ಜೋಗಿಯ ಹಿಂದೆ ಬರ್ಲಿಕ್ಕೆ ಕಾರಣ ಏನು ಅಂತ ಹೇಳಿ ಯೋಚನೆ ಮಾಡ್ಬೇಕಾದ್ರೆ ಆ ಇಲಿ ಹೇಳ್ತದೆ ಏನಂತ ಹೇಳಿದ್ರೆ, ಕಿಂದರಿ ಜೋಗಿ ಕಿಂದರಿಯನ್ನು ಬಾರಿಸ್ತಾ ಹೋದ ಹಾಗೆ ಆ ಕಿಂದರಿ ಜೋಗಿ ಸುತ್ತ ಏನೆಲ್ಲ ಇತ್ತು ಅಂತ ಕುವೆಂಪು ಏನ್ ಹೇಳ್ತಿದ್ದಾರೆ ಅಂತ ಹೇಳಿದ್ರೆ, ಕಿಂದರಿ ಬಾರಿಸಿದಾಗಲೇ ಎಲ್ಲಿಯೂ ಹೋಳಿಗೆ ವಾಸನೆ ತುಂಬಿದುದು, ಯಾರೋ ಹೋಳಿಗೆ ಮಾಡುವರೆಂದು ಗೂಡನ್ನು ಬಿಟ್ಟೆವು ಹೊರಗಡೆ ಬಂದು, ನೋಡಲು ಹಲ್ವದ ರಾಶಿಯ ಕಂಡೆವು, ವಿಧ ವಿಧ ತಿಂಡಿಗಳೆಲ್ಲ ಜೋಗಿಯ ಸುತ್ತಲೂ ಮೆರೆವುದ ನೋಡಿದೆವು, ಬಲಗಡೆ ದೊಡ್ಡ ಮಿಠಾಯಿಯ ರಾಶಿ, ಎಡಗಡೆ ಬೆಣ್ಣೆಯ ಮುದ್ದೆಯ ರಾಶಿ, ತಲೆಯೊಳು ಸಕ್ಕರೆ ಕೈಯೊಳು ಬೆಲ್ಲ, ಬನ್ನಿರಿ ಬನ್ನಿರಿ ಎಂದವು ಎಲ್ಲ, ಹಿಂಬಾಲಿಸಿದವು ನಾವುಗಳು, ತಿಂಡಿಯ ತಿನ್ನುವ ಛಲದಿಂದ ಕಡೆಗೆಲ್ಲವೂ ಬರಿ ಬಯಲಾಯ್ತು, ತಿಂಡಿಯೇ ಹರಿಯುವ ಹೊಳೆಯಾಯ್ತು. ಆಸೆ ಪಟ್ಟದ್ದೇನು ತಿಂಡಿ ಸಿಗ್ತಾರೆ ಅಂತ ಹೇಳಿ ಬಂದು ಬಿದ್ದದ್ದೆಲ್ಲಿಗೆ? ನೀರಿಗೆ. ಇಲಿಗಳೆಲ್ಲ ಸತ್ತು. ಕಿಂದರಿ ಜೋಗಿ ಗೌಡನ ಬಳಿಗೆ ಬಂದ, ಕೊಡು 6,000 ನಾಣ್ಯ ಅಂತ. ಗೌಡ ಹೇಳ್ತಾರೆ, ನೀನು ಕಿಂದರಿ ಬಾರಿಸಿ ಇಲಿಗಳನ್ನು ಕೊಂದದಲ್ಲ, ನೀನು ಇಲಿಗಳು ಹೊತ್ತುಕೊಂಡು ಹೋಗಿ ಏನು ನದಿಗೆ ಹಾಕಿದ್ಯಾ, ನಿನ್ಗೆ ನಾನು ಕೊಡುವುದಿಲ್ಲ ಅಂತ ಹೇಳಿದ ಕೂಡಲೇ ಕಿಂದರಿ ಜೋಗಿ ಸಿಟ್ಟು ಬರ್ತದೆ. ಕೊಟ್ಟ ಮಾತನ್ನು ನೀನು ತಪ್ಪಿಬಿಟ್ಟೆ. ಇದು ನೀತಿ ಮಕ್ಕಳ. ನಾವು ಯಾವ ಮಾತನ್ನು ಆಡ್ತೇವೆಯೋ ಆಡಿದಂತೆಯೇ ನಡೆಯಬೇಕು ಎನ್ನುವಂತಹ ವಿಚಾರವನ್ನು ಕುವೆಂಪು ಈ ಪದ್ಯದಲ್ಲಿ ಕೊಡುವಂಥದ್ದು. ಗೌಡ ಮಾತು ತಪ್ಪಿದ. ಕಿಂದರಿ ಜೋಗಿ ಹೇಳ್ತಾರೆ, ಸುಮ್ಮನೆ ಬಿಡ್ತೇನೆ ಅಂತ ಹೇಳಿದ್ನ, ಆಗ ಇಡೀ ಕಿಂದರಿ ಬಾರಿಸುತ್ತಾ ಇಲಿಗಳನ್ನು ಆಕರ್ಷಿಸಿದೆ, ಈಗ ನಿನ್ನ ಹಳ್ಳಿಯನ್ನೇ ಆಕರ್ಷಣೆ ಮಾಡ್ತಾನೆ ಅಂತ ಹೇಳಿ ಕಿಂದರಿ ಜೋಗಿ ಏನ್ ಮಾಡ್ತಾನೆ, ಕಿಂದರಿಯನ್ನು ಸನಾದಿಯನ್ನು ಬಾರಿಸ್ತಾ ಹೋಗ್ತಾನೆ. ಆಗ ಊರಿನಲ್ಲಿದ್ದಂತಹ ಎಲ್ಲ ಮಕ್ಕಳು ಯಾರ ಹಿಂದೆ ಬರ್ಲಿಕ್ಕೆ ಪ್ರಾರಂಭಿಸ್ತಾರೆ? ಕಿಂದರಿ ಜೋಗಿ ಹಿಂದೆ ಬರ್ಲಿಕ್ಕೆ ಪ್ರಾರಂಭಿಸ್ತಾರೆ. ಊರಿನ ಎಲ್ಲ ಪೋಷಕರಿಗೆ ಹೆದರಿಕೆ ಪ್ರಾರಂಭ ಆಯಿತು. ಎಲ್ಲಿ ನಮ್ಮ ಮಕ್ಕಳು ಹೋಗಿ ಕಿಂದರಿ ಜೋಗಿಯ ಹಿಂದೆ ಹೋಗಿ ತುಂಗಾ ನದಿಗೆ ಬೀಳ್ತಾರೋ ಅಂತ ಹೇಳಿ ಕೂಗ್ತಾನೆ. ಗೌಡನಿಗೆ ಹೇಳ್ತಾರೆ, ಒಮ್ಮೆ ಅವನಿಗೆ 6,000 ನಾಣ್ಯ ಕೊಟ್ಟು ಬಿಡು ಅಂತ ಹೇಳಿ, ನಮ್ಮ ಮಕ್ಕಳನ್ನು ನೀನು ಕೊಂದು ಬಿಟ್ಟೆ, ಒಮ್ಮೆ ರಕ್ಷಿಸು ಅಂತ ಹೇಳಿದ ಕೂಡಲೇ ಗೌಡನು ಒಮ್ಮೆ ಹಾಕ್ತಾನೆ. ಆದ್ರೆ ಕಿಂದರಿ ಜೋಗಿ ಕೇಳೋದಿಲ್ಲ, ಬಾರಿಸ್ತಾ ಹೋಗ್ತಾನೆ. ತುಂಗಾ ನದಿಯ ದಡಕ್ಕೆ ಹೋಗಿ ನಿಲ್ತಾನೆ. ನಿಂತ ಕೂಡಲೇ ಪೇರೆಂಟ್ಸಿಗೆ ಒಮ್ಮೆ ಸಮಾಧಾನ ಆಯ್ತು, ಹಬ್ಬ ನಿಲ್ಲಿಸಿದಲ್ಲ ಅಂತ ಹೇಳಿ ನೇರವಾಗಿ ಬಲಕ್ಕೆ ತಿರುಗ್ತಾನೆ. ಬಲಕ್ಕೆ ತಿರುಗಬೇಕಾದ್ರೆ ಒಂದು ಚೌಡಿಯ ಬೆಟ್ಟ, ದೊಡ್ಡ ಮೌಂಟೇನ್ ಬೆಟ್ಟ, ಆ ಬೆಟ್ಟದ ಕಡೆಗೆ ಹೋಗ್ಲಿಕ್ಕೆ ಪ್ರಾರಂಭಿಸ್ತಾನೆ. ಎಲ್ಲ ಮಕ್ಕಳು ಕಿಂದರಿ ಜೋಗಿಯ ಸುತ್ತ ಅವನ ಹಿಂದೆ ಹೋಗ್ತಾನೆ. ಚೌಡಿಯ ಬೆಟ್ಟಕ್ಕೆ ಹೋಗ್ಬೇಕಾದ್ರೆ ಆ ಬೆಟ್ಟ ಮೊಸಳೆಯ ರೀತಿಯಾಗಿ ತನ್ನ ಬಾಯಿ ಓಪನ್ ಮಾಡ್ತದೆ. ಅದರ ಒಳಗಡೆ ಕಿಂದರಿ ಜೋಗಿ ಹೋಗ್ತಾನೆ. ಅವನನ್ನು ಹಿಂಬಾಲಿಸಿಕೊಂಡು ಎಲ್ಲ ಮಕ್ಕಳು ಹೋಗ್ತಾರೆ. ಎಲ್ಲ ಮಕ್ಕಳು ಹೋದಂತೆ ತಡ ಆ ಬೆಟ್ಟ ತನ್ನ ಏನು ಮೊಸಳೆಯ ಹಾಗೆ ತೆರೆದಂತಹ ಬಾಯನ್ನು ಮುಚ್ಚಿ ಬಿಡ್ತದೆ. ಪೇರೆಂಟ್ಸ್ ಎಲ್ಲ ಅಳ್ಳಿಕ್ಕೆ ಪ್ರಾರಂಭಿಸ್ತಾರೆ. ಇದರಲ್ಲಿ ಕಡೆಗೆ ಒಬ್ಬ ಉಳಿತಾನೆ. ನೋಡಿ, ಇಲ್ಲಿ ಒಂದು ಉಳಿದಿತ್ತಲ್ಲ, ಹೌದಲ್ವಾ? ಅದೇ ರೀತಿಯಾಗಿ ಕಡೆಗೆ ಒಬ್ಬ ಉಳಿತಾರೆ. ಅವನು ನಡಿಲಿಕ್ಕಾಗದಿರುವಂತಹ ಕುಂಟ. ಅವನು ಜೋರಾಗಿ ಹೇಳ್ತಾರೆ, ಅಯ್ಯೋ ನನಗೆ ಈ ಭಾಗ್ಯ ಹೋಯ್ತಲ್ಲ,
ನಾನು ನನ್ನ ಫ್ರೆಂಡ್ಸ್ಗಳ ಜೊತೆಗೆ ಹೋಗ್ಲಿಲ್ಲ ಅಂತ ಹೇಳಿ ಜೋರು ಅಳ್ತಾರೆ. ಅವನ ಪೇರೆಂಟ್ಸ್ ಜೋರು ಅಳ್ತಿದ್ದಾರೆ, ಯಾರು ಊರಿನ ಮಕ್ಕಳ ಪೇರೆಂಟ್ಸ್ ಎಲ್ಲ, ನಮ್ಮ ಮಕ್ಕಳು ಸತ್ರು ಅಲ್ಲ ಅಂತ ಹೇಳಿ. ಇವರು ಯಾಕೆ ಅಳುವುದು? ನನ್ನ ಫ್ರೆಂಡ್ಸ್ಗಳ ಜೊತೆಗೆ ಹೋಗ್ಲಿಕ್ಕೆ ಆಗ್ಲಿಲ್ವಲ್ಲ ಅಂತ ಹೇಳಿ. ಅವ್ರು ನೋಡಿ, ಅವ್ರು ಆ ರೀತಿಯಾಗಿ ಅಳ್ಬೇಕಾದ್ರೆ ಕಾರಣ ಉಂಟು. ಅವನ ಹತ್ರ ಬಂದು ಕೇಳ್ತಾರೆ, ನೀವೆಲ್ಲ ಯಾಕೆ ಕಿಂದರಿ ಜೋಗಿಯ ಹಿಂದೆ ಬರ್ತಾ ಇದ್ದೀರಿ ಅಂತ ಹೇಳಿ. ಆಗ ಅವ್ರು ಹೇಳ್ತಾರೆ, ಈ ಕಿಂದರಿ ಜೋಗಿ ಬಾರಿಸಿದ್ದೆ ತಡ ನಮಗೆಲ್ಲ ಏನೆಲ್ಲ ಕಾಣ್ತಾ ಉಂಟು ಅಂತ ಹೇಳಿದ್ರೆ, ಜೋಗಿಯು ಕಿಂದರಿ ಬಾರಿಸೆ ಕಂಡೆವು ಬಣ್ಣದ ಮನೆಗಳ ಪಟ್ಟಣವ, ಹಣ್ಣುಗಳುದುರಿದ ತೋಟಗಳ, ನಾನಾ ಆಟದ ಸಾಮಾನುಗಳ, ತರತರ ರಾಗದ ಗೊಂಬೆಗಳ, ಮಾತಿಗೆ ಮೀರಿದ ಆನಂದಗಳ, ಕೈಗೆ ಸಿಕ್ಕುವ ಹಕ್ಕಿಗಳ, ಮೊಲಗಳು ಕುಳಿತವು ಮೈ ಮೇಲೆ, ಅಯ್ಯೋ ಹೋಯಿತೆ ಆ ನಾಕ, ಅಯ್ಯೋ ಬಂದಿತೆ ಈ ಲೋಕ. ನೋಡಿ, ಕಿಂದರಿ ಜೋಗಿ ಬಾರಿಸಿದೆ ತಡ ಮಕ್ಕಳಿಗೆ ಏನೆಲ್ಲ ಆಟದ ಸಾಮಗ್ರಿ ಬೇಕು ಎಲ್ಲ ಅವನ ಹಿಂದೆ ಕಾಣಲಿಕ್ಕೆ ಪ್ರಾರಂಭ ಆಯಿತು. ಮಕ್ಕಳು ಆಟದ ಸಾಮಗ್ರಿ ಸಿಗ್ತದಂತ ಹೇಳಿ ಎಲ್ಲ ಕಿಂದರಿ ಜೋಗಿ ಹಿಂದೆ ಓಡ್ಲಿಕ್ಕೆ ಪ್ರಾರಂಭಿಸಿದ್ರು. ಕಡೆಗೆ ಆ ಮಕ್ಕಳೆಲ್ಲ ತಮ್ಮ ಪ್ರಾಣವನ್ನು ಕಳೆದುಕೊಳ್ಳಬೇಕಾಯಿತು. ಕಟ್ಟ ಕಡೆಗೆ ಕುವೆಂಪು ಕೊಡುವ ಸಂದೇಶ ಏನಂತ ಹೇಳಿದ್ರೆ, ಭಾಷೆಯ ಕೊಟ್ಟರೆ ಮೂರ್ತಿ ನಾವು ಮೋಸವ ಮಾಡದೆ ಸಲ್ಲಿಸಬೇಕು, ಆದುದರಿಂದ ಮೂರ್ತಿ ಕೇಳು ಸತ್ಯವನೆಂದು ತ್ಯಜಿಸದೆ ಬಾಳು, ಸತ್ಯವನೆಂದು ತ್ಯಜಿಸದೆ ಬಾಳು. ಆ ಬೊಮ್ಮನಹಳ್ಳಿಯ ಕಿಂದರಿ ಜೋಗಿ ಅದೊಂದು ಐತಿಹಾಸಿಕ ಘಟನೆಯಲ್ಲಿ ಜರ್ಮನಿಯಲ್ಲಿ, ಇಲ್ಲಿಯ ಚೌಡಿಯ ಬೆಟ್ಟ ಹೇಳಿದಲ್ಲ, ಅಲ್ಲಿಯೂ ಅದೇ ರೀತಿಯಾದಂತಹ ಬೆಟ್ಟ ಉಂಟು. ಈ ಘಟನೆ ನಡೆದುದಕ್ಕೆ ಆ ಜರ್ಮನಿ ಏನ್ ಮಾಡಿದೆ ಅಂತ ಹೇಳಿದ್ರೆ, ಆ ಬೆಟ್ಟದಲ್ಲಿ ಏನು ಶಿಲುಬೆಯನ್ನು ಸಾಂಕೇತಿಕವಾಗಿಟ್ಟಿದ್ದಾರೆ. ನಮ್ಮ ಮಕ್ಕಳಿಂದ ಈ ಕಡೆಗೆ ಬರುವುದು ಬೇಡ ಎಂಬ ಕಾರಣವನ್ನೆನಿಸಿಕೊಂಡು ಅಂತಹ ಒಂದು ಸುಂದರವಾದ ಕಥೆಯನ್ನು ಕುವೆಂಪು ಕನ್ನಡಕ್ಕೆ ತಂದಿದ್ದಾರೆ. ಅದುವೇ ಬೊಮ್ಮನಹಳ್ಳಿ ಕಿಂದರಿ ಜೋಗಿ. ಸಾಧ್ಯವಾದರೆ ಇಡೀ ಪದ್ಯವನ್ನು ಒಮ್ಮೆ ಓದಿ ಮಕ್ಕಳೇ. ಅವಕಾಶವಾಗಿದ್ದಂತಹ ಎಲ್ಲರಿಗೂ ಧನ್ಯವಾದಗಳು. ಓದಲೇಬೇಕು. ಯಾವುದೆಲ್ಲ ಈಗ ಇದೆ ಅಂತ ಅದರಲ್ಲಿ ಇದೆ ಅಷ್ಟು. ದೊಡ್ಡಿಲಿ, ಸಣ್ಣಿಲಿ, ಅಂಪಿಲಿ, ಅಮ್ಮಿಲಿ, ತಮ್ಮಿಲಿ, ಒಂದಷ್ಟು ಇಲಿಗಳ ದೊಡ್ಡ ಪಟ್ಟಿ ಅದರಲ್ಲಿ ಸಿಗುತ್ತೆ ನಿಮಗೆ. ಅದು ಈಗ ಅಲ್ಲಿಂದ ನಾವು ಕುವೆಂಪು ಅವರ ಬರವಣಿಗೆಯ ಸಾಕ್ಷಾತ್ ರೂಪಕ್ಕೆ ಬರೋಣ. ಅವರ ಬರವಣಿಗೆಗಳೆಲ್ಲವನ್ನ ಇಲ್ಲಿ ನಾವು ಇಟ್ಟಿದ್ದೇವೆ. ಅಲ್ಲಿ ದಪ್ಪ ದಪ್ಪದ ಪುಸ್ತಕಗಳು, ಸಮಗ್ರ ಸಾಹಿತ್ಯ ಕೆಲವು ಸಂಪುಟಗಳಲ್ಲಿ ಬಂದಿವೆ. ಅವರ ಸಣ್ಣ ಸಣ್ಣ ಪುಸ್ತಕಗಳೆಲ್ಲ ಜೊತೆಗಿಡುವುದಷ್ಟು ದಪ್ಪ ಆಗಿದೆ. ನೆನಪಿನ ದೋಣಿಯಲ್ಲಿ ಇಷ್ಟು ದಪ್ಪ ಇದೆ, ಅಲ್ಲಿ ಇದೆ ಅದು. ಅದಲ್ಲದೆ ಅವರದ ಕಾದಂಬರಿಗಳು ಅಂತ ಹೇಳೋದಿಲ್ಲ, ಅವುಗಳಿಗೆ ಬೃಹತ್ ಕಾದಂಬರಿಗಳು ಅಂತಾನೆ ಹೇಳೋದು. ಯಾಕಂತ ಹೇಳಿದ್ರೆ ಒಂದೊಂದು ಪುಸ್ತಕ ಕೂಡ ಇಷ್ಟು ದಪ್ಪ, ಎರಡು ಕಾದಂಬರಿಗಳು, 10 ಕಾದಂಬರಿಗಳಿಗೆ ಸಮ. ಮನೆಗಳಲ್ಲಿ ಮದುಮಗಳು ಮತ್ತು ಕಾನೂರು ಸುಬ್ಬಮ್ಮನೆಗಳು. ಇನ್ನು ನಮಗೆ ಹೆಚ್ಚು ಸಮಯ ಇಲ್ಲ, ನಿಮಗೂ ಶಾಲೆಯಿಂದ ಮನೆಗೆ ಹೋಗ್ಬೇಕಾದ ಸಮಯ ಬರ್ತಾ ಇದೆ. ಈಗ ನಮ್ಮ ಸತೀಶ್ ರಾಯರು ಪುಟ್ಟದಾಗಿ ಅವರ ಮಾತುಗಳನ್ನ ನಮ್ಮ ಎದುರಿಗಿರ್ತಾರೆ. ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಹಾಗೆ ಶ್ರೋತೃವಾಗಿ ಬಂದದ್ದು, ಇಲ್ಲಿ ಬಂದದಲ್ಲ. ಬರಲಿಕ್ಕೆ ಮುಖ್ಯ ಕಾರಣ ಒಂದು ಸಾಹಿತ್ಯ ಮೇಡಮ್ ಅವರು ಕರೆದದ್ದು. ಎರಡನೇದು ಮಹಾಕವಿ ಕುವೆಂಪು ಅವರ ಮೇಲಿನ ಅಭಿಮಾನ. ನೀವೆಲ್ಲ ಕನ್ನಡ ಮೀಡಿಯಂನಲ್ಲಿ ಕಲಿಯುವವರಲ್ಲ? ಸರಿ, ನಾನು ಕನ್ನಡ ಮೀಡಿಯಂನಲ್ಲಿ ಕಲಿತವ. 10ನೇ ಕ್ಲಾಸ್ವರೆಗೆ ಕನ್ನಡ ಮೀಡಿಯಂ ಶಾಲೆಯಲ್ಲಿ ನನ್ನ ಹಳ್ಳಿಯಲ್ಲಿ ಕಲಿತಾ ಇದ್ದೆ. ಎಲ್ಲ ಸಬ್ಜೆಕ್ಟ್ನಲ್ಲಿ ನನಗೆ ಇಂಟ್ರೆಸ್ಟ್ ಇತ್ತು. ಅದಕ್ಕೆ ಕನ್ನಡದಲ್ಲಿ ಕೂಡ ತುಂಬ ಇಂಟ್ರೆಸ್ಟ್ ಇತ್ತು. ಕವಿಗಳ ಬಗ್ಗೆ ಎಲ್ಲ ಓದ್ತಾ ಇದ್ದೇವೆ, ಪಾಠಗಳೆಲ್ಲ ಇರ್ತಿತ್ತು. ಕುವೆಂಪುನವ್ರದ್ದು ಇತ್ತು. ಪುಣ್ಯವಶಾತ್ ನಮ್ಮ ಕನ್ನಡ ಪಂಡಿತರಿಗೆ ಕುವೆಂಪು ಅಂದರೆ ಭಾರಿ ಇಷ್ಟ. ಅವರೊಬ್ಬರು ಮುಸ್ಲಿಂ, ಅಬ್ದುಲ್ಲಾ ಕುಂಬ ಅಂತೇಳಿ ಅವರ ಹೆಸರು. ಅವರು ಈಗ ಇಲ್ಲ, ಬದಿಯಷ್ಟದ ಹತ್ತಿರದವರು. ಅದೇ ಶ್ರೀರಾಮಾಯಣ ದರ್ಶನದಲ್ಲಿ ಅವರಿಗೆ ತುಂಬ ಆಸಕ್ತಿ. ಪಾಠ ಪುಸ್ತಕ ಅಲ್ಲದೆ ಅದನ್ನು ಕೂಡ ಕ್ಲಾಸ್ಗೆ ತಂದು ಓದ್ತಾ ಇದ್ರು. ನಾನು ಯಾಕೆ ಹೇಳ್ತೇನೆ ಅಂತ ಹೇಳಿದ್ರೆ, ನಾನೀಗ ಸಾಹಿತ್ಯ ಕ್ಷೇತ್ರದಲ್ಲಿ ಇಲ್ಲ ಅಥವಾ ನಾನು
ಸಾಹಿತ್ಯದ ತುಂಬ ಅಗತ್ಯ ಇದೆ. ಅದರಲ್ಲಿ ಅಭಿರುಚಿ ನಾವು ಸಣ್ಣದಿದ್ದರೆ ಬೆಳೆಸಿಕೊಳ್ಳಬೇಕು. ಇನ್ನು ಭಾಗ್ಯವಶಾತ್ ನನಗೆ ಅಭಿರುಚಿ ಇಷ್ಟು ಸಣ್ಣ ಪ್ರಾಯದಿಂದಲೇ ಅದನ್ನು ಬೆಳೆಸಿಕೊಂಡು ಬಂದೆ. ಈಗ ಓದಲಿಕ್ಕೆ ಅಷ್ಟು ಸಮಯ ಸಿಕ್ಕುವುದಿಲ್ಲ. ನನಗೆ ಎಲ್ಲರಿಗೂ ಗೊತ್ತುಂಟು, ನಾವು ಬೆಳೆಯುವಂತ ಹಾಗೆ ನಮಗೆ ಸಮಯದ ಕಡಿಮೆ ಆಗ್ತದೆ. ಆದರೆ ಮೊದಲಿಂದಲೇ ಅಭ್ಯಾಸ ಮಾಡಿಕೊಂಡ ಕಾರಣ ಇನ್ನೂ ಸ್ವಲ್ಪ ಓದ್ತಾ ಇದ್ದೇನೆ. ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ, ಈಗ ಇಂಗ್ಲಿಷ್ ಮೀಡಿಯಂನಲ್ಲಿ ಕಲಿಯುವ ಮಕ್ಕಳಿಗೆ ಅವರು ಕರ್ನಾಟಕದವರಾಗಿದ್ರು ಕೂಡ ಅವರಿಗೆ ಕನ್ನಡ ಕನ್ನಡ ಬರೀಲಿಕ್ಕೂ ಬರುವುದಿಲ್ಲ. ಇದೊಂದು ದೊಡ್ಡ ದುರಂತ. ನಮಗೆ ಭಾಷೆಯ ಮೇಲೆ ಯಾವಾಗಲೂ ಅಭಿಮಾನ ಇರಬೇಕು. ಅದು ಕೂಡ ನಮ್ಮ ಮಾತೃಭಾಷೆಯನ್ನು ನಾವು ಉಪಯೋಗಿಸಬೇಕು. ಇಲ್ಲಿ ಕೇಳಿ ಸ್ವಲ್ಪ ಹೊತ್ತು, ನಾನು ಜಾಸ್ತಿ ಮಾತಾಡೋದಿಲ್ಲ. ನಮ್ಮ ಮಾತೃಭಾಷೆಯ ಮೇಲೆ, ನಮ್ಮ ಸ್ವದೇಶ ಮೇಲೆ ನಮಗೆ ಅಭಿಮಾನ ಇರಬೇಕು. ಆ ಮಾತೃಭಾಷೆಯನ್ನು ಬಿಡಬಾರ್ದು. ಎಷ್ಟೋ ಜನ ಮಕ್ಕಳು ಅವ್ರ ಮನೇಲಿ ಕೂಡ ಇಂಗ್ಲಿಷೇ ಮಾತಾಡ್ತಾರೆ. ಇದರಿಂದ ಏನಾಗ್ತದೆ, ಭಾಷೆಗಳು ಸಾಯ್ತವೆ. ಒಂದು ಲೆಕ್ಕ ಪ್ರಕಾರ, ಜಾಗತಿಕವಾದ ಲೆಕ್ಕ ಪ್ರಕಾರ, ಒಂದು ವರ್ಷಕ್ಕೆ ಕಡಿಮೆ ಪಕ್ಷ 13 ಭಾಷೆಗಳು ನಾಶ ಆಗ್ತದೆ ಇಡೀ ಲೋಕದಲ್ಲಿ. ಈಗ ಹೋದ್ರೆ ನಮ್ದು ಕೂಡ ಕೆಲವು ಭಾಷೆಗಳು ನಾಶ ಆಗಿದೆ ಆಲ್ರೆಡಿ. ಕೆಲವೆಲ್ಲ ಕನ್ನಡ ಶಾಲೆಗಳು ಮುಚ್ಚುವುದನ್ನು ನೀವು ಕೇಳಿರ್ಬೋದು. ಯಾಕೆ? ಕನ್ನಡ ಶಾಲೆಗೆ ಮಕ್ಕಳು ಹೋಗ್ತಾ ಇಲ್ಲ. ನಮಗೆ ಬೇಕು, ಎಲ್ಲವೂ ಬೇಕು. ನಾನು ಇಂಗ್ಲಿಷ್ ಬೇಡ ಅಂತ ಹೇಳೋದಿಲ್ಲ. ಆದರೆ ನಮ್ಮತನದ ಮೇಲೆ ನಮಗೆ ಅಭಿಮಾನ ಇರಲೇಬೇಕು. ಕನ್ನಡ ಮೊದಲು, ಅಥವಾ ನಮ್ಮ ಭಾಷೆ ಇರ್ಬೋದು, ತುಳು ಯಾವುದೇ, ಅದರ ಮೇಲೆ ಅಭಿಮಾನ ಜಾಸ್ತಿ ಬೇಕು. ಇಂಗ್ಲಿಷ್ ಅಂತೂ ಬೇಕೇ ಬೇಕು. ಯಾಕೆಂದ್ರೆ ನಾವೀಗ ಬರೀ ನಮ್ಮ ಊರಲ್ಲೇ ಉಳಿದಿಲ್ಲ. ಕುವೆಂಪುರವರು ಹೇಳಿದಾಗೆ ನಾವೆಲ್ಲ ವಿಶ್ವಮಾನವರಾಗಿದ್ದೇವೆ ಈಗ. ಆದ ಕಾರಣ ನಮಗೆ ಅದು ಬೇಡ ಅಂತ ಹೇಳಲಿಕ್ಕೆ ಆಗುವುದಿಲ್ಲ. ಆದರೆ ಭಾಷೆಯ ಮೇಲಿನ ಅಭಿಮಾನ ನಾವು ಬೆಳೆಸಿಕೊಳ್ಳಬೇಕು, ಉಳಿಸಿಕೊಳ್ಳಬೇಕು. ಕುವೆಂಪುರವರ ಬಗ್ಗೆ ಎಲ್ಲ ಹೇಳಿದ್ರು. ಅವರು 2ನೇ ರಾಷ್ಟ್ರಕವಿ ಅಂತ ಕಾಣ್ತದೆ. ಮೊದಲು ಮಂಜೇಶ್ವರ ಗೋವಿಂದ ಪೈ ಅವರಿಗೆ ಸಿಕ್ಕಿದ್ದು, 2ನೇದಾಗಿ ಕುವೆಂಪು ಸಿಕ್ಕಿದ್ದು. ಜ್ಞಾನಪೀಠ ಪ್ರಶಸ್ತಿ ಸಿಕ್ಕಿದ್ದು ಮೊದಲು ಕುವೆಂಪುನವರಿಗೆ. ಇನ್ನೊಂದು ವಿಷಯ ಉಂಟು, ಕನ್ನಡದಲ್ಲಿ ಅತಿ ಹೆಚ್ಚು ಜ್ಞಾನಪೀಠ ಅವಾರ್ಡ್ ಸಿಕ್ಕಿದ್ದು ಕನ್ನಡಕ್ಕೆ, 8 ಮಂದಿಗೆ. ಬೇರೆ ಯಾವ ಭಾಷೆಗೆ ಇಷ್ಟು ಸಿಕ್ಕಲಿಲ್ಲ. ಕನ್ನಡದ ಮೇಲೆ ಅಭಿಮಾನ ಪಡುವಂತ ತುಂಬಾ ವಿಷಯಗಳಿವೆ. ಈಗ ನನ್ನ ಮಾತೃಭಾಷೆ ಕನ್ನಡ ಆದರೂ ಕೂಡ ನಾನು ಮಲಯಾಳಂ ಕಲ್ತಿದ್ದೇನೆ, ತಮಿಳು ಕಲ್ತಿದ್ದೇನೆ. MBBS ಮಾಡುವಾಗ ಜರ್ಮನ್ ಭಾಷೆ ಕಲಿತಿದ್ದೇನೆ ಸಂಜೆ ಕ್ಲಾಸಿಗೆ ಹೋಗಿ. ಸೈಕ್ಯಾಟ್ರಿ ಮಾಡುವಾಗ ನಿಮ್ಯಾನ್ಸ್ನ ಹತ್ತಿರ ಬೆಂಗಳೂರಿನಲ್ಲಿ ಸಂಸ್ಕೃತ ಕೂಡ ಕಲ್ತಿದ್ದೇನೆ ನಾನು. ಹಿಂದಿ ಅಂತೂ ಚೆನ್ನಾಗಿ ಮಾತಾಡ್ತೇನೆ, ತಮಿಳು ಕೂಡ ಕಲ್ತಿದ್ದೇನೆ. ಬೆಂಗಳೂರಿನಲ್ಲಿ ಮಾತಾಡೋದು ತುಂಬಾ ಇದೆ, ಅಲ್ಲಿ ತಮಿಳು ಕೂಡ ಕಲ್ತ್ಕೊಂಡೆ. ಯಾಕಂದ್ರೆ ಒಂದೊಂದು ಭಾಷೆ ಕಲಿಸಿದಷ್ಟು ನಮ್ಮ ಸಾಮರ್ಥ್ಯ ಜಾಸ್ತಿ ಆಗ್ತದೆ. ಮಾತ್ರವಲ್ಲ, ನಮ್ಮ ಬುದ್ಧಿಶಕ್ತಿ ಬೆಳೆಯುತ್ತದೆ. ಆದ ಕಾರಣ ನೀವು ಎಷ್ಟು ಭಾಷೆ ಕಲಿತೀರೋ ಅಷ್ಟು ಒಳ್ಳೆಯದು, ಎಲ್ಲದರಲ್ಲಿ ಬೇಕು. ಜೀವನ ಅಂದ ಮೇಲೆ ಸ್ವಲ್ಪ ಸಾಹಿತ್ಯ, ಸ್ವಲ್ಪ ಸಂಗೀತ ಬೇಕೇ ಬೇಕು. ಆದರೆ ಎಲ್ಲರಿಗೂ ಸಿಕ್ಕುವುದಿಲ್ಲ. ನನಗೂ ಸಂಗೀತದ ಆಸಕ್ತಿ, ಸಂಗೀತ ಆಗಲಿಲ್ಲ. ಸಾಹಿತ್ಯ ಸ್ವಲ್ಪ ಓದ್ತೇನೆ ನಾನು. ಅದೇ ನೋಡಿ, ಕುವೆಂಪು ಮತ್ತೆ ದಾರಾ ಬೇಂದ್ರೆಯವರು, DV ಜೋರ, ಮುಂತಾದವರ ಸ್ವಲ್ಪ ಸಮಯ ಸಿಕ್ಕಿದಾಗ ಓದ್ತೇನೆ. ಇದು ನೀವು ಕೂಡ ಇದನ್ನು ರೂಢಿಸ್ಕೊಳ್ಬೇಕು. ನೀವು ಏನೇ ಆಗಲಿ, ಎಂಜಿನಿಯರ್ ಆಗಲಿ, ಡಾಕ್ಟರ್ ಆಗಲಿ, ಏನ್ ಬೇಕಾದ್ರೂ ಆಗಿ ಸಾಹಿತ್ಯವನ್ನು ಬಿಡಬೇಡಿ. ಸ್ವಲ್ಪ ಮಟ್ಟಿಗೆ ಅದರ ಓದುವ ಅಭ್ಯಾಸವನ್ನು ಇಟ್ಟುಕೊಳ್ಬೇಕು. ಅದರಲ್ಲಿ ಸ್ವಲ್ಪ ನ್ಯೂಸ್ ಪೇಪರ್ ಓದುವುದನ್ನು ಕೂಡ ಬೆಳೆಸಿಕೊಳ್ಳಿ. ನಾನು ಇಷ್ಟೇ ಹೇಳೋದು, ಒಬ್ಬರು ಡಾಕ್ಟರ್ ಆಗಿ ಭಾಷೆಯನ್ನು ಬಿಡಬೇಡಿ. ಅದು ತುಂಬಾ ನಮಗೆ ಸಂಸ್ಕಾರವನ್ನು ಕೊಡುವಂತ ಒಂದು ಉಪಕರಣ. ಅದು ಆ ಭಾಷೆಯ ಮೇಲೆ ಅಭಿಮಾನ ಯಾವಾಗಲೂ ಬೇಕು. ಸಮಯ ಸಿಕ್ಕಿದಾಗ ಸ್ವಲ್ಪ ದೊಡ್ಡ ದೊಡ್ಡ ಪುಸ್ತಕ ಓದಲಿಕ್ಕೆ ಆಗದಿದ್ರು ಕೂಡ ಸಣ್ಣ ಸಣ್ಣ ಪುಸ್ತಕ ಆದರೂ ಓದ್ಬೋದು. ಆ ಒಂದು ಅಭ್ಯಾಸವನ್ನು ಬಿಡಬೇಡಿ, ಅಷ್ಟೇ ನಾನು ಹೇಳುದು. ಇಲ್ಲಿ ನನಗೆ ಒಂದು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ಸಾಹಿತ್ಯ ಮೇಡಮ್ ಅವರಿಗೆ ನಾನು ಅವರ ಅಭಿಮಾನಿ. ತುಂಬಾ ಕೆಲಸ ಮಾಡ್ತಾ ಇದ್ದಾರೆ. ಅವರ ಕೆಲಸ ಮಾಡಿದ್ರೆ ಸ್ವಲ್ಪ ಪ್ರೋತ್ಸಾಹ ಕೊಡುವ ಅಂತ ನಾನು ಬಂದದ್ದು. ಅದಕ್ಕಾಗಿ ಅವರಿಗೆ ನಾನು ಕೃತಜ್ಞತೆ ಅರ್ಪಿಸಿ ನನ್ನ ಮಾತನ್ನು ನಿಲ್ಲಿಸ್ತೇನೆ. ಧನ್ಯವಾದ ಸರ್. ಈಗ ನಾವು ಧನ್ಯವಾದ ಸಮರ್ಪಣೆ. ನಮ್ಮ ಜೊತೆಗೆ ನೀವೆಲ್ಲ ಸೇರ್ಲಿಕ್ಕೆ ಮುಖ್ಯವಾಗಿ ಕಾರಣರಾದ ನಿಮ್ಮ ಸಂಚಾಲಕರಾದ ಉಳಿದಕ್ಕೂ ರವೀಂದ್ರ ಶ್ರೀ ಮತ್ತು ಅವರ ಧರ್ಮಪತಿ ಸೌಮ್ಯ ಅವರಿಗೆ ಮೊದಲಾಗಿ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಜೊತೆಗೆ ರವಿಕುಮಾರ್ ಸರ್, ಸೇಲಿನ್ ಮೇಡಮ್ ಮತ್ತು ಹೇಮಮಾಲಿನಿ ಮೇಡಮ್, ತಮಗೆ ಧನ್ಯವಾದಗಳು.
ಜೊತೆಗಿರುವಂತಹ ಸತೀಶ್ ರಾವ್ ಹಾಗೂ ನೇಸರ ಕಾಡನಕುಪ್ಪೆ, ಜೊತೆಗೆ ಇಲ್ಲಿರುವಂತಹ ಉಳಿದೆಲ್ಲರಿಗೂ ಕೂಡ ಧನ್ಯವಾದಗಳನ್ನ ಹೇಳ್ತಾ, ನಿಟ್ಟೆ ವಿಶ್ವವಿದ್ಯಾಲಯ ನಮಗೆ ಈ ಅವಕಾಶವನ್ನು ಕೊಟ್ಟಿದೆ. ಅದಕ್ಕಾಗಿ ವಿಶ್ವವಿದ್ಯಾಲಯಕ್ಕೂ ಕೂಡ ಧನ್ಯವಾದಗಳನ್ನು ಸಲ್ಲಿಸ್ತಾ, ಕುವೆಂಪು ಅವರು ನಾಡಗೀತೆ ಅಂತ ಹೇಳಿ ಬರೋದಲ್ಲ, ಆ ನಂತರ ಅದು ನಾಡಗೀತೆ ಆಗಿದ್ದು, ಆ ಹಾಡಿಗೆ ನಾವು ಕೂಡ ಜೊತೆಯಾಗಿ ದನಿಗೂಡಿಸೋಣ. ಒಂದು ಗಳಿಗೆ ಅದಕ್ಕೆ ಎದ್ದು ನಿಂತು ನಾವು ಗೌರವ ಸಲ್ಲಿಸಬೇಕಾಗತ್ತೆ. ನೇಸರ ಕಾಡನಕುಪ್ಪೆಯವರು ಹಾಡ್ತಾರೆ, ಅವರ ಧ್ವನಿಗೆ ನಾವು ಧ್ವನಿ ಸೇರಿಸೋಣ. जय भारत जननीय तनुजाते, जय हे कर्नाटक माते, जय सुंदर नदी वनಗಳ ನಾಡೆ, जय हे रस ಋಷಿಗಳ ಬೀಡೆ. जय भारत जननीय तनुजाते, जय हे कर्नाटक माते, ಜನನೀಯ ಜೋಗುಳ ವೇದದ ಘೋಷ, ಅವು ನಿನ್ನ ವೇಷ, ಹಸುರಿನ ಗಿರಿಗಳ ಸಾಲೆ, ನಿನ್ನಯ ಕೊರಳಿನ ಮಾಲೆ, ಕಪಿಲ ಪತಂಜಲ ಗೌತಮ ಜಿನನುತ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ. ಶಂಕರ ಮನುಜ ವಿದ್ಯಾರಣ್ಯ ಬಸವೇಶ್ವರ ವರ ದಿವ್ಯಾರಣ್ಯ ರನ್ನ ಷಡಕ್ಷರಿ ಪೊನ್ನ, ಪಂಬರ ಭೂಮಿಪತಿ ಚೆನ್ನ, ಕುಮಾರ ವ್ಯಾಸರ ಮಂಗಳ ಧಾಮ, ಕವಿ ಕೋಗಿಲೆಗಳ ಪುಣ್ಯಾರಾಮ, ನಾನಕ ರಾಮಾನಂದ ಕಬೀರರ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ. ತೈಲಪ ಹೊಯ್ಸಳರಾಡಿದ ನಾಡೆ, ಕಂಕಣ ಜಗಣರ ಮೆಚ್ಚಿನ ಬೀಡೆ, ಕೃಷ್ಣ ಶರಾವತಿ ತುಂಗಾ, ಕಾವೇರಿಯವರ ರಂಗ, ಚೈತನ್ಯ ಪರಮಹಂಸ ವಿವೇಕರ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ. ಸರ್ವ ಜನಾಂಗದ ಶಾಂತಿ